ಶುರುವಾಗುವ ಮೊದಲು ಎಲ್ಲರೂ ದಯಮಾಡಿ ತಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡಿ ಸರ್ವರಿಗೂ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ಸುಂದರ ಸಂಜೆಯ ಈ ಸಂದರ್ಭದಲ್ಲಿ ಇಂದು ಮಾತಿನ ಮನೆಯಲ್ಲಿ ಮಹಾಭಾರತದಲ್ಲಿ ಮನೋವಿಜ್ಞಾನ ವಿಚಾರಗಳ ಕುರಿತಂತೆ ಉಪನ್ಯಾಸ ಮತ್ತು ಸಿಂಧ್ ರಾಜಕುಮಾರಿಯರು ಸಾಕ್ಷ್ಯಚಿತ್ರ ಲೋಕಾರ್ಪಣೆ ಕಾರ್ಯಕ್ರಮವು ನೆರವೇರಲಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಬಿಪಿ ನಾಗರಾಜ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇಂದು ಉಪನ್ಯಾಸವನ್ನು ನಡೆಸಿಕೊಡಲಿರುವ ಶ್ರೀ ಜನಾರ್ದನ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇನ್ನು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಲಿರುವ ಶ್ರೀ ಆಗುಂಬೆ ನಟರಾಜ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಮಾತಿನ ಮನೆ ಮತ್ತು ಈ ಕಾರ್ಯಕ್ರಮದ ರೂವಾರಿಯಾಗಿರುವ ರಾಸು ವೆಂಕಟೇಶ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ಕಾರ್ಯಕ್ರಮದ ಆರಂಭವು ಗಣೇಶ ಸ್ತುತಿಯೊಂದಿಗೆ ಆರಂಭವಾಗಲಿದ್ದು, ಈಗ ಚೈತ್ರ ವಿನಯ್ ಕುಮಾರ್ ಅವರು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಗಜಮುಖನೇ ವಿನಾಯಕನೇ, ಗಜಮುಖನೇ ವಿನಾಯಕನೇ, ರಜತಗಿರಿ ಗೊಡೆಯನ ಕುಮಾರನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ. ಗಜಮುಖನೇ ವಿನಾಯಕನೇ, ಗಜಮುಖನೇ ವಿನಾಯಕನೇ, ರಜತಗಿರಿ ಗೊಡೆಯನ ಕುಮಾರನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ. ಗಜವದನನೆ ಧವಳ ದೂರ್ವೆ ನಿನ್ನ ಪಾದ ಕರ್ಪಿಸುವೆ, ಗಜವದನನೆ ಧವಳ ದೂರ್ವೆ ನಿನ್ನ ಪಾದ ಕರ್ಪಿಸುವೆ, ಭಕ್ತಿಯಿಂದ ಭಜಿಸುವೆ ಕೃಪೆ ತೋರೋ ಗಣೇಶನೇ. ಗಜವದನನೆ ಧವಳ ದೂರ್ವೆ ನಿನ್ನ ಪಾದ ಕರ್ಪಿಸುವೆ, ಭಕ್ತಿಯಿಂದ ಭಜಿಸುವೆ ಕೃಪೆ ತೋರೋ ಗಣೇಶನೇ. ವಿದ್ಯದಾತ ವಿನಾಯಕನೇ ಪಾರ್ವತಿ ನಂದನನೇ, ವಿದ್ಯದಾತ ವಿನಾಯಕನೇ ಪಾರ್ವತಿ ನಂದನನೇ, ಅನವರತ ನಮ್ಮನ್ನು ಕಾಯೋ ವಿನಾಯಕ. ಗಜಮುಖನೇ ವಿನಾಯಕನೇ, ಗಜಮುಖನೇ ವಿನಾಯಕನೇ, ರಜತಗಿರಿ ಗೊಡೆಯನ ಕುಮಾರನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ. ಮಣ್ಣು ಮೂರ್ತಿ ರೂಪದಲ್ಲಿ ನಿನ್ನ ಕೂರಿಸಿ, ಕನಕಾಭರಣಗಳಿಂದ ನಿನ್ನ ಶೃಂಗರಿಸಿ, ಮಣ್ಣು ಮೂರ್ತಿ ರೂಪದಲ್ಲಿ ನಿನ್ನ ಕೂರಿಸಿ, ಕನಕಾಭರಣಗಳಿಂದ ನಿನ್ನ ಶೃಂಗರಿಸಿ, ಮೋದಕ ನೈವೇದ್ಯವನ್ನು ನಿನಗೆ ಅರ್ಪಿಸಿ, ಮೋದಕ ನೈವೇದ್ಯವನ್ನು ನಿನಗೆ ಅರ್ಪಿಸಿ, ನಮ್ಮನ್ನೆಲ್ಲ ಹರಸು ಎಂದು ಕೈ ಜೋಡಿಸಿ. ಗಜಮುಖನೇ ವಿನಾಯಕನೇ, ಗಜಮುಖನೇ ವಿನಾಯಕನೇ, ರಜತಗಿರಿ ಗೊಡೆಯನ ಕುಮಾರನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ, ಲೋಕದಲ್ಲಿ ಮೊದಲ ಪೂಜೆ ಪಡೆದವನೇ. ಧನ್ಯವಾದಗಳು. ಗಣೇಶನ ಸ್ತುತಿಯೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿದ ಚೈತ್ರ ವಿನಯ್ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸರ್ವರನ್ನು ಸ್ವಾಗತಿಸಲಿದ್ದಾರೆ ರಾಸು ವೆಂಕಟೇಶ್.
ಎಲ್ಲರಿಗೂ ನಮಸ್ಕಾರ. ಮಾತಿನ ಮನೆಯ 5 ತಿಂಗಳ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೇವೆ. 75ನೆಯ ಸ್ವಾತಂತ್ರ್ಯದಿಂದ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಹಾಕಬೇಕು ಅಂತ ಇದು ಭಾರತದ ಸ್ವಾತಂತ್ರ್ಯೋತ್ಸವ. ಹಾಗಾಗಿ ಮಹಾಭಾರತದಲ್ಲಿ ಮನೋವೈಜ್ಞಾನಿಕ ವಿಚಾರಗಳು ಅನ್ನೋ ವಿಷಯದ ಬಗ್ಗೆ ನಮ್ಮ ಜನಾರ್ದನ್ ಅವರು ವಿಚಾರಧಾರೆ ನಡೆಸ್ತಾ ಇದ್ದಾರೆ. ಅದೇ ರೀತಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಿಂಧ್ ರಾಜಕುಮಾರಿಯರು ಎಂಬ ಒಂದು ಸಾಕ್ಷ್ಯಚಿತ್ರವನ್ನು ನಮ್ಮ ಶ್ರೀ ಆಗುಂಬೆ ನಟರಾಜ್ ಅವರು ನಿರ್ಮಿಸಿದ್ದಾರೆ. ಅದರ ವಿದ್ಯುಕ್ತ ಉದ್ಘಾಟನೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಚಾರಧಾರೆ ಹಸ್ತಕ್ಕೆ ಬಂದಿರತಕ್ಕಂತಹ ಶ್ರೀ ಜನಾರ್ದನ್ ಅವರ ಬಗ್ಗೆ ಒಂದೆರಡು ಮಾತುಗಳೇ ಹೇಳಿ ಇಷ್ಟಪಡ್ತೇನೆ. ಜನಾರ್ದನ್ ಅವರು ಮೂಲತಃ ನಂಜನಗೂಡಿನಿಂದ ಬಂದಿದ್ದಾರೆ. ಅವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ಇವರು ಗರಡಿ ಪಟ್ಟು ಯೋಗಾಭ್ಯಾಸ ಮಾಡಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಯಾಗಿ, ಶಿಸ್ತಿನ ಅಧಿಕಾರಿಯಾಗಿ ಆರ್ಥಿಕ ಹಾಗೂ ಸೈಬರ್ ಅಪರಾಧಗಳನ್ನು ಪತ್ತೆ ಹಚ್ಚುವಲ್ಲಿ ಇವರು ನಿಪುಣರಾಗಿದ್ದಾರೆ. ಇವರು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಪ್ರವೃತ್ತಿಯಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಹೊಂದಿದ್ದಾರೆ. ಇವತ್ತು ನಮ್ಮೊಂದಿಗೆ ಮಹಾಭಾರತದಲ್ಲಿ ಮನೋವೈಜ್ಞಾನಿಕ ವಿಚಾರಗಳು ನಮ್ಮ ವಿಷಯಕ್ಕೆ ಮಾತಾಡ್ತಾ ಇದ್ದಾರೆ. ಅವರಿಗೆ ಮಾತಿನ ಮನೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ಆಗುಂಬೆ ನಟರಾಜ್ ಅವರು ಇವರು ಕನ್ನಡದ ಪ್ರಸಿದ್ಧ ಬರಹಗಾರರು. ಸುಮಾರು 30ಕ್ಕೂ ಹೆಚ್ಚು ಕೃತಿಗಳು ಇವರಿಂದ ಪ್ರಕಟಿಸಲ್ಪಟ್ಟಿದೆ. ಇಲ್ಲಿ ವಾಸ್ತವವಾಗಿ ಇವರಿಗೆ ಧರ್ಮ ಮತ್ತು ಇತಿಹಾಸದ ಬಗ್ಗೆ ಬಹಳ ಆಸಕ್ತಿ. ಈ ಎರಡು ವಿಷಯಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಜೊತೆಗೆ ಕಾದಂಬರಿಗಳನ್ನು ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ. ಇವತ್ತು ಇದು ಏನು ಬಿಡುಗಡೆ ಆಗ್ತಾ ಇದೆ ಅವರ ಸಾಕ್ಷ್ಯಚಿತ್ರ, ಅದು ಸಿಂಧ್ ಪ್ರಾಂತ್ಯದ ರಾಜಕುಮಾರಿಯರು. ಅಂದರೆ ಭಾರತದ ಮೇಲೆ ಮುಸ್ಲಿಮರ ದಾಳಿ ಏನಾಗುತ್ತೆ, ಆ ದಾಳಿಯ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆಯನ್ನು ಆಧರಿಸಿ ಇವರು ಒಂದು ಕಿರು ಸಾಕ್ಷ್ಯಚಿತ್ರವನ್ನು ಅಂದಿಸಿದ್ದಾರೆ. ಅದು ವಿದ್ಯುಕ್ತವಾಗಿ ಉದ್ಘಾಟನೆ ಆಗ್ತಾ ಇದೆ. ಅದು ನಿಮಗೆಲ್ಲ ಯೂಟ್ಯೂಬ್ನಲ್ಲಿ ನಂತರ ಲಭ್ಯವಾಗುತ್ತೆ. ಶ್ರೀ ಆಗುಂಬೆ ನಟರಾಜ್ ಅವರಿಗೆ ಮಾತಿನ ಮನೆ ಪರವಾಗಿ ಅದು ನಿಮ್ಮೆಲ್ಲರ ಪರವಾಗಿ ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಶ್ರೀ GP ನಾಗರಾಜ್ ಅವರು. ಇವರು ನನ್ನ ಆತ್ಮೀಯರು, ಹಿತೈಷಿಗಳು ಮತ್ತು ಬರಹಗಾರರು, ದಲಿತ ಪ್ರಬಂಧಗಳನ್ನು ಬರೆದಿದ್ದಾರೆ. PW ಇಲಾಖೆಯಲ್ಲಿ ಅಧಿಕಾರಿಯಾಗಿ ಈಗ ನಿವೃತ್ತರಾಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಕೊಳ್ತಾ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಇಂದಿನ ಈ ವಿಚಾರಧಾರೆಯ ಜೊತೆಗೆ ನಮ್ಮ ಜನಾರ್ದನ್ ಅವರ ಜೊತೆ ಶ್ರೀಮತಿ ಮಂಜುಳಾ ಅವರು ಬಂದಿದ್ದಾರೆ ಗಮಕ ವಾಚನಕ್ಕೆ. ಅವರಿಗೂ ಕೂಡ ಮಾತಿನ ಮನೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನನ್ನ ಬೆನ್ನಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ರಾಮನಾಥ್ ಇದ್ದಾರೆ. ರಾಮನಾಥ್ ದಂಪತಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಈ ಕರೋನಾ ಆತಂಕದ ನಡುವೆ ನಿಯಮಿತ ಸಭಾಂಗಣದಲ್ಲಿ ನಿಯಮಿತ ಜನಗಳ ಜೊತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲ ಬಂದಿದ್ದೀರಾ, ನಿಮಗೆಲ್ಲ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ನೇರ ಪ್ರಸಾರದಲ್ಲಿ ಫೇಸ್ಬುಕ್ನಲ್ಲಿ ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಮಾತಿನ ಮನೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ವಿದ್ಯುಕ್ತ ಉದ್ಘಾಟನೆ ದೀಪ ಬೆಳಗುವ ಮೂಲಕ ಗಣ್ಯರೆಲ್ಲರೂ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೇನೆ.
ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಅತಿಥಿ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಸಿಂಧ್ ರಾಜಕುಮಾರಿಯರು ಸಾಕ್ಷ್ಯಚಿತ್ರದ ಲೋಕಾರ್ಪಣೆ ಶ್ರೀ ಜನಾರ್ದನ್ ಅವರು ನೆರವೇರಿಸಿಕೊಡಬೇಕಾಗಿ ಮೂಲಕ ಆಗುಂಬೆ ನಟರಾಜ್ ಅವರ ಸಿಂಧ್ ರಾಜಕುಮಾರಿಯರು ಸಾಕ್ಷ್ಯಚಿತ್ರ ಇದೀಗ ಲೋಕಾರ್ಪಣೆಗೊಂಡಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಜನಾರ್ದನ್ ಅವರಿಗೆ ಮಾತಿನ ಮನೆ ಪರವಾಗಿ ಧನ್ಯವಾದಗಳು. ತಮ್ಮ ಸಾಕ್ಷ್ಯಚಿತ್ರದ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ಶ್ರೀ ಆಗುಂಬೆ ನಟರಾಜ್ ಅವರನ್ನು ವೇದಿಕೆಗೆ ಆಹ್ವಾನಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದನ ವೆಂಕಟೇಶ್ ಅವರಿಗೆ ಇದೊಂದು ವೇದಿಕೆ ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಗೊತ್ತೇ ಇರಲಿಲ್ಲ, ಅವ್ರು ಹೇಳಿದ್ಮೇಲೆ ಭಾಳ ಆಶ್ಚರ್ಯ ಆಯಿತು. ಬಂದು ನೋಡಿದ್ರೆ ನಮಗೆ ಭಾಳ ಖುಷಿ ಆಯಿತು. ಆ ಖುಷಿನೇ ನಾನು ಮಾತಾಡ್ತಾ ಇದ್ದೀನಿ. ಅದರಲ್ಲೂ ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆ ಬೇರೆ. ಇದಕ್ಕಿಂತ ಒಳ್ಳೆಯ ಸಂದರ್ಭ ಇನ್ನೇನು ಬೇಕು ನಮಗೆ. ನಾನು ಚಿತ್ರ ಮಾಡಿದ್ದು ಸಾಕ್ಷ್ಯಚಿತ್ರ ತೆಗೆದಿದ್ದು ಒಂದು ಅಪೂರ್ವವಾದ ಘಟನೆ. ಅದು 8ನೇ ಶತಮಾನ 700 ಅವಾಗ ಯಾವ ಪಠ್ಯಪುಸ್ತಕಗಳು ಯಾವ ಹಿಸ್ಟ್ರಿ ಬುಕ್ಕಲ್ಲೂ ಸಿಗುವುದಿಲ್ಲ ಈ ಘಟನೆ. ಅವರು ದೇಶಕ್ಕೆ, ಅವರು ತನ್ನ ದೇಶಕ್ಕೋಸ್ಕರ ಇಬ್ಬರು ಹುಡುಗಿರು ಪ್ರಾಣತ್ಯಾಗ ಮಾಡ್ತಾರೆ. ಅದರ ಕಥೆ ಅದು ಐ.ಇ. ಅಕ್ಬರಿ ಅಂತ ಹೇಳಿ ಅಕ್ಬರ್ನ ಬಯೋಗ್ರಫಿ ಇದೆಯಲ್ಲ, ಅದನ್ನು 30 ವರ್ಷದಿಂದ ಡೆಲ್ಲಿ ಇರೋವಾಗ ಅದು ಓದ್ಕೊಂಡಿದ್ದೆ. ಆಶ್ಚರ್ಯ ಆಯಿತು, ಬೇರೆ ಕಡೆ ಹೋಗಿ ಏನೂ ಸಿಗಲಿಲ್ಲ. ಬೆಂಗಳೂರಿಗೆ ಬಂದೆ. ಈಗ ಒಂದು 3 ವರ್ಷದಿಂದ ಏನಾದ್ರು ಮಾಡಬೇಕು ಇದ್ರ ಬಗ್ಗೆ ಅಂತ ಹೇಳಿ ಅದಕ್ಕೆ ಒಂದು ಲೇಖನ ಸಿದ್ಧಪಡಿಸಿದೆ. ಅದು ಕಸ್ತೂರಿ ಮ್ಯಾಗಝೀನಿಗೆ ಅದು ಮೇಡಮ್ ಕೊಟ್ಟೆ. ಅವರು ಪುರಾವೆ ಕೊಡೋದು ಅವ್ರಿಗೆ ಯಾಕೋ ಗೊತ್ತೇ ಇಲ್ಲ. ದೊಡ್ಡ ದೊಡ್ಡ ಹಿಸ್ಟಾರಿಯನ್ಸ್ಗೂ ಕೂಡ ಗೊತ್ತಿಲ್ಲ ಈ ವಿಷಯ. ಅಂದರೆ ನಾನು ಅವರಿಗೆ ಪುಸ್ತಕವನ್ನು ಕೊಟ್ಟು ತೋರಿಸಿದೆ, ಪುರಾವೆ ಇದೆ ನೋಡಿ ಅಂತ. ಆವಾಗ ಅವರು ಪ್ರಕಟಣೆ ಮಾಡಿದ್ರು. ಅದನ್ನು ಪುಸ್ತಕದ ಬೇರೆ 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 ಲೇಖನ ಸೇರಿಸ್ಬಿಟ್ಟು ಲಂಡನ್ನಿಂದ ಅಂಡಮಾನ್ ಬೇಕು ಪುಸ್ತಕ ಮಾಡಿದ್ದೀನಿ. ಅದರಲ್ಲಿ ಈ ಲೇಖನ ಹಾಕಿದ್ದೀನಿ. ಯೋಚನೆ ಮಾಡಿದೆ, ಇದು ನಮ್ಮವ್ರು ಓದೋದಿಲ್ಲ. ಪುಸ್ತಕ ಓದೋದು ಕಷ್ಟ, ಲೇಖನ ಓದೋದು ಕಷ್ಟ. ಅಲ್ಲಿ ಕನ್ನಡಿಗರು ಭಾಳ ಹಿಂದುಳಿದಿದ್ದಾರೆ. ಅದರಲ್ಲಿ ಒಂದು ಸಾಕ್ಷ್ಯಚಿತ್ರ ಮಾಡೋಣ ಅಂತ ಒಂದು ಮನಸ್ಸಿನಲ್ಲಿ ಬಂತು. ಅದು ಸರಿಯಾಗಿ ನಮ್ಮ ಡೈರೆಕ್ಟರ್ ಸಾಹೇಬರು ಸಿಕ್ಕಿದ್ರು, ಮಹಂತೇಶ್ ಅಂತ ಅವ್ರ ಹೆಸರು. ಅವರು 3-4 ಪಿಕ್ಚರ್ ಮಾಡಿದ್ದಾರೆ, ಪ್ರಶಸ್ತಿ ಸಿಕ್ಕಿದೆ ಅವರಿಗೆ. ಭಾಳ ಒಂದು ಕರೋನಾ ಕಾಲದಲ್ಲೇ ಪಾಪ ಅವರಿಗೆ ಕಷ್ಟದಲ್ಲಿದ್ದಾರೆ ಅವರು. ನಮ್ಮದು ಗೊತ್ತಾಯಿತು, ಬರೋ ನಾನು ಇಬ್ಬರು ಸೇರ್ಕೊಂಡು ಮಾಡೋಣ ಬನ್ನಿರಿ ಅಂತಂದರೆ. ಇದೇನು ಗೊತ್ತೇ ಇಲ್ವಲ್ಲ ಇದು ಹಿಸ್ಟ್ರಿ, ಇದು ಯಾಕೆ ಇದು ನೋಡ್ತಾರ ಇದನ್ನು ಅಂತ ಕೇಳಿದ್ರು ಅವರು. ನೋಡೋಣ ಮಾಡೋಣ ಬನ್ನಿ ಅಂತೇಳಿ ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆಂದರೆ ಲೊಕೇಶನ್ ಶೂಟಿಂಗ್ ಇಲ್ಲ. ನಾವು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಇದು ಮಾಡಬೇಕು, ಸಿಂಧ್ ಪ್ರಾಂತ್ಯ ಹೇಗಾಗ್ತದೆ. ಸೊ ಬೇರೆ ಬೇರೆ ಅಲ್ಲಿ ಏನೇನೋ ತಗೊಂಡು ಅಂಥದ್ದು ಮಾಡಿ ಮುಗಿಸಿದ್ದಾರೆ ಅವರು. ತುಂಬ ಕಷ್ಟಪಟ್ಟರು ಪಾಪ. ಅವ್ರಿಗೆ ನಾನು ಮೊದಲು ಒಂದು ಸೊ ಈ ಕತೆ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಸಾಕ್ಷ್ಯಚಿತ್ರ ನೋಡ್ತೀರಲ್ಲ, ಅದು ನೋಡಿದ ಮೇಲೆ ಕತೆ ಈಗಲೇ ಕತೆ ಹೇಳ್ಬಿಟ್ರೆ ನೀವು ಯಾರು ನೋಡೋದಿಲ್ಲ. ಅದನ್ನು ಒಂದು ಸ್ವಲ್ಪ ಸಸ್ಪೆನ್ಸ್ ಇಟ್ಬಿಡೋಣ ಅಂತೇಳಿ. ಬಟ್ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಸ್ವಲ್ಪ ನಿಮಗೆಲ್ಲ ಗೊಂದಲ ಉಂಟು ಮಾಡ್ಬೋದು. ಅದೇನು ಅಂದರೆ, ಸ್ವತಂತ್ರ ಬಂದಿದೆ ನಿಜ. ಸ್ವತಂತ್ರ ಅಂದ್ರೆ ಏನು ಡೆಫಿನೇಷನ್ ಹೇಳಿಕ್ಕಾಗ್ತದ? ಸ್ವತಂತ್ರ ಅಂದ್ರೆ ಏನು ಯಾರಾದ್ರೂ ಹೇಳ್ಬೋದಾ? ಸ್ವೇಚ್ಛೆ ಎಲ್ಲದ ಜವಾಬ್ದಾರಿಯುತವಾದ ಒತ್ತಾಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ.
ಸ್ವೇಚ್ಛೆ ಇದೆ, ಜವಾಬ್ದಾರಿ ಇಲ್ಲ. ಆ ವರ್ಡ್ ಇದೆಯಲ್ಲ ಜವಾಬ್ದಾರಿ, ಇದುವರೆಗೂ ಯಾರು ಮಹಾತ್ಮ ಗಾಂಧಿ ಹೇಳಿಲ್ಲ, ನೆಹರು ಹೇಳಿಲ್ಲ, ಯಾವ ಪಾಲಿಟಿಷಿಯನ್ಸ್ ಹೇಳಿಲ್ಲ. ಸ್ವತಂತ್ರ ಅಂತಂದ್ರೆ ಒಂದೇ ನಾಣ್ಯದ ಎರಡು ಮುಖ. ಒಂದು ಸ್ವತಂತ್ರ, ಇನ್ನೊಂದು ಮುಖ ಜವಾಬ್ದಾರಿ. ಜವಾಬ್ದಾರಿ ಇಲ್ಲದ್ಮೇಲೆ ಅದು ಸ್ವತಂತ್ರ ಆಗುವುದೇ ಇಲ್ಲ. ಈಗ ನಾವು ಅನುಭವಿಸ್ತಾ ಇರೋದು ಬೇಜವಾಬ್ದಾರಿ ಸ್ವತಂತ್ರ. ಹಾಗಾಗಿ ನಮ್ಮ ದೇಶ ಹಿಂದುಳಿದಿದೆ. ಯಾವುದೇ ಸ್ವತಂತ್ರ ಬಂತು ಅಂತ ಹೇಳುವಾಗ ಯಾರಿಗೇ ಆಗಲಿ, ನನಗೆ ಸ್ವಂತ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮಗ ಇದ್ದಾನೆ, ಅವನಿಗೆ ಎಲ್ಲಾ ತರ ಸ್ವತಂತ್ರ ಕೊಟ್ಟಿದ್ರು ಕೂಡ ಅವನಿಗೆ ಜವಾಬ್ದಾರಿ ಕೊಟ್ಟಿರ್ಲಿಲ್ಲ. ಜವಾಬ್ದಾರಿ ನನ್ನ ಹತ್ರ ಇತ್ತು, ಅವನ ಜುಟ್ಟು ನನ್ನ ಹತ್ರ ಇತ್ತು. 18 ವರ್ಷ ಆಗತನಕ ನಾನು ಹೇಳ್ದಂಗೆ ಕೇಳ್ಕೊಂಡು ಕೂತಿದ್ದ. ಸಾಕಾಗೋಯ್ತು ನನಗೆ, ನಾನು ಹೋಗ್ತೀನಿ ಮನೆ ಬಿಟ್ಟು, ಹೋಗ್ಬಾ ನಾನು ಭಾಳ ಇಲ್ಲಿ ಪ್ರವಾಸ ಅಂತ ಹೇಳಿ ಅವ್ನು ಮನೆ ಬಿಟ್ಟು ಹೋದೆ. ಅವಾಗ ಅವನಿಗೆ ಜವಾಬ್ದಾರಿ ಕೊಟ್ಟೆ, ಸ್ವತಂತ್ರ ಕೊಡಲಿಲ್ಲ. ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋಕೆ ಜವಾಬ್ದಾರಿ ಕೊಟ್ಟೆ ನನಗೆ. ಅವನಿಗೆ ಸ್ವತಂತ್ರ ಅನ್ನೋದು ಏನಾಗಿದೆ, ಜವಾಬ್ದಾರಿ ಇಲ್ಲದ ಸ್ವತಂತ್ರ, ಸ್ವೇಚ್ಛಾಚಾರ ಆಗ್ಬಿಟ್ಟಿದೆ. ಆ ಸ್ವೇಚ್ಛಾಚಾರ ಆದ್ರಿಂದನೇ ನಾವು ಎಲ್ಲಾ ಕಡೆ ಜಗಳಾಡ್ತೀವಿ, ಗಲಾಟೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಪಾರ್ಲಿಮೆಂಟ್ ಕೂಡ ಒಂದು ರಣರಂಗ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಇಲ್ಲ. ಯಾರಿಗೇ ಆಗಲಿ, ತಂದೆ ಆಗಲಿ, ತಾಯಿ ಆಗಲಿ, ಮಕ್ಕಳಾಗಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಜವಾಬ್ದಾರಿ ಇಂಪಾರ್ಟೆಂಟ್. ಜವಾಬ್ದಾರಿ ಇದ್ದಿದ್ಮೇಲೆ ಸ್ವತಂತ್ರವೇ ಇಲ್ಲ. ಅದು ನಾವು ಸ್ವತಂತ್ರ ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ, ಅದು ಸ್ವತಂತ್ರ ಅಲ್ಲ. ಅದು ಯಾಕಂದ್ರೆ ಜವಾಬ್ದಾರಿ ಬೇಕಲ್ಲ. ನನಗೆ ಜವಾಬ್ದಾರಿ ಬೇಡಪ್ಪ. ಬ್ರಿಟಿಷ್ನವರು ನಮ್ಮನ್ನು ಆಳ್ತಾ ಇದ್ರು, ಅವರಿಗೆ ಜವಾಬ್ದಾರಿ ಇತ್ತು ನಮ್ಮನ್ನು ಆಳೋದು. ಅವ್ರು ಹೇಳಿದ್ರೆ ನಾವು ಕೇಳಿದ್ರು, ಗುಲಾಮರಾಗಿದ್ವು. 600 ವರ್ಷ ನಾವು ಗುಲಾಮರಾಗಿದ್ವು, ಮುಸ್ಲಿಮ್ಸ್ ಆಡೋದು. ಒಂದು 200 ವರ್ಷ ಬ್ರಿಟಿಷ್ನವರು ಆಡೋದು. 1930ರಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಲ್ಲ ಕಡೆ ಹೇಳ್ತಿದ್ರು 29 crores, 29 ಕೋಟಿ ಜನಸಂಖ್ಯೆ ನಮ್ದು. ಬ್ರಿಟಿಷರು ಆಳ್ತಾ ಇದ್ರಲ್ಲ, ಅವರು ಹಾರ್ಡ್ಲಿ 60,000 ಜನ. ಈ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರು ಒಬ್ಳು ಅಮೆರಿಕನ್ ಪತ್ರಕರ್ತೆ ಕ್ಯಾಥರಿನ್ ಮನ್ರೋ ಅಂತ ಹೇಳಿ, ಅವರು ಪುಸ್ತಕ ಓದ್ಬಿಟ್ರು, ಬಂದು ನೋಡ್ಬಿಟ್ರು, ಮದರ್ ಇಂಡಿಯಾ ಅಂತ ಬರ್ದ್ಬಿಟ್ರು. But she made a very damaging statement. Nowhere in the world you will come across a shameful thing as you find in India, where hardly 60,000 Britishers are ruling 29 crores. Shameful thing. ಗಾಂಧೀಜಿ ಓದಿದ್ರದನ್ನ ಒಂದು ಲವ ಬಡ್ಕೊಂಡ್ಬಿಟ್ರು. ದಿಸ್ ಇಸ್ ಎ ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ರಿಪೋರ್ಟ್ ಅಂತ ಕರೆದು. ಎಸ್, ಸ್ಯಾನಿಟರಿ ಇನ್ಸ್ಪೆಕ್ಟರ್ಸ್ ರಿಪೋರ್ಟ್. ಒಳ್ಳೇದೇನು ಹೇಳಿಲ್ಲ ಅದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ಯಾವುದೇ ದೇಶದಲ್ಲೂ ಒಬ್ಬ ಪ್ರಧಾನಿ ಮಂತ್ರಿ ನಾವು ಸ್ವಚ್ಛತೆ ಇಟ್ಕೊಳ್ರಪ್ಪ, ಕ್ಲೀನ್ ಆಗಿರಪ್ಪ ಅಂತ ಹೇಳೋದಿಲ್ಲ. ಹೇಳಿ, ಇದ್ರಿಗೂ ಎಲ್ಲೂ ಹೇಳಿಲ್ಲ, ನಮ್ಮ ದೇಶದಲ್ಲಿ ಹೇಳಿಲ್ಲ. ಒಂದು ಸ್ವಚ್ಛತೆ ಇಟ್ಕೊಳಕ್ ಹೋದ್ರೆ ಒಬ್ಬ ಪ್ರಧಾನಿ ಮಂತ್ರಿ ಮಾಡೋ ಹೇಳ್ಬೇಕಾ? ಅಂದ್ರೆ ನಾವು ಬೇಜವಾಬ್ದಾರಿ. ನಮಗೆ ಸ್ವತಂತ್ರ ಸಿಕ್ಕಿದೆ, ಆದ್ರೆ ಜವಾಬ್ದಾರಿ ಇಲ್ಲ. ದಿಸ್ ಇಸ್ ದ ಸ್ಯಾಡ್, ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ಸ್. ಸೊ ಇದನ್ನೆಲ್ಲ ನಾನು ಪುಸ್ತಕ ಬರೆದಿದ್ದೀನಿ. ಒಂದು 36 ಪುಸ್ತಕದಲ್ಲಿ ಇದು ಭಾರತ, ಇದು ಹಿಂದೂಸ್ತಾನ, ಇದು ಇಂಡಿಯಾ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ನಮ್ಮ ದೇಶ ಹೇಗೆ ಪಾರ್ಟಿಷನ್ ಆಯಿತು ಅಂತ. ಆ ಪಾರ್ಟಿಷನ್ ವಿಷಯದಲ್ಲಿ ಇದೆಲ್ಲ ಹಾಕಿದ್ದೀನಿ. ನಾನು ಏನೇನು ಹೇಳ್ಕೋ ಅದೆಲ್ಲ ಹಾಕಿದ್ದೀನಿ. ನಾನು ಇತಿಹಾಸದ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಓದಿದ BCom ಆಗುತ್ತೆ. ಬಟ್ ಮೊದಲಿಂದ ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಇತಿಹಾಸದ ಬಗ್ಗೆ ಸ್ವಲ್ಪ ಬರೆಯಪ್ಪ, ಓದಪ್ಪ ಅಂತ ಹೇಳ್ಕೊಂಡು ಮಾಡ್ತಾ ಇದ್ರಿಂದ ಬರೆದಿರೋದು. ಇಷ್ಟು ಹೇಳಿ ನನಗೆ ಒಂದು ವೇದಿಕೆ ಕಲ್ಪಿಸ್ಕೊಟ್ಟು ನನಗೆ ಮಾತಾಡಲಿಕ್ಕೆ ಪುಸ್ತಕ ಮಾಡಿಕೊಂಡು ಇದೆಲ್ಲ ನಮ್ಮ ವೆಂಕಟೇಶ್ ಅವರು ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ನಮ್ಮ ಡೈರೆಕ್ಟರ್ ಸಾಹೇಬ್ಗೆ ಹಲೋ ನಮಸ್ಕಾರ. ತುಂಬಾ ನಮಗೆ ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರು ನೆನೆಸ್ಕೊಳ್ಳೇಬೇಕು. ನೀವೆಲ್ಲ ಶಾಂತ ರೀತಿಯಿಂದ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ನಾನು ಹೇಳಿದ್ರಲ್ಲೇ ಥ್ಯಾಂಕ್ ಯು ವೆರಿ ಮಚ್. ಅದು ಹೇಳ್ಬೇಕು, ಬ್ರೀಫ್ ಹೇಳ್ಬೇಕು. ಸಸ್ಪೆನ್ಸ್ ಹೇಳಿದ್ರು. ಇಬ್ಬರು ಹೆಣ್ಮಕ್ಳು ಇರ್ತಾರೆ. ರಾಜ ದೆಹಲು ಅಂತ, ಅವನು ಸಿಂಧೂ ರಾಜ್ಯನ ಅಲ್ಲ, ಸಿಂಧೂ ರಾಜ್ಯ ಅಂತಲೇ ಕರೀತಾರೆ. ಅದನ್ನು ಆಡ್ತಾ ಇರ್ತಾರೆ. 712 ಅದು ಸುಭಿಕ್ಷವಾದ ರಾಜ್ಯ, ಚೆನ್ನಾಗಿತ್ತು ಅದು. ಅವಾಗ ಅವನ ಅಸಿಸ್ಟೆನ್ಸ್ ಎಲ್ಲ ಸುನ್ನಿ ಶಿಯಾ ಗಲಾಟೆಯಾಗಿ ಶಿಯಾಸ್ ಒಬ್ಬ ಸೈನ್ಯಾಧಿಕಾರಿ ಬರ್ತಾನೆ. ಅಲ್ಲಿ ಅವನಿಗೆ ಹೆಲ್ಪ್ ತಗೊಳ್ತಾನೆ. ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ದ ಫಸ್ಟ್ ಇನ್ವೇಡರ್ ಆಫ್ ಇಂಡಿಯಾ, ಮುಸ್ಲಿಂ ಇನ್ವೇಡರ್, ಮೊಹಮ್ಮದ್ ಬಿನ್ ಕಾಸಿಮ್ ಅಂತ ಅವನ ಹೆಸರು. ಹಿ ವಾಸ್ ದ ಸನ್ ಇನ್ ಲಾ ಆಫ್ ಖಾಲಿಫ್. ಆ ಖಾಲಿಫ್ ಹೇಳ್ತಾನೆ, ಇನ್ವೈಟ್ ಮಾಡಪ್ಪ, ಆಕ್ರಮಣ ಮಾಡ ಇಂಡಿಯಾಗೆ ಅಂತ. ಅವ್ನು ಬರ್ತಾನೆ, ಸೈನ್ಯ ತಗೊಂಡು ಬರ್ತಾನೆ. ಸೈನ್ಯ ತಗೊಂಡು ಬಂದಾಗ ಯುದ್ಧದಲ್ಲಿ ಸೋತ್ ಬಿಡ್ತಾನೆ. ಅವನ ಹತ್ಯೆ ಆಗ್ಬಿಡ್ತಾನೆ.
ಹತ್ಯೆ ಆದಾಗ ಅವನ ಹೆಂಡತಿ ಮಹಾರಾಣಿ ಸೂಸೈಡ್ ಮಾಡ್ಕೊತಾರೆ. ಇಬ್ಬರು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ. ಆ ಹೆಣ್ಮಕ್ಳನ್ನ ಸರಿ ಹಿಡಿತಾರೆ, ಚೆಂದಾಗಿರ್ತಾರೆ. ಅವ್ರನ್ನ ಆ್ಯಸ್ ಎ ಗಿಫ್ಟ್ ಖಾಲಿಫಿ ಇದಕ್ಕೆ ಅವನಿಗೆ ಬಾಗ್ದಾದಿ ಕಳಿಸ್ತಾನೆ. ಖಾಲಿಫಿ ಸ್ವಂತ ಮಾವ, ಈಸ್ ಸನ್ ಇನ್ ಲಾ, ಗಿಫ್ಟಾಗಿ ಕಳಿಸ್ತಾನೆ. ಅಲ್ಲಿ ಅವರು ಹೋದಾಗ ಅವ್ನು ನೋಡ್ತಾನೆ, ನನ್ನ ಜನ ಸೇರಿಸ್ಕೊಂಬಿಡೋಣ ಅಂತ. ಅವಾಗ ಹೆಣ್ಮಕ್ಳು ಇರ್ತಾರೆ, ಇಲ್ಲ ನಮ್ಮನ್ನು ಅವಾಗಲೇ ಅವನು ತನ್ನ ಅರಮನೆಯಲ್ಲಿ ತನ್ನ ಮನೇಲಿ ಇಟ್ಕೊಂಡಿದ್ದ 3 ದಿವಸ ಡಿಸೈನರ್ ಆಗಿಬಿಟ್ಟಿದೆ, ಇಂಥ ಗಿಫ್ಟ್ ನಿನಗೆ ಹಾಕಬೇಕು. ಅವನು ಕೋಪಿಷ್ಟ, ಊರಿ ಮೇಲೆ ಅವನು ಹೇಳ್ತಾನೆ, ಹಳೆಯ ಮೇಲೆ ಈ ಥರ ಅಳಿಯ ಸಿಕ್ಕಿದ್ದಾರೆ ನನಗೆ ಅಂತ ಹೇಳಿ ಅವನು ತಕ್ಷಣ ಆಜ್ಞೆ ಕೊಡ್ತಾನೆ. ಎಲ್ಲೇ ಇದ್ರು ಅವನು ಸೆರೆ ಹಿಡಿದು ಒಂದು ಬಾಕ್ಸಲ್ಲಿ ಅವನಿಗೆ ಚರ್ಮದಲ್ಲಿ ಸುತ್ತಿ ಅವನ ದೇಹನ ನನಗೆ ರವಾನೆ ಮಾಡಿಸುತ್ತೆ ಆಜ್ಞೆ ಕೊಟ್ಟಿರ್ತಾನೆ. ಆಜ್ಞೆ ಕಳಿಸ್ತಾರೆ, ಬರ್ತದೆ ಒಂದು ಬಾಕ್ಸ್ ಬಂದಾಗ ಅವನಿಗೆ ಕರೀತಾನೆ, ನೋಡು ಏನಾಗಿದೆ ನಿಮಗೆ ಇದು ಮಾಡ್ಕೊಂಡು ಅಂತ ಹೇಳಿ ಬಾಕ್ಸ್ ತೆಗಿತಾರೆ. ಒಂದು ಶವ ಇರುತ್ತೆ. ಈ ಹುಡುಗಿ ನಗ್ತಾರೆ, ಖುಷಿಯಾಗ್ಬೇಕು ನೋಡಿ. ಯಾಕೆ ನಗ್ತೀಯ, ಏನಾಯ್ತು? ನಾನೇನು ಮಾಡಲಿಲ್ಲ, ಒಳ್ಳೆಯವರು, ನನಗೆ ಯಾವ ಥರ ತೊಂದರೆ ಕೊಟ್ಟಿಲ್ಲ, ಮತ್ತು ಯಾಕೆ ಸುಳ್ಳು ಹೇಳಿದ್ರಿ? ವಿ ವಾಂಟೆಡ್ ಟು ಟೇಕ್ ರಿವೆಂಜ್. ನಮ್ಮ ದೇಶ ಹಾಳು ಮಾಡ್ದ, ಲೂಟಿ ಮಾಡ್ದ, ನಮ್ಮ ತಾಯಿ ಸತ್ರು, ನಮ್ಮ ತಂದೆ ಸತ್ರು, ನಮ್ಮ ಇದು ಮಾಡ್ದ. ದಟ್ ಈಸ್ ವೈ ವಿ ವಾಂಟೆಡ್ ಟು ಟೇಕ್ ರಿವೆಂಜ್. ಸುಳ್ಳು ಅದಕ್ಕೆ ಹೇಳಿದ್ರು. ಅವರು ನಿಂತಲ್ಲೇ ಸಮಾಧಿ ಮಾಡ್ತಾನೆ, ನಾವು ನಿಂತಲ್ಲೇ ಗೋಡೆ ಕಟ್ಬಿಡ್ತಾನೆ. ದಿಸ್ ಸ್ಟೋರಿ ಹ್ಯಾಸ್ ನೆವರ್ ಅಪಿಯರ್ಡ್ ಇನ್ ಎನಿ ಆಫ್ ದ ಟೆಕ್ಸ್ಟ್ ಬುಕ್ಸ್ ಆಫ್ ಇಂಡಿಯಾ. 8ನೇ ಶತಮಾನದಲ್ಲಿ ನಡೆದಿದ್ದ ಸ್ಟೋರಿ ಇದು ನಮ್ಮ ದೇಶದಲ್ಲಿ ಒಂದು ದುರಂತ ನಡೆದಿದೆ. ಹೌ ವಿ ಡೋಂಟ್ ಬ್ರಿಂಗ್ ಔಟ್ ದ ಟ್ರೂ ಫ್ಯಾಕ್ಟ್, ರಿಯಲ್ ಹಿಸ್ಟ್ರಿ ಸಪ್ರೆಸ್ ಮಾಡ್ಬಿಡ್ತಾರೆ. ಆಶ್ಚರ್ಯ ಅಂದರೆ ಆಶ್ಚರ್ಯ. ನಾನು 30 ವರ್ಷ ಡೆಲ್ಲಿಲಿರುವಾಗ ಸ್ಟೋರಿ ಓದಿದ್ದೆ. ಅನ್ಫಾರ್ಚುನೇಟ್ಲಿ ಇದಾಗ ಅದಕ್ಕೆ ಪರ್ಪಸ್ ಆಗಿದೆ. ನಮ್ಮ ಡೈರೆಕ್ಟರ್ ಸರ್ ಹೆಲ್ಪ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಿಮಗೆಲ್ಲರಿಗೂ ಥ್ಯಾಂಕ್ ಯು. ತಮ್ಮ ಸಾಕ್ಷ್ಯಚಿತ್ರದ ಕುರಿತು ಮನದಾಳದ ಮಾತುಗಳನ್ನು ವ್ಯಕ್ತಪಡಿಸಿದಂತಹ ಶ್ರೀ ಆಗುಂಬೆ ನಟರಾಜ್ ಇವರಿಗೆ ಧನ್ಯವಾದಗಳು. ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಸಾಕ್ಷ್ಯಚಿತ್ರವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊತೀನಿ. ಈಗ ವೇದಿಕೆಯ ಮೇಲೆ ಮಹಾಭಾರತದಲ್ಲಿ ಮನೋವಿಜ್ಞಾನದ ವಿಚಾರಗಳು ಕುರಿತಂತೆ ಜನಾರ್ದನ್ ಅವರು ಮಾತನಾಡಲಿದ್ದಾರೆ. ಈಗಾಗಲೇ ಹೇಳಿದಂಗೆ ಭಾರತ ಮಹಾಭಾರತ ಈ 2 ಅಂಶಗಳನ್ನ ಸಮೀಕರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಶ್ರೀ ಜನಾರ್ದನ್ ಅವರು ವೇದಿಕೆಯಲ್ಲಿ ತಮ್ಮ ವಿಚಾರಧಾರೆ ನಡೆಸ್ಕೊಂಡು ಮಂಜುಳಾ ಅವರು ದಯವಿಟ್ಟು ಅವರಿಗೆ ಸಾಥ್ ಕೊಡಬೇಕು. ಬನ್ನಿ ಮೇಡಮ್. ನನಗೆ ಬೇಡ, ಗಟ್ಟಿದೆ ಇಟ್ಕೊಂಡು ನೋಡೋಣ ಬೇಗ ಸಾಕು ಬೇಡ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಭಾಳ ಖುಷಿ ವಿಚಾರ. ಸ್ವತಂತ್ರ ದಿನಾಚರಣೆ ದಿನ ನಾನು ಈ ಒಂದು ಕುಮಾರವ್ಯಾಸ ಭಾರತ ಮತ್ತು ಮಹಾಭಾರತ ಅದರ ಒಳಗಡೆ ಹೇಗೆ ಒಂದು ಮನೋವೈಜ್ಞಾನಿಕ ವಿಚಾರಗಳಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಒಂದು ಸಂವಾದ ಮಾಡಿ ಬಂದಿದ್ದೀನಿ. ಇವಾಗ ನಾವೆಲ್ಲ ನೋಡಿ ಸರ್ವೆ ಹೇಳಿದ್ರು, ವೆಂಕಟೇಶ್ ಸರ್ಗಳು, ಕೊರೋನಾ ಭಯ, ಕೂತ್ರೆ ಭಯ, ನಿಂತರೆ ಭಯ, ಎಲ್ಲ ಕಡೆ ಸ್ಟಾರ್ಟ್. ಯಾಕೆ ಈ ಭೀತಿ, ಈ ಭೀತಿ ಎಲ್ಲ ಪ್ರತಿ ಮನೆಗಳಲ್ಲಿ ಎಲ್ಲರ ಹತ್ರನೂ ಇದೆ. ಈಗ ಏನಿದೆ, ಶಾಲೆಗಳಿಗೆ ಮಕ್ಕಳು ಹೋಗಿ ಸ್ಕೂಲ್ಗಳಿಗೆ ಹೋಗಿ 2 ವರ್ಷ ಆಗಿದೆ. ವಯಸ್ಸಾದಂಥವರು ಅವರ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಒಂದು ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ. ಎಲ್ಲರಲ್ಲೂ ಈ ಒಂದು ಮದುವೆ ಮಾಡೋಣ, ಒಂದು ಶುಭ ಕಾರ್ಯ ಮಾಡೋಣ ಅಂತೇಳಿ ಹೋದ್ರೂ ಅವಾಗಲೂ ಈ ಒಂದು ಭೀತಿ ಕಾಡ್ತಾ ಇದೆ. ಈ ಭೀತಿ ಅನ್ನೋದು ಇವಾಗಲೇ ಮಾತ್ರ ಬರುತ್ತಾ, ಅಥವಾ ವಧು ಯಾವಾಗ ಅವರ ಟೈಮಲ್ಲಿ ಈ ಭೀತಿಗಳು ಬಂದಾಗ ನಾವು ಏನು ಮಾಡಬೇಕು? ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ.
ಮತ್ತು ಆ ಸಮಸ್ಯೆಗಳಿಂದ ಹೊರಬರ್ತಾರೆ. ಕೆಲವು ಸಲ ಏನು ಮಾಡ್ತೀವಿ, ಆ ಭೀತಿ ನಮ್ಮನೆ ಏನಾಗುತ್ತೆ, ಎಷ್ಟೋ ಜನ ಯಾಕೆ ಈ ವಿಚಾರ ತಗೊಂಡೆ ಅಂತಂದರೆ, ಎಷ್ಟೋ ಜನ ಕೆಲಸಗಳು ಸಡನ್ನಾಗಿ ಹೋಗ್ಬಿಡುತ್ತೆ. ಇವಾಗ ಕೊರೋನಾ ಟೈಮಲ್ಲಿ ಅವಾಗೆಲ್ಲ ಅವರೆಲ್ಲ ಹೇಗೆ ಎದುರಿಸ್ಬೇಕು, ಹೇಗೆ ಅವ್ರಿಗೆ ಮಾತ್ರ ಸಮಸ್ಯೆ ಬಂದಿದೆಯಾ, ಬೇರೆ ಯಾರಿಗೂ ಬರ್ತಾ ಇಲ್ವಾ, ಆ ಸಮಸ್ಯೆಗಳನ್ನು ನಾವು ಪಾಸಿಟಿವ್ ಆಗಿ ತಗೊಂಡಾಗ ಹೇಗೆ ನಾವು ಛಲದಿಂದ ಬದುಕ್ಬೋದು ಅದನ್ನು ಮಹಾಭಾರತದೊಳಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಅದು ಕುಮಾರವ್ಯಾಸ ಭಾರತದಲ್ಲಂತೂ ನಮಗೆ ಅದರಲ್ಲೆಲ್ಲ ತಗೊಂಡು ಏನು ಕ್ರೀಮ್ ಅಂತ ಹೇಳ್ತೀವಿ, ಆ ಕ್ರೀಮ್ನ ತಗೊಂಡು ಕುಮಾರವ್ಯಾಸ ಭಾರತದಲ್ಲಿ ಕೊಟ್ಟಿದ್ದಾರೆ. ಅದು ಪಾತ್ರಗಳ ಮುಖಾಂತರ ಕೊಟ್ಟಿದ್ದಾರೆ. ಆ ಪಾತ್ರಗಳ ಮುಖಾಂತರ ನಾವು ಅದನ್ನು ಇವತ್ತು ತಿಳ್ಕೊಳ್ಳೋದಕ್ಕೆ ಇದು ಮಾಡ್ತೀವಿ. ಯಾವುದೇ ಒಬ್ಬ ಮನುಷ್ಯನಿಗೆ ಯಾವುದೋ ಒಂದು ಕಾಯಿಲೆ ಸ್ಟಾರ್ಟ್ ಆಗಬೇಕಾದ್ರೆ ಫಸ್ಟು ಆದಿ ಅಂತ ಕರಿತೀವಿ. ಮನುಷ್ಯನಿಗೆ ಕಾಯಿಲೆ ಆದಿ ಅಂತ ಹೇಳಿದ್ರೆ ಮಾನಸಿಕ ಕಾಯಿಲೆಗಳು. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ ನಮ್ಮಲ್ಲಿ. ಯೋಗಶಾಸ್ತ್ರ ಪತಂಜಲಿ ಮುನಿಗಳು ಬರೆದಿದ್ರಲ್ಲ, ಅದರಲ್ಲಿ ಇರೋದು 95% ಆಧ್ಯಾತ್ಮಿಕ ವಿಚಾರ ಅಂತ ಹೇಳ್ತಾರೆ, ಅದರಲ್ಲಿರೋದು ವೈಜ್ಞಾನಿಕ ವಿಚಾರಗಳು. ಆದರೆ ನಮ್ಮಲ್ಲಿ ಏನು ಮಾಡ್ಬಿಡ್ತಾರೆ, ಇವಾಗ ಜಿಮ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಕ್ಸಸೈಸ್ ಮಾತ್ರ ಅಂತ. ಅದರಲ್ಲಿ ಒಂದೇ ಒಂದು ಪಾರ್ಟ್ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತಿದೆ. ಅದರಲ್ಲಿ ಆಸನ ಒಂದೇ ಒಂದು ಪಾರ್ಟ್ ಅಷ್ಟೇ. ಅದನ್ನೇ ಮೇಯ್ನಾಗಿ ತಗೊಂಡು ಇದನ್ನು ಯೋಗ ಅಂತೆಲ್ಲ ಪ್ರಚಾರ ಮಾಡ್ತಾರೆ. ಅದಲ್ಲ, ಅಲ್ಲಿರೋ ಮನೋವೈಜ್ಞಾನಿಕ ವಿಚಾರಗಳನ್ನು ನಾವು ಅರ್ಥಕೊಂಡ್ರೆ ನಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ನಾವು ಬಾಳ್ಬೋದು. ಇವಾಗ ಅದ್ರ ಬಗ್ಗೆ ನಮ್ಮ ಕುಮಾರವ್ಯಾಸ ಭಾರತದಲ್ಲಿ ಹೇಗೆ ಎಲ್ಲೆಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಪಾತ್ರಗಳು ಪ್ರಾರಂಭ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ನಾಂದಿ ಪದ್ಯ ಹಾಕ್ತೀನಿ. ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಕಾವುದು ರೋಷ ವೀರಲಯಾಯ್ತು ಲಜ್ಜೆಯ ಮೀಸಲು ಅಳಿದುದು ಬಲು ವಿಧದ ಬಹುವಾಸಿಗಳು ಪಲ್ಲವಿಸಿದವು ಕೆಲ್ಲವಿಸಿತು ಅನುತಾಪ ಆಶೆ ಪೈಸರವೋಯ್ತು ಕಡು ಝಳ ಸೂಸಿದುದು ಸುಯಿಲಿನಲ್ಲಿ ಕಂಗಳು ಕೇಸುರಿಯ ಮುಕ್ಕುಳಿಸಿದವು ಹೆಕ್ಕಳಿಸಿ ಕಾಮಿನಿಯ ಸತಿಗಾಯ್ತು ಘನರೋಷ ನಾವು ಅರಣ್ಯ ಪರ್ವದಲ್ಲಿ ಈ ಒಂದು ಸಂಗತಿ ತಗೊಂಡಿದ್ದೀವಿ. ಊರ್ವಶಿ ಮಹಾವೀರಾದಿ ವೀರ ಅರ್ಜುನ ತಪಸ್ಸನ್ನು ಮಾಡಿ ವರನ ಪಡ್ಕೊಂಡು ಶಿವನಿಂದ ಬಿಲ್ಲನ್ನು ತಗೊಂಡು ಬರ್ತಾ ಇರ್ತಾನೆ. ಆಗ ಅವನು ಬಂದು ಒಂದು ಕಾಮದ ವಶವಾಗಿ ಅರ್ಜುನನ್ನು ಕೇಳ್ತಾಳೆ. ಅರ್ಜುನ ಅದಕ್ಕೆ ಸಹಕರಿಸೋದಿಲ್ಲ. ಆಗ ಅವಳಿಗೆ ಯಾವ ಥರ ಕೋಪ ಬಂತು ಅಂತ ಮೇಡಮ್ ಓದಿದ್ದಾರೆ. ನೆಕ್ಸ್ಟ್ ಮುಂದೆ ಒಲಿದು ಬಂದವರಾವು ಸೊಬಗಿನೊಳ್ ಒಲಿಸಿ ಮರುಗಿ ಪಮಿಂಡ ನೀನು ಅತಿ ಸುಲಭರಾಗು ದುರ್ಲಭನು ನೀ ದೇವೇಂದ್ರ ಕಟಕದಲ್ಲಿ ಎಲೆನ ಪುಂಸಕ ಗಂಡು ವೇಷದ ಸುಳಿವು ನಿನಗೆ ಎನ್ನುತ್ತ ಸತಿ ಕಳವಳಿಸಿ ಕರವೆತ್ತಿದಳು ಹಿಡಿ ಹಿಡಿ ಶಾಪವಿದು ಎನ್ನುತ್ತ ಕೋಪಕ್ಕೊಳಗಾದ್ರೆ ಎಂಥ ದೇವತೆಗಳಿಗೂ ಅದನ್ನು ಸರಿಯಾಗಿ ಸಂದರ್ಭ ನಿಭಾಯಿಸೋಕ್ಕಾಗಲ್ಲ ಅನ್ನೋದನ್ನ ಇದು ನೋಡೋಣ ಅಂತ. ಊರ್ವಶಿ ಯಾರು ಬೇಕು ಅಂತ ದೇವತೆ ಅಲ್ಲೇ ಬೇಕಾದಷ್ಟು ಎಂಜಾಯ್ ಮಾಡ್ಬೋದಾಗಿತ್ತು. ಬಟ್ ಅರ್ಜುನನ ಹತ್ರ ಹೋದ್ಲು, ಅವಳ ಒಂದು ಕಾಮ ಈಡೇರಲಿಲ್ಲ, ಕೊಟ್ಲು ನೋಡಿ ಈ ಥರ ಶಾಪ.
ನರಮೃಗಾಧಮ ನಿಮ್ಮ ಭಾರತ ವರುಷ ಭೂಮಿಯಳು ಒಂದು ವರುಷಾಂತರ ನಪುಂಸಕನಾಗಿ ಚರಿಸು ನಿರಂತರಾಯದಲ್ಲಿ ಹರಿಯ ಮರೆಯುಗೋ ಹರನ ನೀನನುಸರಿಸು ನಿಮ್ಮಯ್ಯಂಗೆ ಹೇಳು ಇದು ನಿರುತ ತಪ್ಪದು ಹೋಗು ಎನ್ನುತ್ತ ಮೊಗದಿರು ಹಿದಳು ಚಪಲೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡಿರ್ತೀವಿ, ಎದುರುಗಡೆ ಅವರು ತಪ್ಪೊಂದು ಗೊತ್ತಾಗ್ತೀವಿ. ಇದರಲ್ಲಿ ನೋಡಿ 3 ವರ್ಷ ಎಷ್ಟು ಚೆನ್ನಾಗಿ ಬಂದಿದ್ದಾರೆ. ನರ ಮೃಗ ಅಧಮ ಮಾಡೋ ಕೆಲಸ ತಪ್ಪು ಕೆಲಸ ಮಾಡ್ತಾ ಇರೋದು ಅವಳು ಹೇಳ್ತಾ ಇರೋದು ಅರ್ಜುನನಿಗೆ ನರ ಮೃಗ. ಮೂಗನಾದನು ಬಹಳ ಧೈರ್ಯದ ಬೇಗಡೆಯ ಬಿಡೆ ಬಿಗಿದ ಬೆರಗಿನ ಮೂಗಿನ ಅಂಗುಲಿಗಳ ಬೆರಗಿನ ಮೂಗಿನ ಧನಂಜಯನು ಒಲೆದು ನಿಜ ಶಿರವ ಆಗಲಿ ಇದು ಸುರಭವನ ವಧುಗಳು ನಾಗರಿಗರು ಇವರೆತ್ತ ಭಾರತ ಭೂಗತರು ತಾವ್ಯತ್ತಲ್ ಇದು ಘಟಿಸಿದುದು ವಿಧಿ ಎಂದ ನಿಮ್ಮ ಭಾರತ ವರ್ಷದ ಭೂಮಿಯೊಳೊಂದು ವರುಷಾಂತರಕ ನಪುಂಸಕನಾಗು ಅಂತ ಹೇಳಿ ಶಾಪ ಕೊಟ್ಟ ತಕ್ಷಣ ಎದುರುಗಡೆ ಶಾಪ ತಗೊಳಕ್ ಇರೋನೇ ಅದು ಮಹಾವೀರಾದಿವೀರ. ಬರೀ ಒಂದು 3 ತಿಂಗಳು ಬರೀ ಎಲೆಗಳನ್ನು ತಿನ್ಕೊಂಡು ತಪಸ್ಸು ಮಾಡಿರ್ತಾನ ಅವನು, ಪಾಶುಪತಾಸ್ತ್ರ ತಡ್ಕೊಬೇಕು ಅಂತ ಮಹಾವೀರ. ಮತ್ತೆ ದ್ರೋಣಾಚಾರ್ಯರಂತ ಮಹಾನ್ ಗುರುಗಳ ಹತ್ರ ಈ ವಿದ್ಯೆಗಳನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಕೇವಲ ನೋಡಿ ನಾವು ಹೇಳ್ಬಿಡೋದು, ಸಮಾಜದಲ್ಲಿ ಎಷ್ಟೋ ಜನ ಅಂಗವೈಕಲ್ಯ ಆಗಿರುತ್ತೆ, ಎಷ್ಟೋ ಜನಕ್ಕೆ ಕಣ್ಣಿರೋದಿಲ್ಲ, ಎಷ್ಟೋ ಜನಕ್ಕೆ ಕಾಲಿರೋದಿಲ್ಲ, ಕೈ ಇರೋದಿಲ್ಲ, ಅವರೆಲ್ಲ ಹೆಂಗ್ ಜೀವನ ಮಾಡಬೇಕು? ಇವ್ರು ಹೇಳೋ ನಪುಂಸಕರು ಹುಟ್ಟುತ್ತಾ ಇಲ್ವಾ? ಹುಟ್ಟಿದ್ದಾರೆ. ಇವನಿಗೆ ಹೇಳಿರೋದು ಒಂದು 100 ವರ್ಷ 120 ವರ್ಷ ಆಯಸ್ಸಲ್ಲಿ 1 ವರ್ಷ ಬಾ ಇನ್ನು ನಪುಂಸಕನಾಗಿ ಭಾರತ ವರ್ಷದೊಳಗಡೆ ಓಡಾಡು ಅಂದ ತಕ್ಷಣ ನೀವೇನಾಗ್ತಾನೆ, ಏನೂ ಆಗುತ್ತೆ, ಮೂಕ ಆಗ್ತಾನೆ, ಅವನು ಮೂಗನಾಗ್ಬಿಡ್ತಾನೆ, ಮಾತಾಡೋಕ್ಕೆ ಮಾತು ಬರ್ತಾ ಇರಲ್ಲ. ಅಂದರೆ ಎಷ್ಟು ಅವನು ಅದನ್ನು ರಿಸೀವ್ ಮಾಡ್ಕೊಳ್ತಾನೆ. ಅಂಥ ಮಹಾಜ್ಞಾನಿ, ಅಂಥ ದೊಡ್ಡ ಗುರುಗಳ ಹತ್ರ ವಿದ್ಯೆ ಮಾಡೋದು ಸಂದರ್ಭಕ್ಕೆ ಹೇಗೆ ಮನುಷ್ಯನಿಗೆ ಯಾಕೆ ಕಷ್ಟಗಳು ಇವುಗಳೆಲ್ಲ ಬಂದಾಗ ಯಾಕೆ ನಾವು ಒಂಥರ ಬೆದರು ಬಿಡ್ತೀವಿ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಮೂಗಾಗ್ಬಿಡ್ತಾನೆ ಅವನು, ಅರ್ಜುನ ಏನು ಮಾತಾಡದೆ ಅಂತ ಒಂದು ಸ್ಥಿತಿಗೆ ಮೂಗಾಗಿ ನಿಂತ್ಕೊಳ್ತಾನೆ. ತಪವನಾಚರಿಸಿದೊಡೆ ವರಪಾಶುಪತ ಶರವು ಎನಗಾಯ್ತು ಧರ್ಮವೇ ತಪವಲ ಎಂದರಿದು ನಡೆದರೆ ಷಂಡತನವಾಯ್ತು. ತಪವೆರಡು ಸರಿ ಫಲದೊಳಾದುದು ವಿಪರೀತದ ಗತಿ ಗಹನ ತರವೇ ವಿಪುಲ ಕರ್ಮ ಸ್ಥಿತಿ ಎನ್ನುತ್ತ ತೂಗಿದನು ಶಿರವ. ಒಂದು ದೊಡ್ಡ ತಪಸ್ಸನ್ನು ಆಚರಿಸಿ ಪಾಶುಪತಾಸ್ತ್ರವನ್ನು ತಗೊಳ್ತಾನೆ. ಇನ್ನೊಂದು ಧರ್ಮ ಅನ್ನೋದನ್ನ ಒಂದು ತಪಸ್ಸಾಗಿ ಆಚರಿಸ್ತಾನೆ. ಆ ಧರ್ಮನ ನಾನು ತಪಸ್ಸು ಥರ ಆಚರಿಸಿದ್ದಕ್ಕೆ ನಾನು ಏನಾಯ್ತು, ನನಗೆ ಒಂದು ಶಾಪ ಬಂದ್ಬಿಡ್ತಲ್ಲ ಅಂತೇಳಿ ಅವನು ತುಂಬ ದುಃಖ ಅಂತಂದರೆ ಮೊದಲು ಮೂಕ ಆಗ್ತಾನೆ, ಮತ್ತು ಅವನೇ ಹೇಳ್ಕೊಳ್ತಾ ಇರ್ತಾನೆ. ಈಗ ಇದನ್ನು ಯಾಕೆ ಅಂತ ಹೇಳ್ತಾರೆ ಅಂದರೆ, ಇದನ್ನು ನೋಡಿ ನಾವೇನಾದ್ರು ಎಷ್ಟೋ ಸಲ ನಾವು ತಪ್ಪು ಮಾಡ್ತೀವಿ, ಯಾವುದೋ ಒಂದು ಬ್ಯಾಡ್ ಹ್ಯಾಬಿಟ್ಸ್ಗೆ ನಾವು ಒಳಗಾಗ್ತೀವಿ, ಯಾವುದೋ ಒಂದು ಪ್ರಾಬ್ಲಮ್ ಅಥವಾ ಕಾಯಿಲೆ ಏನೋ ಒಂದು ಬರುತ್ತೆ. ಅವಾಗ ನಾವೇ ಅನ್ಕೊಂತೀವಿ ಮನುಷ್ಯ, ಹೌದು ನಾನು ತಪ್ಪು ಮಾಡಿದೆ ನನಗೆ ಬಂದಿದೆ. ಅಥವಾ ನಾವೇನೋ ಸಮಾಜದಲ್ಲಿ ಏನೋ ಒಂದು ತಪ್ಪು ಕೆಲಸಗಳು ಮಾಡ್ತಾ ಇರ್ತೀವಿ, ಅದಕ್ಕೆ ಯಾವತ್ತೋ ಒಂದಿನ ಶಿಕ್ಷೆ ಬರುತ್ತೆ. ಅವಾಗ ಸರಿ. ಏನೂ ಮಾಡದೇ ಇರೋದಿಲ್ಲ ನಿರಪರಾಧಿಗಳ ಸಮಾಜದಲ್ಲಿ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಸಮಸ್ಯೆಗಳು ಬರ್ತವೆ.
ಬಂದಾಗ ಅರ್ಜುನನಿಗೂ ಸ್ಥಿತಿನೂ ಇದೇನೆ. ಅವನು ಏನು ತಪ್ಪು ಮಾಡಿರೋದಿಲ್ಲ, ಇದನ್ನ ಧರ್ಮನ ತಪಸ್ಸು ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾನೆ. ಅದೇ ಅವನಿಗೆ ಆ ಧರ್ಮ ಆಚರಣೆ ಮಾಡಿದ್ದೇನೆ ಅವನಿಗೆ ಒಂದು ಶಾಪವಾಗಿ ಅವನಿಗೆ ಈ ಸಂದರ್ಭದಲ್ಲಿ ಬರುತ್ತೆ. ನುಡಿಸೇ ತಲೆವಾಗಿದನು ಲಜ್ಜೆಯ ಝಡಿತೆಯಲಿ ಝೊಮ್ಮೇರಿದಂತೆ ಎವೆ ಮಿಡುಕದಿರೆ ಮುಗುಳ್ ಅಪ್ಪಿ ಹರಿ ಮೊಗನೆಗಹಿ ಮುಂಡಾಡಿ ಬಿಡು ಮನೋಗ್ಲಾನಿಯನು ಬಿಡು ಸತಿ ಕೆಡೆ ನುಡಿದುದೆಲ್ಲವನು ಎನಗೆ ಸೈರಿಸು ಮಡದಿಯರಲ್ ಏನುಂಟು ಗುಣವು ಎನ್ನಾಣೆ ಹೇಳು ಎಂದ. ಇವಾಗೆಲ್ಲ ನಮಗೆ ಏನೋ ಒಂದು ಮನೋ ಸಮಸ್ಯೆಗಳು ಬಂದಾಗ ನಾವು ಕೌನ್ಸಿಲರ್ಗಳ ಹತ್ರ ಹೋಗ್ತಾ ಇದ್ದೀವಿ. ಆ ಕೌನ್ಸಿಲರ್ಗಳಿಗೆ ಅರ್ಧಂಬರ್ಧ ವಿಚಾರಗಳು ಗೊತ್ತಿರುತ್ತೆ. ನಿಮ್ಗೆ ಯಾವುದೇ ಒಬ್ಬ ಮನುಷ್ಯನಿಗೆ, ಇವಾಗ ನನಗೆ 40 ವರ್ಷ, ನನ್ನ ಬಗ್ಗೆ ಯಾರೋ ಒಬ್ಬರು ಕೌನ್ಸಿಲಿಂಗ್ ಮಾಡಬೇಕು ಅಂದರೆ ಮಿನಿಮಮ್ ಅವರಿಗೆ ಒಂದು 10 ದಿನ ಬೇಕು. ನನ್ನ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಪೂರ್ತಿ ಬೇಕಾಗುತ್ತೆ. ಈಗ ಒಂದು 2 hours ತಿಳ್ಕೊತಾರೆ ಏನೇನು ಅಂತ. ನಾನು ಅರ್ಧಂಬರ್ಧ ಹೇಳಿರ್ತೀನಿ, ಇನ್ನೊಂದು ಅರ್ಧಂಬರ್ಧ ವಿಷಯಗಳೇ ಗೊತ್ತಾಗೋದಿಲ್ಲ. ರಾಂಗ್ ಡಯಾಗ್ನೋಸ್ ಆಗೋಂಥ ಸಂದರ್ಭಗಳಿರುತ್ತೆ. ಯಾಕೆ ಅಂತಂದರೆ ಇದು ಆ ಒಂದು ಮತ್ತೆ ಅದನ್ನು ಇನ್ನೊಂದು ಶಕ್ತಿ ಇರುತ್ತೆ, ಯೋಗ ಶಕ್ತಿಗಳಿರುತ್ತೆ. ಯೋಗ ಶಕ್ತಿಗಳಿಂದ ಎದುರುಗಡೆಯವ್ರನ್ನ ವಿಚಾರ ನಿಮ್ಮ ಮನಸ್ಸಲ್ಲಿ ಏನಿದೆ, ಏನಕ್ಕೆ ಬಂದಿದ್ದಾನೆ, ಅದನ್ನು ಪರಶಾಸ್ತ್ರ ಜ್ಯೋತಿಷ್ಯ ಅಂತೆಲ್ಲ ಹೇಳ್ಬಿಡ್ತಾರೆ. ಬಟ್ ಅಷ್ಟು ಸುಲಭ ಅಲ್ಲ. ಇವರೆಲ್ಲ ಹೇಳ್ತಾರಲ್ಲ ಜ್ಯೋತಿಷ್ಯ ಆ ಥರ ಅಲ್ಲ. ಒಬ್ಬ ಮನುಷ್ಯನ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಏನೋ ಒಂದು ಕೊರಗಿದೆ, ಇನ್ನು ಯಾಕೆ, ಇನ್ನು ವಯಸ್ಸೇನು, ಅದನ್ನು ತಿಳ್ಕೊಳ್ಳೋ ಅಂಥ ಒಂದು ದೊಡ್ಡ ಒಂದು ದೈವಿಕ ಯೋಗಿಕ ಶಕ್ತಿ ಅಂತ ಕರಿತೀವಿ. ಯೋಗಿಕ ಶಕ್ತಿಯನ್ನು ಇಂದ್ರ ಹೊಂದಿರ್ತಾನೆ. ಅವನು ಬಂದು ಮಾತಾಡಿಸ್ತಾನೆ, ಏನಪ್ಪ ನಿನ್ನ ಸಮಸ್ಯೆ ಏನು ಅಂತ ಹೇಳ್ತಾನೆ. ಅವನು ಕೇಳಿದ ತಕ್ಷಣ ಅವನಿಗೆ ಹೇಳ್ಕೊಳಕ್ಕೆ ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ಕೊಳಕ್ಕೆ ಕಷ್ಟ ಆಗಿದೆ ಅವನಿಗೆ. ಇಂದ್ರನ ಹತ್ರ ಸ್ವಂತ ತಂದೆ ಬಂದು ಸಾಂತ್ವನ ಮಾಡಿ ಅವನ ತಲೆ ಮೇಲೆ ಕೈ ಇಟ್ಟು ಮಾತಾಡ್ತಾ ಇರ್ತಾನೆ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂದರೆ ತಲೆ ಬಾಚಿ ನಿಂತ್ಕೊಳ್ತೀನಿ. ತಲೆ ಬಾಗಿ ನಿಂತ್ಕೊಂಡಾಗ ಹೇಳು ನಿಂತ್ಕೊಂಡು ಎಲೆ ಕಿರೀಟಿ ವೃಥಾ ಮನೋವ್ಯಥೆ ತಳಿತುದೇಕೆ ಊರ್ವಶಿಯ ಶಾಪದಲ್ಲಿ ಅಳುಕಿದೈ ತತ್ಕ್ರೋಧ ನಿನಗುಪಕಾರವಾಯ್ತು ಕಣ ಹಳುವದಲ್ಲಿ 12 ವರುಷದ ಕಲಹಿನ ಅಜ್ಞಾತದಲ್ಲಿ ವರುಷವ ಕಳೆವಡೆ ಇದು ಸಾಧನವೇ ಆಯ್ತು ಶಿಖಂಡಿತನವು ಎಂದ. ಈಗ ಹಿಂದೆ ನೋಡಿದ್ವಿ ನಾವು, ಒಂದು ನಾನು ತಪಸ್ಸು ಮಾಡಿದೆ, ಅದಕ್ಕೊಂದು ವರ ಕೊಟ್ಟರು. ಇನ್ನೊಂದು ಧರ್ಮನೇ ತಪಸ್ಸಾಗಿ ನಾನು ಆಚರಣೆ ಮಾಡಿದಾಗ ಅದಕ್ಕೆ ಶಾಪ ಬಂತು. ಇದನ್ನು ನೋಡಿ ಯೋಗಿಕ ಶಕ್ತಿ ಅಂತ ಹೇಳಿದ್ರೆ ಇದು ಭಾರತದ ವಿಶೇಷ. ಇದು ಅವ್ರು ನೋಡ್ಬಿಟ್ಟು ಏನಂತ ಹೇಳ್ತಾರೆ, ಇದು ನಿನಗೆ ನಪುಂಸಕತನ ಬಂದಿರೋಂಥದ್ದು, ಅವಳ ಕೋಪ ಬಂತಲ್ಲ, ಆ ಕೋಪ ಬಂದಿದ್ದು ನಿನಗೆ ಒಳ್ಳೇದಾಯಿತು. ಯಾಕೆ, ನೀನಿಷ್ಟು ಮಹಾವೀರ, ಎಲ್ಲೇ ಯಾರೇ ಹೋಗ್ಬೇಕಾದಾಗ ನೀನು ಎಲ್ಲೇ ನಡ್ಕೊಂಡು ಓಡಾಡ್ತಿದ್ರು ಇನ್ನು ಅರ್ಜುನ ಅಂತ ಕಂಡುಹಿಡಿತಾರೆ. ಮುಂದೆ ಅದು ಇದರಲ್ಲಿ ವಿರಾಟ ಪರ್ವದಲ್ಲೂ ಬರುತ್ತೆ. ಅವನ್ನ ನಿಂತ್ಕೊಂಡು ಓಡೋಗ್ತಾನಲ್ಲ, ರಥದಿಂದ ಇಳಿದು ಉತ್ತರ ಕುಮಾರನ ಹೋಗಿ ಹಿಡ್ಕೊಂಬರೋ ಅಂತ ಟಿವಿನಲ್ಲಿ ಗೊತ್ತಾಗುತ್ತೆ. ಎಷ್ಟೋ ಸರಿ ನಾವೆಲ್ಲ ಪೊಲೀಸ್ಗಳಲ್ವಾ, ಎಷ್ಟೋ ಸರಿ ಮಫ್ತಿ ಮಾಡ್ಕೊಂಡು ಬೇರೆ ಬೇರೆ ಯಾರ್ಯಾರನ್ನ ಹಿಡಿಯಕ್ಕೆ ಹೋಗಿರ್ತೀವಿ. ಅವ್ರಿಗೆ ನಮ್ಮ ಕಣ್ಣು ನೋಡೋದೇ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಕಣ್ಣು ನೋಡೋದೇ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಡೆಯೋ ಸ್ಟೈಲು ಇದ್ಬಿಟ್ಟು ಯಾವುದೋ ಒಂದು ಕಾರಲ್ಲಿ ನಿಂತ್ಕೊಂಡ್ರು ನಾವು ನಿಂತ್ಕೊಳ್ಳೋದು ಯಾವಾಗ ಎದೆ ಉಗಿಸಿ ಜೋಬಕ್ಕೆ ಹಿಂಗೆ ಕೈ ಹಾಕೊಂಡು ನಿಂತ್ಕೊಂಡ್ರೆ ಪೊಲೀಸ್ ಆಫೀಸರ್ಸಿಂದ ಗೊತ್ತಾಗ್ಬಿಡುತ್ತೆ. ಇಂತಿಂಥ ಹೋಟ್ಲಲ್ಲಿ ಎಷ್ಟೋ ಸಲ ಹೋಗ್ತೀವಿ, ಸಪ್ಲೈರ್ಗಳು ಬಂದಿರ್ತಾರೆ, ಸರ್ ನಮಸ್ತೆ ಸರ್ ಅಂತ. ಏನಂತ ಸರ್ ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ ಅಂದರೆ ಕಟಿಂಗ್ ಅಲ್ಲ, ಕಟಿಂಗಿಂದಲ್ಲಿ ಎಲ್ಲ ಕಟಿಂಗ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಅದೊಂದು ಟಿವಿ ನೋಡೋದು ಅಂತ ನಿಂತ್ಕೊಳ್ಳೋದು, ಮಾತಾಡೋ ಶೈಲಿ ಮತ್ತು ಬೋಲ್ಡಾಗಿ ಇದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರ ಈ ಥರ ಮಾಡೋಲ್ಲ. 1 ವರ್ಷ ಟ್ರೈನಿಂಗ್ ಕೊಟ್ಟಿರ್ತಾರೆ. ಈ ಥರ ಅವ್ರು ನೋಡಿ ಆ ಶಾಪನ ನಿನಗೆ ವರ ಆಗುತ್ತೆ ನಿನಗೆ. ಯಾಕಂದರೆ ನೀನು ನಪುಂಸಕತನದಲ್ಲಿ ಅವರನ್ನು ತಿರ್ಗಾ ಬಂದು ಅವ್ರು ಏನಾದ್ರು ಕಂಡು ಹಿಡಿದು ನಿನ್ನ
ತಕ್ಷಣ ಹೇಳಿದ್ರೆ ಸಾಕು, ನೀನಿಂತ ಅರ್ಜುನ ಅಂತ ಹೇಳಿದ್ರೆ ತಿರ್ಗಾ ನೀನು 12 ವರ್ಷ ಹೋಗ್ಬೇಕಾಗುತ್ತೆ. ಅದು ನೋಡಿ ಇದು ಶಾಪ ಅಲ್ಲ, ನಿನಗಿದು ವರ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಅಲ್ಲಿಗೆ ಒಂದು ಮನೋವ್ಯತೆ ಹೋಗುತ್ತೆ. ಅದೇ ಥರ ನಮ್ಮಲ್ಲಿ ಎಷ್ಟೋ ಸರಿ ಏನೋ ಒಂದೊಂದ್ಸಲಿ ಅವಕಾಶಗಳು ಮಿಸ್ ಆದಾಗ ತುಂಬ 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 ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನಾನೇ ಒಂದು ಎಕ್ಸಾಮ್ ಬರೆಯೋಕೆ ಹೋಗಿದ್ದೆ, ಅದರಲ್ಲಿ ಫೇಲ್ಯೂರ್ ಆಗುತ್ತೆ, ತುಂಬ ಬೇಜಾರಾಗ್ಬಿಡ್ತು. ತುಂಬ ಬೇಜಾರಾಗಿ ಇನ್ನೊಂದು ಎಕ್ಸಾಮ್ ಬರೆದೆ, ಅದರಲ್ಲಿ ನಂದು 5ನೇ ರ್ಯಾಂಕ್ ಬಂತು. ಅದರಲ್ಲಿ ಏನಾದ್ರು ಪಾಸ್ ಆಗ್ಬಿಟ್ಟಿದ್ರೆ ಅದೇ ಕೆಲಸಕ್ಕೆ ಸೇರ್ಕೊಂಡು ಬೇರೆ ಈ ಥರ ಈ ವೇಷ ಬರ್ತಾ ಇರಲಿಲ್ಲ, ಈ ಬೇರೆ ವೇಷ ಬಂತು. ನನ್ನ ಫ್ರೆಂಡ್ ಇನ್ನೊಬ್ಬ ನನ್ನ ಹತ್ರ ದಿನ ಬರೋನು, ನಾನು ಏನೋ ಒಂದು ಲೈಫಲ್ಲಿ ಸೆಟ್ಲ್ ಆಗ್ಬಿಟ್ಟೆ, ನನಗೆ ಯಾವುದೋ ಅವಕಾಶಗಳು ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ. ಅವನು AC ಆಗ್ಬಿಟ್ಟ, ಅವನು ಡೈರೆಕ್ಟಾಗಿ ಅಸಿಸ್ಟೆಂಟ್ ಕಮಿಷನರ್ DC. ಆ ಥರ ಎಷ್ಟೋ ಸರಿ ಅವಕಾಶಗಳು ಸಿಗಲಿಲ್ಲ ಅಥವಾ ಏನೋ ನಾವು ಫೈಲೂರು ಅವು ಇವು ಅನ್ಕೊಂತೀವಲ್ಲ, ಅದೆಲ್ಲ ನಮಗೆ ಆದಂಥ ಒಂದು ಎಷ್ಟೋ ಸರಿ ಅದನ್ನ ಚಾಲೆಂಜಿಂಗ್ ಅಂತ ತಗೊಂಡ್ರೆ ಸ್ಟೆಪ್ ಇನ್ನೂ ಮೇಲೆ ಹೋಗ್ಬೋದು. ಈಗ ನಮ್ಮ ಭೀಮನ ವಿಚಾರ ಮಾತಾಡಿ, ಇವಾಗ ಅರ್ಜುನನ ವಿಚಾರ ಮಾತಾಡ್ತೀವಿ. ಮಹಾಪರಾಕ್ರಮದ ಅರ್ಜುನನಿಗೆ ಏನೇನು ಸಮಸ್ಯೆಗಳು ಬಂತು, ಅವನ ಮುಂದೆ ನಾವೇನು ಅಲ್ಲವೇ ಅಲ್ಲ. ಎಷ್ಟೋ ಸಲ ನಾವು ಅನ್ಕೋಬೇಕು ನಮ್ಮ ಮನಸ್ಸಿಗೆ, ನೋಡಿ ಅಂಥ ಮಹಾವೀರಗಳಿಗೆ ಸಮಸ್ಯೆ ಬಂದಿದೆ, ಆ ಸಮಸ್ಯೆನ ಅವರೆಲ್ಲ ಸಾತ್ವಿಕವಾಗಿ ಬಗೆಹರಿಸ್ಕೊಳ್ತಾರೆ. ನಿನ್ನೆ ಯಾವುದೋ ಒಂದು ಹುಡುಗಿ, 19 ವರ್ಷದ ಹುಡುಗಿ, ಅವರ ತಂದೆ ಬಲವಂತ ಮಾಡಿದ್ರು, ಯಾವುದೋ ಅವ್ರಿಗೆ ಇಷ್ಟ ಇದ್ದದ ಹುಡುಗನ್ನ ಅಂತ ಹೇಳ್ಬಿಟ್ಟು ಅವಳು ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಅವ್ರಿಗೆ ಆಮೇಲೆ ಕರ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ವಿ, ಅವ್ರ ಮನೆಯವ್ರಿಗೂ ಕೌನ್ಸಿಲಿಂಗ್ ಮಾಡಿದ್ವಿ. ಈಗ ಅವರು ಸ್ವಲ್ಪ ಒಂದು ಇದರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ, SSLC ಫೇಲು, PUC ಫೇಲ್ ಆಗಿಬಿಡ್ತಾರೆ, ಅಥವಾ ಯಾವುದೋ ಒಂದು ಕೆಲಸ ಸಿಗಲಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ದುಡ್ಡು ನಿರ್ಧಾರಗಳು ತಗೊಳ್ತಾರೆ. ಇಂಥ ಮಹಾವೀರಗಳಿಗೆ ಕಥೆಗಳು ಓದಿದಾಗ ಅವ್ರಿಗೆ ಫೇಲ್ಯೂರ್ಗಳು ಬಂದಿದೆ ಮತ್ತು ಸಮಸ್ಯೆಗಳು ಬಂದಿದೆ, ನಾವು ಯಾವುದು ಅಲ್ವೇ ಇಲ್ಲ. ಮುಂದೆ ಧರ್ಮರಾಯನ್ ಬರುತ್ತೆ, ಅವನ ಕತೆ ಇನ್ನೂ ಚೆನ್ನಾಗಿರುತ್ತೆ. ಇದು ಕುಮಾರವ್ಯಾಸ ಹೇಳ್ತಾನಲ್ಲ, ಇದರಲ್ಲಿ ಇಂಥ ಸಮಸ್ಯೆಗಳಿದ್ರೂ ಕುಮಾರವ್ಯಾಸ ಹೇಳ್ತಾನಲ್ಲ, ನಮ್ಮನ್ನ ಕುಣಿಸಿ ಅವನು ನಗ್ತಾನಂತೆ, ಕುಣಿಸಿ ನಗನೆ ಕುಮಾರವ್ಯಾಸ ನೋಡೋಣ. ಭೀಮನ ಬಗ್ಗೆ, ಭೀಮ ಒಂದು ಈ ಎಲ್ಲ ಅರಣ್ಯ ಪರ್ವದಲ್ಲೇ ತಗೊಂಡಿದ್ದೀನಿ ನಾನು. ಆ ಕಷ್ಟದಲ್ಲಿರೋ ಸಂದರ್ಭಗಳಲ್ಲಿ ಏನೇನು ಸುಖ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಕಷ್ಟ ಕಾಡು, ಕಷ್ಟ ಮುಳ್ಳು ಇಳ್ಳು ಕಾಡು ಪ್ರಾಣಿಗಳು ಏನೇನಾಗಿರುತ್ತೆ, ಅದರೊಳಗೆ ಏನೇನು ಸುಖ, ಅವನ್ನೆಲ್ಲ ಕಷ್ಟ ಅನ್ಕೊಂಡು ಬರ್ತಾನೆ. ಆಮೇಲೆ ತಿರ್ಗಿ ಅದರಲ್ಲಿ ಸುಖ ತೋರಿಸ್ತಾನೆ. ಯಾವ ಥರ ಹೇಳ್ತೀನಿ ನೋಡೋಣ. ನುಡಿ ನುಡಿಗೆ ಸುಕ್ಷೇಮ ಕುಶಲವನು ಅಡಿಗಡಿಗೆ ಬೆಸಗೊಂಡು ಪುಳಕದ ಗುಡಿಯ ಬೀಡಿನ ರೋಮ ಪುಳಕದ ಪೂರ್ಣ ಹರುಷದಲ್ಲಿ ಕೊಡವಿಯಧಿಪತಿ ಬಳಿಕ ತೊಳಲಿದನು ಅಡವಿಯ ತೀರ್ಥಯಾತ್ರೆಗೆ ತೊಳಲಿದನು ಮಡಲಿ ನಿಜ ಪರಿವಾರದವನೀ ದೇವ ಕುಲ ಸಹಿತ ಈಗ ಅವ್ರು ಯಾವ ಥರ ನುಡಿಗೆ ಪ್ರತಿ ಕ್ಷಣಗಳು ಹೇಗೆ ಧರ್ಮರಾಯ ಅವನ ತಮ್ಮಿಂದ್ರ ಮತ್ತು ಅವನ ಹೆಂಡತಿ ಇಬ್ಬರು ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಇದರಲ್ಲಿ ಬರುತ್ತೆ. ಸರಸ ಸಂಬಂಧಿತ ನೀವು ಹೇಳಿ. ನಿಮ್ಮ ಹತ್ರ ಎಲ್ಲಿದೆ? ನಾನು ಇದು ಆತನು ಈತನ ಸಂತ ಬಿಟ್ಟು ನಾನು ಅಥವಾ ಇದು ಗದೆಯ ಮನೆಯಲ್ಲಿ ಗದೆ ಗದೆಯ ಮುನೆಯಲ್ಲಿ ನೂಕಿದನು ರೋಮದಲ್ಲಿ ಚಲಿಸದು ಬಾಲ ನೋಡಿದನು ಇದು ವಿಚಿತ್ರವಲ ಎನ್ನುತ್ತ ನುಡಿಸಿದನು ಕಪಿವರನ ಒದೆದಡೆ ಅದ್ರಿಗಳ್ ಅಳಿವವು ಎನ್ನಂಗದಲ್ಲಿ ನಾ ಬಲ್ಲಿದನು ಬಾಲವ ಕದವತೆಗೆ ಬಟ್ಟೆಯಲ್ಲಿ ಬಾಲದ ಕದವತೆಗೆ ಎನ್ನುತ್ತ ಗರ್ಜಿಸಿದನ ಭೀಮ. ಮುಂದೆ ಅಡವಿಯಲ್ಲಿ
ಮಣ್ಣನ್ನು ವಾಸನೆ ₹1,00,00,000 ಕೊಟ್ಟರು ತಿರ್ಗ ಸಿಗೋದಿಲ್ಲ ನೋಡಿ. ಅದೃಷ್ಟ ಇವೆಲ್ಲ ಪಾಟಲ್ಲಿ ಹಾಕಿ ಮೇಡಮ್ ಚೆನ್ನಾಗಿ ಬಳಸಿದ್ದಕ್ಕೆ ಬಿಸಿ ಒಂದು ಅದರೊಳಗಡೆ ಒಂದು ವಾಸನೆ ಬಂದು ಹಂಗೆ ಹೋಯ್ತು. ಈ ಥರ ಒಂದು ಸೌಗಂಧಿಕ ಪುಷ್ಪದ್ದು ಒಂದು ಪರಿಮಳ ಬರುತ್ತೆ. ಅವಾಗ ನೋಡ್ತಾಳು ಯಾರು ಇವರಲ್ಲಿ ಇದು ಮಾಡ್ತಾರೆ ಅಂತ. ಅರಸನಲ್ಲಿ ಮೇಣ್ ನಕುಲ ಸಹದೇವರಲ್ಲಿ ತನ್ನ ಮನೋರಥಕ್ಕೆ ವಿಸ್ತರವಾಗದು. ಇವರಿಬ್ರು ಕೇಳಿದ್ರೆ ಅಣ್ಣ ಹೇಳೋದು ಹೋಗ್ತೀವಿ ಅಂತಾರೆ. ತಿರ್ಗಾ ಅಣ್ಣ ಅವನು ಒಪ್ಪಿಗೆ ಕೊಡೋ ತನಕ ಈ ಇದರಲ್ಲಿ ತಿರ್ಗಾ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಚಕ್ಕಂತ ಯಾರು ಕೆಲಸ ಮಾಡ್ಕೊಡೋದು ಅಂತ ನೋಡ್ತಾರೆ. ನೋಡಿ ಇವಾಗ ಅರ್ಜುನ ಸಮೀಪದಲ್ಲಿ ಇಲ್ಲ, ಅರ್ಜುನ ನಮ್ಮ ಸಮೀಪದಲ್ಲಿ ಇಲ್ಲ. ಹರಿಭಯಂಕರ ಭೀಮನೇ ಗೋಚರಿಸ್ತಾ ಇದೆ ನನಗೆ, ಅವನನ್ನೇ ಹೋಗಿ ಕೇಳ್ತೀನಿ ಅಂತ ಹೇಳಿ ಹೋಗಿ ಅವನ ಹತ್ರ ಕೇಳ್ತಾರೆ, ಈ ಥರ ನನಗೆ ನೀನು ಪುಷ್ಪ ತಂದು ಕೊಡ್ತೀಯಾ? ಅವನು ಖಂಡಿತ ಆಯ್ತು ತಂದು ಕೊಡ್ತೀನಿ, ಇದು ಮಾಡ್ಕೋಬೇಕು. ಆಯಿತು ಮಾಡ್ಕೋಬೇಕು. ಆವಾಗ ಬರ್ತಾನಲ್ಲಿ ಒಂದು ಇದರೊಳಗಡೆ ಆ ಅರಣ್ಯಕ್ಕೆ ಅವನ ಗದೆನ ಎತ್ಕೊಂಡು ಬರ್ತಾ ಇರ್ತಾನೆ. ಕೆಲವು ಸಲ ಅವನು ಯಾರು ಹೇಳಿರೋದು ಅಂತೇಳಿ ಆದೇಶದ ಮೇಲ್ಗಡೆ ಹೋಗುತ್ತೆ. ಯಾರೋ ಫ್ರೆಂಡ್ಸ್ ಹೇಳಿದ್ರೆ ನಿಧಾನಕ್ಕೆ ಹೋಗ್ತಾ ಇರ್ತಾರೆ. ಇನ್ನೇನೋ ತಾಯಿಗೆ ಹೇಳಿದ್ರೆ ನಿಧಾನಕ್ಕೆ ಹೋಗ್ತಾರೆ. ಹೆಂಡತಿ ಹೇಳಿದ್ದಲ್ವ ಕೆಲಸ ಅದು. ಗದೆ ಇಟ್ಕೊಂಡು ಫಾಸ್ಟಾಗಿ ಹೋಗ್ತಾ ಇರ್ತಾನೆ. ಒಂದು ಕಪಿ ಬಾಲ ಬೆಳೆಸ್ಬಿಟ್ಟಿರುತ್ತೆ. ಯಾವ ಥರ ಆಗ್ಬೋದು ಹೇಳಿ. ಯಾವುದೋ ಒಂದು ಸಂದರ್ಭದಲ್ಲಿ ಫ್ರೀ ಆಗಿದ್ರೆ ಯಾರೋ ನಾವು ಫ್ರೀ ಆಗಿದ್ದಾಗ ಯಾರೋ ಒಂದು ಸಿಕ್ಕಿದ್ರೆ ಸಾಕು, ಒಂದು 5 ನಿಮಿಷ 10 ನಿಮಿಷ ಮಾತಾಡ್ತೀವಿ, ಅಥವಾ ಒಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡೋಣ ಅನ್ನೋ ಥರ ಇರುತ್ತೆ. ನಮ್ಗೆ ಏನು ಕೆಲಸ ಇಲ್ಲದಲ್ಲ. ಇದು ಭಾಳ ಒಂದು ಮನಸ್ಸೊಳಗಡೆ ಉದ್ದೇಶ ಇಟ್ಕೊಂಡಿರ್ತಾನೆ. ಅದು ಹೆಂಡತಿ ಬೇರೆ ಕೇಳ್ಬಿಟ್ಟಿದ್ದಾಳೆ, ಹೋಗ್ತಾ ಇರ್ತಾನೆ. ಅವಾಗ ಇದೊಂದು ಆ ಸಂದರ್ಭದಲ್ಲಿ ಬಾಲ ಬೆಳೆಸ್ಕೊಂಡು ಕೂತಿದ್ದೆ. ಅವ್ನು ಯಾವ ಥರ ರೋಷ ಬರಬೇಕು ಅಂತ ಹೇಳಿದ್ರೆ ಅದನ್ನ ಎತ್ತಿ ಆ ಮರ ಒಂದು ಆ ಬಾಲನ್ನ ಬಿಸಾಕಕ್ಕೆ ಹಿಂಗೆ ನೋಡ್ತಾನೆ. ನೋಡಿದಾಗ ಅದ್ರ ಜೊತೆ ಕಪಿನೂ ಎಷ್ಟು ಕೊಡೋಣ ನಂತರ ನೋಡ್ತಾನೆ. ಅದನ್ನ ನೋಡಿದ್ರೆ ಬಾಲನೇ ಅಳ್ಳಾಡ್ಸಕ್ಕಾಗ್ತಾ ಇರಲ್ಲ ಅವನಿಗೆ. ಇದು ವಿಚಿತ್ರವಲ್ಲ, ಏನಿದೆ ಏನು ವಿಚಿತ್ರ. ನಾನು ಒಡವೆ ಅದ್ರಿಗಳು ಬೆಟ್ಟಗಳೇ ಹಂಗೆ ಗದೆನಲ್ಲಿ ಒಡವೆ ಅಂದ್ರೆ ಬೆಟ್ಟಗಳೇ ಅಳ್ಳಾಡ್ಬಿಡ್ತವೆ. ಇಂಥದ್ರಲ್ಲಿ ಇದ್ಯಾವುದು ರೋಮನ ಅಳ್ಳಾಡ್ಸಕ್ಕಾಗ್ತಾ ಇರವಲ್ಲ, ಯಾಕೆ ಇದು ಅಂತ ಬಂದು ಪದ್ಯ ಬಿಟ್ಟಿದ್ದೀನಿ. ನೀವು ಅವಾಗ ಹೇಳಿದ್ದು ಓದ್ತೀನಿ. ಹಿಂದಿನ ಬಗ್ಗೆ ಎದುರು ನೋಡಿ, ಅದರ ಹಿಂದಿನ ಬಗ್ಗೆ ಭೀಮ ನಡ್ಕೊಂಡು ಹೋಗುವಾಗ ಅವನ ಭುಜದಲ್ಲಿ ಮರ ಎಲ್ಲ ಬಿಟ್ಟಿದ್ದೇನೆ, ಓದ್ತೀನಿ. ಇದೆ ಒದರಿದರೆ ಪರ್ವತದ ಶಿಖರಗಳು ದುರಿದವು ಹೆಗ್ಗುಂಡುಗಳು, ಮುರಿದೊಲೆಯೇ ಬಿದ್ದು ಬೇರು ಸಹಿತ ಮಹಾದ್ರುಮಾಳಿಗಳು, ಗದೆಯ ಹೊಯ್ಲಿನ ಗಂಡ ಶೈಲವೋ ಕದಳಿಗಳು ತಾವರಿಯವು ಉಬ್ಬಿದ ಮನಮಖನ ಪರಿಮಸಟ ಮುರಿದುದು ಗಿರಿತರು ವ್ರಜವ. ಒದರಿದರೆ ಪರ್ವತದ ಶಿಖರಗಳು ಉದುರಿದವು. ಪರ್ವತ ಶಿಖರಗಳ ಮೇಲ್ಗಡೆಯಿಂದ ಹಂಗೆ ಉದುರುವಂಥ ಒಂದು ಶಕ್ತಿ ಅದು. ಅದು ಬರುತ್ತೆ ಅನ್ನೋ ಟೈಮಲ್ಲಿ ನಿಮಗೆ ಏನಂತಾರೆ ಆವರಿಸ್ಕೊಂಡು ಬರುತ್ತಲ್ಲ, ಅದು ಆವರಿಸ್ಕೊಂಡಿರ್ತೀವಿ ಅಂತ ಹೇಳ್ತೀವಲ್ಲ. ಅದಕ್ಕೆ ಹೇಳಿದ್ವಿ ನಾವು ಅವಾಗ ಯಾರು ಹೇಳಿದ್ದು ಅನ್ನೋದ್ರ ಮೇಲೆ ಹೋಗುತ್ತೆ. ಯಾವುದೋ ಒಂದು ಕೆಲಸ ನಾವು ಹೋಗ್ತಾ ಇರ್ತೀವಿ, ಯಾರು ಹೇಳಿದ್ರು ಅನ್ನೋದ್ರ ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ. ಅದು ಹೆಂಡತಿ ಹೇಳಿದಾಗ ಅವನು ಯಾವ ಥರ ಹೋಗ್ತಾ ಇರ್ತಾನೆ ಕೋರ್ಸಲ್ಲಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅಥವಾ ನೆಕ್ಸ್ಟ್ ಒಂದು ಬಿರಿದ ವದ್ರಿಗಳು ಅನಿಲ ಸುತನ ಉಬ್ಬರದ ಬೊಬ್ಬೆಗೆ ಮಿಕ್ಕ ಮೃಗತತಿ ಶರಭಶಾರ್ದೂಲಂಗಳಿಲ್ಲ ವಿಲೋಚನಾಂತದಲ್ಲಿ ಮರಗಿರದ ಮೃಗಗಿಗದ ಮಾತೇನು ಅರಸಾಯ ಭೀಮನ ದನಿಗೆ ಬೆಚ್ಚದೆ ಗಿರಿಗುಹೆಗಳೇ ಮೊಲೆತು ನಿಂದವು ದನಿಗೆ ದನಿಗೊಡುತ್ತ ಮಲೆತು ನಿಂದವು. ಇಡೀ ಅರಣ್ಯನೇ ಶಾಕ್ ಆಗೋಗಿರುತ್ತೆ, ಯಾರು ಬರ್ತಾರದು ಅಂತ. ಅದು ಇದು ಬಿಡಿ, ಆ ಭೀಮನ ಧ್ವನಿಗೆ ಆ ಗುಹೆಗಳೇ ಮಲೆತು ನಿಂತು ಇವನು ಏನು ಹೇಳ್ತಾನೆ ಕಾಕ್ ಹಾಕಿದ್ರೆ ಅದು ವಾಪಸ್ ಕಾಕ್ ಕೊಡ್ತಾ ಇರುತ್ತೆ ಅನ್ನೋದೊಂದು ಬಹಳ ಕುತೂಹಲನ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಅದು ಕಪಿನ ನುಡಿಸ್ತಾ, ಯಾರು ನೀನು, ಯಾಕೆ ಹಿಂಗೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ, ನೀನು ತಗೊಳಪ್ಪ ಅಂತ ಹೇಳ್ತೀನಿ. ನನ್ನ ಕೈಲಿ ಆಗೋದಿಲ್ಲ,
ನಾವು ವೃದ್ಧರು ತುಂಬ ವಯಸ್ಸಾಗೋಗ್ಬಿಟ್ಟಿದೆ ನನಗೆ, ನಮ್ಮ ಬಾಲನ ನಾನು ತೆಗೆಸ್ಕೊಳಕ್ಕಾಗ್ತಾ ಇಲ್ಲ, ನೀವೇನೇ ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಮುಂದೆ ಹೋಗ್ಬೋದು ಅಂತ. ಇದೆಲ್ಲ ಏನಂತ ಹೇಳಿದ್ರೆ ಇವನ್ನೆಲ್ಲ ಆತ್ಮಜ್ಞಾನಿಗಳು ಅಂತ ಕರೀತಾರೆ. ಈಗ ನಮ್ಮಂಥವ್ರಾಗಿದ್ದರೆ ಬಾಲ ಏನು ಎತ್ತದನ್ನು ದಾಟ್ಕೊಂಡು ಹೋಗ್ತಾ ಇದ್ವಿ, ಆದರೆ ಭೀಮಂಗೆ ಇದಕ್ಕೆಲ್ಲ ಆತ್ಮಜ್ಞಾನ ಅಂತ ಇದೆ. ಅಂದರೆ ಅವನಲ್ಲಿ ಒಂದು ಜೀವ ಇದೆ, ಆ ಜೀವಕ್ಕೆ ನಾನು ದಾಟಬಾರ್ದು ಅನ್ನೋದು ಒಂದು ಭಾವನೆ ಅಷ್ಟೇ. ಹೀಗಾಗಿ ಎಷ್ಟೋ ಜನ ಕೇಳ್ಬಿಡ್ತಾರೆ, ಹಂಗೆ ದಾಟ್ಕೊಂಡು ಹೋದ್ರೆ ಏನು ತಪ್ಪೇನಾಗುತ್ತೆ ಅಲ್ಲ. ಆತ್ಮಜ್ಞಾನಿಗಳಿಗೆ ಆ ಥರ ಒಂದು ಬೇರೆ ಪ್ರತಿ ಒಂದು ಜೀವಿನಲ್ಲೂ ಆತ್ಮ ಇರುತ್ತೆ, ಅದಕ್ಕೊಂದು ಗೌರವ ಕೊಡಬೇಕು ಅನ್ನೋದು ದೃಷ್ಟಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇದರಲ್ಲಿ ಇರಲ್ಲ. ಅದ್ರಲ್ಲೂ ಸದ್ಯ ಅವನ ಹೆಂಡತಿ ಹೂ ತಗೊಂಡು ಹೋಗುವಾಗಲೂ ಸದ್ಯ ಅದನ್ನ ಜ್ಞಾಪಕ ಇಟ್ಕೊಂಡಿದ್ದಾನೆ, ಅದೊಂದು ಇನ್ನೊಂದು ಖುಷಿ. ಐಸಲೇ ತಪ್ಪೇನೋ ಎನ್ನುತ್ತ ತನಗೆ ಸುಬಲ ಉಂಟೈಸರಲಿ ಕಟ್ಟಾಸುರದಲ್ಲಿ ಔಂಕಿದನು ಬಾಲವನು ಒದರಿ ಬೊಬ್ಬಿಡುತ್ತ ಗಾಸಿಯಾದನು ಪವನ ಸುತನು ಎಳ್ಳೈಸು ಬಿಡುಕದು ಬಾಲ ಊರ್ಧ್ವಶ್ವಾಸಲ ಹರಿಯಲಿ ಅಡಿಗಡಿಗೆ ಲಟಕಟಿಸಿದನು ಭೀಮಾ. ಆಯ್ತು, ತಪ್ಪೇ ಇದೆ. ನೀನು ಬಾಲ ಪಾಪ ನೀನು ವಯಸ್ಸಾಗಿದೆ ಅಂತ ಬೇರೆ ಹೇಳ್ತಾ ಇದ್ದೆ, ಅದರಲ್ಲಿ ಏನು ತಪ್ಪಿದೆ ಅಂದರೆ ಈಗ ಏನು ಮಾಡ್ತಾನವನು, ಗರಡಿಗಳಲ್ಲಿ ಸಾಮ ಹಾಕ್ತಾರೆ ನೋಡಿ. ಮೊನ್ನೆ ನಮ್ಮ ಇದರಲ್ಲಿ ಪಟ್ಟುಗಳು ಹಾಕಿದ್ರಲ್ಲ ಒಲಿಂಪಿಕ್ಸಲ್ಲಿ, ಹಂಗೆ ಎಷ್ಟು ಬಲ ಇದೆ ಅಷ್ಟು ಬಲ ತೆಗೆದು ಬಿಡ್ತಾನೆ ಅಲ್ಲಿಗೆ. ಗದೆಯಲ್ಲಿ ಕೆಳಗಡೆ ತೂಪಾಗಿರ್ತಾರೆ, ಅದನ್ನು ತೆಗೆದು ಆ ಬಾಲ್ಗಳು ಕೆಳಗಡೆ ಹಾಕ್ಬಿಟ್ಟು ಮಾಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಅವಾಗ ನನ್ನ ಗದೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುರಿದೋಗುತ್ತೆ, ಬಾಲ ಅಳ್ಳಾಡ್ಸೋಕ್ಕಾಗಲ್ಲ ಅಂತ. ಅಷ್ಟಕ್ಕೆ ಫೋರ್ಸ್ ಬಿಟ್ಬಿಟ್ಟಿರ್ತಾನಲ್ಲ. ಆಮೇಲೆ ಯಾವುದರಲ್ಲೇ ಆಗಲಿ, ಯಾವುದೇ ಯುದ್ಧ ಆಗಲಿ, ಯಾವುದೇ ಆಗಲಿ, ಏನೇ ಆಗಲಿ, ನಮಗೆ ಅಷ್ಟೊಂದೆಲ್ಲ ಒಂದು 99% ನಮ್ಮ ಶಕ್ತಿ ಹಾಕ್ಬಿಟ್ಟಿದ್ದಾಗ ಅದ್ರಲ್ಲಿ ಗೆಲುವು ಬಂದ್ಬಿಟ್ರೆ ತಿರ್ಗಾ ಒಂಥರ ಆ ಹರ್ಷದಲ್ಲಿ ಹೆಂಗೋ ತೆಲಾಡ್ಬಿಡ್ತೀವಿ. ಸೋಲ್ ಹಾಕ್ಬಿಟ್ಟಾಗ ಫುಲ್ಲು ಒಂಥರ ಡಬಲ್ ಸುಸ್ತಾಗ್ಬಿಡುತ್ತೆ ಅವಾಗ. ಯಾಕೆಂದ್ರೆ ಎಲ್ಲ ಎನರ್ಜಿಯಲ್ಲಿ ಬಿಟ್ಬಿಟ್ಟಿರ್ತೀವಲ್ಲ, ಆ ಥರ ಸುಸ್ತಾಗ್ಬಿಡುತ್ತೆ ಭೀಮನಿಗೆ. ಊರ್ಧ್ವಶ್ವಾಸದಲ್ಲಿ ಅಂತ ಉಸಿರು ತಗೊಳ್ಳೋಂಥ ಸ್ಥಿತಿಗೆ ಭೀಮ ಬಂದು ತಲುಪಿಬಿಡ್ತಾನೆ. ಅಂಥ ಬಂಡೆ ಗಿಂಡೆ ಅದನ್ನೆಲ್ಲ ಒಡ್ಕೊಂಡು ಬಂದು ಆನೆಗಿನೆಲ್ಲ ಎದುರಿಸ್ಕೊಂಡು ಬರ್ತಿದ್ದಂಥ ಭೀಮ ನಡ್ಕೊಂಡು ಬರ್ತಾ ಇದ್ದ ಕೆಲವು ಮರಗಳು, ಮರಗಳನ್ನ ನಾವೇನು ಮಾಡ್ತೀವಿ, ಮರಗಳು ಇವು ಹೋಗ್ಬೇಕಾದಾಗ ಸ್ವಲ್ಪ ಅದನ್ನ ಕೆತ್ಬಿಟ್ಟು ದಾರಿ ಮಾಡ್ಕೊಂಡು ಹೋಗ್ತೀವಿ. ಅದನ್ನೇನು ಕೆತ್ತಾಗಿ ಈಗ ಟೈಮ್ ಆಗ್ತಾ ಇಲ್ಲ ಅವನಿಗೆ. ಈಗ ಏನಾದ್ರು ಕೇಳಿಬಿಟ್ರೆ ಫಸ್ಟ್ ಟೈಮ್ ಬಂದು ಕೋಪ್ಸ್ಕೊಂಡ್ಬಿಟ್ರೆ ತೆಗೆದು ಅವನು ಭುಜದಲ್ಲಿ ಹೊಡಿತಾ ಇರ್ತಾನೆ. ರಪ್ ರಪ್ ಅಂತ ಮರಗಳು ಉರ್ಕೊಂಡು ಬರ್ತಾ ಇರ್ತಾರೆ ಮುಂದೆ. ತೊಡಕೆ ಕೆಟ್ಟುದು ಕಾರ್ಯ ದುರ್ಬಲನೊಡನೆ ಭಂಗವ್ಯಾಪ್ತಿ ತನ್ನನು ಸುಡಲಿ ಎನ್ನುತ್ತ ಹಿಮ್ಮೆಟ್ಟಿ ಮಮ್ಮಲ ಮರುಗಿದನು ಭೀಮ. ಆಮೇಲೆ ನಮಗೆ ಇನ್ನೊಂದು ಏನು ಮಾಡ್ಕೊತೀವಿ, ನಮಗೆ ನಮ್ಮ ಸಮಾನರ ಜೊತೆಯಲ್ಲಿ ಸೋಲುಗಳಾದಾಗ ಬಹಳ ಸುಲಭವಾಗಿ ಒಪ್ಕೊಂಡ್ಬಿಡ್ತೀನಿ. ಈಗ ರಾಮನಾಥ್ ಸರ್ ಒಂದು ಕವಿತೆ ಹೋದ್ರೆ, ವೆಂಕಟೇಶ್ ಸರ್ ಒಂದು ಕವಿತೆ ಹೋದ್ರೆ ಇಬ್ಬರಿಗೂ ಪರವಾಗಿಲ್ಲ. ರಾಮನಾಥ್ ಸರ್ ನನ್ನ ಜೊತೆಲಿ ಸೋತ್ಬಿಟ್ರೆ, ವೆಂಕಟೇಶ್ ಸರ್ ನನ್ನ ಜೊತೆಲಿ ಸೋತ್ಬಿಟ್ಟು ಅಲ್ಲಿ ಸೋಲೋದಿಲ್ಲ. ಸೋತ್ಬಿಟ್ರೆ ದುರ್ಬಲನೊಡನೆ ಭಂಗ ವ್ಯಾಪ್ತಿ, ಸುಮ್ಮನೆ ಅವ್ರನ್ನ ಬಳಸ್ಕೊಂಡ್ರೆ ಅಷ್ಟೇ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಗೆ ಏನಾಗ್ಬಿಡುತ್ತೆ, ಯಾರೋ ಒಬ್ಬ ದುರ್ಬಲ ಅಂದ್ಬಿಟ್ಟಿರ್ತೀವಿ. ಈಗ ನಾವು ಹುಲಿ ಜೊತೆನಲ್ಲ ಆನೆ ಜೊತೆನಲ್ಲಿ ಅವನು ಸೋಲಾಗಿದ್ರೆ ಅವನು ಅಷ್ಟೊಂದು ಇದನ್ನ ಸ್ವೀಕಾರ ಮಾಡ್ಕೊಳ್ತಾ ಇರಲಿಲ್ಲ. ಇದು ಯಾವ ಸಣ್ಣದೊಂದು ಕಪಿ ಜೊತೆನಲ್ಲಿ ಬಾಳೆಹಣ್ಣಿರುವಂಥ ಕಪಿ ಜೊತೆನಲ್ಲಿ ನನಗೆ ಸೋಲ ಆಯ್ತಲ್ಲ, ಈ ದುರ್ಬಲರೊಡನೆ ಭಂಗ ವ್ಯಾಪ್ತಿ ಸುಡಿಲಿ ನನ್ನ ಅಂತ ಹೇಳ್ಬಿಟ್ಟು ಬಹಳ ತುಂಬ ನೊಂದ್ಕೊಂಡ್ಬಿಡ್ತಾನೆ. ಇದೇ ನೋಡಿ ಮಾನಸಿಕ ವ್ಯಥೆ. ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಲೈಫಲ್ಲಿ ನಮ್ಗೆ ದೊಡ್ಡವರಿಂದ ಆಗೋದಿಲ್ಲ, ಸಣ್ಣದು ಯಾವುದೋ ಒಂದು ವಿಚಾರಕ್ಕೆ ತುಂಬ ನೊಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಮಗ ಆಗಲಿ, ವಯಸ್ಸಾದವ್ರು ಯಾರಾಗಲಿ, ನಮ್ಮ ಮಗ, ನಾನು ಕಾಲೇಜ್ ಲೆಕ್ಚರರು, ನಾನು ಪೊಲೀಸ್ ಇನ್ಸ್ಪೆಕ್ಟ್ರು, ನಮ್ಮ ಮಗ SSLC 50 ಬಂದ್ಬಿಡೋದಿಲ್ರಿ. ಅಲ್ಲಿ ಯಾವ ಪಕ್ಕದಲ್ಲಿ ನಮ್ಮಲ್ಲಿ ದಿನ ತರಕಾರಿ ತೊಳ್ಕೊಂಡ್ ಬರ್ತಾ ಇದೆ 80 ಅಂತ ನೋಡಿ, ನಮ್ಗೆ ಹೆಂಗಾಗ್ಬೇಡ ಅಂತಿರ್ತಾರೆ ಅವರು. ಅದೆಲ್ಲ ಲೈಫು. ಬಟ್ ಅದು ಸಹಜವಾಗಿ ನಾವು ಹಂಗೆ ಮಾಡ್ಕೊಳ್ತೀವಿ. ಅಕಸ್ಮಾತ್ ನಮ್ಮನೆ ಮೇಲ್ಗಡೆ ಓನರ್ ಇರ್ತಾರೆ, ಓನರ್ ಮಗಂದು ಒಂದು 50, ನಮ್ಮ ಮಗಂದು ಒಂದು 80 ಬಂದ್ಬಿಟ್ರೆ ನಮ್ಗೆ ತುಂಬ ಖುಷಿ ಆಗ್ತದೆ. ನೋಡಿ ಓನರ್ ಭಾಳ ಇದು ಮಾಡ್ತಾ ಇದ್ರು, ನೀರು ಹಾಕ್ಬೇಡಿ ಅಂತಾರೆ, ರಂಗೋಲಿ ಹಾಕ್ಬೇಡಿ ಅಂತಾರೆ. ನೋಡಿ ಈಗ ಅವ್ರ ಪರಿಸ್ಥಿತಿ, ಮಗ 50 ಹೊಸ ಪ್ಯಾಂಟ್ ಬೇರೆ ತಗೊಂಡಿದ್ರು ಅವರು, ಮಗನಿಗೆ ಬೇರೆ ಸ್ವೀಟ್ ಗೀಟ್ ಎಲ್ಲ ಹಂಚಕ್ಕೆ ಅಂತ ಇದ್ರು. ಆ ಥರ ಇದು ಬರುತ್ತೆ. ನೆಕ್ಸ್ಟ್ ಭೀಮಗದೆ ತಾನ್ ಔಕಿ ನಿಲ್ಲಲು
ತಮಾಂಗದಲ್ಲಿ ಈ ಮನುಷ್ಯ ಶರೀರವು ಅಪಜಯ ಧಾಮವಲ್ಲ. ಶಿವ 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 ನಿಸ್ಸೀಮ ಕಪಿ ನೀನಾರು ಎನ್ನುತ್ತ ಪವಮಾನ ಬೆಸಗೊಂಡ. ಅಲ್ಲೇ ಎಷ್ಟು ಆಶ್ಚರ್ಯ ಆಯ್ತು ಅಂತ ಕಬೀರ್ ಭಾಳ ಅಳಿಸೋಕ್ಕಾಗ್ತಾ ಇಲ್ವ ನನಗೆ. ತುಂಬ ನೋವಾಗುತ್ತೆ. ಮತ್ತೆ ಈ ಮನುಷ್ಯ ಶರೀರವಿದು ಅಪಜಯದ ಧಾಮವಲ ಅಂತ ನಾವೆಲ್ಲ ಎಷ್ಟೋ ಸಲ ಒಂದೊಂದ್ಸಲಿ ಸೋಲ್ತಾ ಇರಲ್ಲ ನಾವು. ಪದೇ ಪದೇ ಈ ಮನುಷ್ಯ ಜನ್ಮ ಎತ್ತಿದ ಮೇಲೆ ಅಪಜಯದ ಧಾಮ, ಪದೇ ಪದೇ ಸೋಲ್ತಾ ಇರ್ತೀವಿ, ಪದೇ ಪದೇ ಗೆಲ್ತಾ ಇರ್ತೀವಿ. ಇದನ್ನ ಕುಮಾರವ್ಯಾಸ ಹೇಳ್ತಾನೆ. ಒಂದು ಸಲ ಯಾರೋ ಒಂದ್ಸಲಿ ಸೋತ್ಬಿಟ್ಟು ತಿರ್ಗ ಮುಂದೆ ಯಾವಾಗಲೂ ಬರೀ ಎಲ್ಲದರಲ್ಲೂ ರೈಟ್ ಇದರಲ್ಲಿ ಹೆದ್ದಾರಿ ಸಿಕ್ಬಿಡೋದಿಲ್ಲ ನನಗೆ. ಎಷ್ಟೋ ನಮ್ಮ ಲೈಫ್ಗಳಲ್ಲಿ ಅಡಕು ತೊಡಕುಗಳು ಸಿಗ್ತವೆ. ಮನುಷ್ಯ ಜನ್ಮ ಆದಮೇಲೆ ಅಪಜಯದ ಧಾಮ. 60 ವರ್ಷ 70 ವರ್ಷ ಆದ್ರೂ ನಾವು ಸೋಲ್ಗಳನ್ನು ಇನ್ನೂ ಎದುರಿಸ್ಕೊಳ್ತಾನೇ ಇರಬೇಕಾಗುತ್ತೆ. ಎಷ್ಟೋ ಜನ ವಯಸ್ಸಾದವರು ಅವರೆಲ್ಲ ವೀಕ್ ಬಾಡಿ ವೀಕ್ ಆಗ್ತಾ ಮಾನಸಿಕವಾಗಿ ಈ ಥರದ್ದೆಲ್ಲ ಗ್ರಂಥಗಳೆಲ್ಲ ಓದ್ಕೊಂಡು ಅವ್ರ ಶಕ್ತಿ ಇದ್ದರೆ ಚೆನ್ನಾಗಿರ್ತಾರೆ. ಇಲ್ಲಾಂದರೆ ಭಾಳ ಸಣ್ಣದಕ್ಕೆ ಭಾಳ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅವರು. ಈ ಥರ ಸಂದರ್ಭಗಳಿರುತ್ತೆ. ಇದರಲ್ಲಿ ಅವನು ಭೀಮನಿಗೆ ಅಂಥ ಬಲಶಾಲಿಗಳಿಗೆ ಅವನೇನೆ ಹೇಳ್ಬಿಡ್ತಾನೆ, ಇದು ಅಪಜಯದ ಧಾಮ. ಅಂದರೆ ಒಂದು ಸಲ ಸೋತಿಲ್ಲ, ಅವನು ಎಷ್ಟು ಸಲ ಸೋತಿರ್ಬೋದು. ಇಲ್ಲಿ ಗೊತ್ತಿದ್ದಷ್ಟು ಕವಿ ಚಿತ್ರಣ ಮಾಡಿದ್ದಾನೆ, ಇನ್ನೊಂದಷ್ಟು ನಮ್ಮ ಊಹೆ ಬಿಡ್ತಾನೆ ಅವನು ಕವಿ. ಅಂದರೆ ಮನುಷ್ಯ ಜನ್ಮ ಅಂದರೆ ಇದು ಯಾವಾಗಲೂ ನಾವು ಫೈಲೂರುಗಳನ್ನು ಎದುರಿಸ್ಕೊಂಡು ಬರಲೇಬೇಕಾಗ್ತದೆ ಅಂತೇಳಿ. ಮತ್ತೆ ನೀನು ಯಾರು ಅಂತ ಕೇಳ್ತಾನೆ ಕವಿನ. ಅವರು ಏನು ಹೇಳ್ತಾನೆ ನಾವು 13ನೇ ಸಂಧಿ ಅಲ್ವಾ ಭೀಮನ ವೇಳೆ ಅಲ್ಲ ನಾವು ಹಿಂದಣ ಇವಾಗ ನಾವು ಹಿಂದಣ ಯುಗದ ರಾಘವ ದೇವನ್ ಓಲಯಕಾರರು. ನಾನು ಹಿಂದೆ ಇದ್ದಲ್ಲ ರಾಮ, ಅವನ ಓಲಯಕಾರ. ಸುಗ್ರೀವನ ಸತ್ಯ, ಪವನನಿಂದ ವಾಯುವಿನಿಂದ ಅಂಜನೆಗೆ ಜನಿಸಿದೆವು. ನಾವು ನಿಮ್ಮ ಒಡ ಹುಟ್ಟಿದವರು, ನಾವು ಬೇರೆ ಯಾರೂ ಅಲ್ಲ. ನೀನು ಸೋತಿರೋದು ಬೇರೆ ಯಾರ ಜೊತೆನಲ್ಲ, ನಿನ್ನ ಒಡ ಹುಟ್ಟಿದ ಅಣ್ಣ ನಾನು. ಸಂಭಾವಿಸಿತು ನಿಮ್ಮಿಷ್ಟವೇನೆ ನಗುತ ವೃಕೋದರ ನೆರಗಿದನು ಕಲಿ ಹನುಮ ನಂಗ್ರಿಯಲಿ. ಹಂಗಂದ ತಕ್ಷಣ ಶಿರಸಾಷ್ಟಾಂಗ ನಮಸ್ಕಾರನ ಒಂದು ತಕ್ಷಣ ಅವನಿಗೆ ಖುಷಿ ಆಗ್ಬಿಟ್ಟು ಬಿಟ್ಬಿಡ್ತಾನೆ. ಬಿಟ್ಬಿಟ್ಟು ಏನಂತ ಹೇಳ್ತಾನೆ, ಇಷ್ಟೊತ್ತು ತನಕ ಅವನಿಗೆ ದುರ್ಬಲನೇ ಭಂಗ ವ್ಯಾಪ್ತಿ ನೋಡಿ. ಪಾಸಿಟಿವ್ ನೆಗೆಟಿವ್ ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ತೋರಿಸ್ಕೊಡ್ತಾನೆ. ಇಷ್ಟು ತನಕ ಏನಾಯ್ತು ಅವನಿಗೆ ಏನು ಮಾತಾಡಬೇಕು ಅಂತಾನೆ ಅಂತ. ಮನುಷ್ಯ ಒಂದ್ಸಲಿ ಹೇಳ್ತಾನೆ ಮನುಷ್ಯ ಜನ್ಮ ಅಪಜಯ ಧಾಮಲ ಅಂತಾನೆ. ದುರ್ಬಲನೊಡನೆ ಭಂಗ ವ್ಯಾಪ್ತಿ ಅಂತ ಹೇಳ್ತಾನೆ. ಈ ಎರಡು ಪದಗಳ ತಕ್ಷಣ ಅವ್ನು ನಿಮ್ಮ ಅಣ್ಣ ಅಂದ ತಕ್ಷಣ ನಾನು ಸೋತಿರೋದು ನನಗಿಂತ ದೊಡ್ಡವನ ಜೊತೆಲಿ ಅಂದ ತಕ್ಷಣ ಅವನಿಗೆ ಎಲ್ಲ ಹೋಗ್ಬಿಟ್ಟು ನೆಕ್ಸ್ಟು ತೀದುದೆಮ್ಮೆಗೆ ವನಪ್ರವಾಸದ ಖೇದ. ನಮಗೆ ಈ 12 ವರ್ಷ ಈ ವನವಾಸದೊಳಗಡೆ ಇದ್ದಿದ್ದು ನಿನ್ನನ್ನು ನೋಡಿದ ತಕ್ಷಣ ಆ ಎಲ್ಲ ದುಃಖಗಳು ಹಂಗೆ ಮಾಯ ಆಗ್ಬಿಡ್ತವೆ. ಮತ್ತೆ ಅರ್ಜುನನ ಅಗಲಿಕೆ, ಅರ್ಜುನ ಹೋಗಿ ಎಲ್ಲ ತಪಸ್ಸಿಗೆ ಕೂತ್ಕೊಂಡು ಅಷ್ಟು ದಿನದಿಂದ ನನ್ನ ತಮ್ಮನ ಮಾತಾಡ್ಸಿರ್ಲಿಲ್ವಲ್ಲ. ಈಗ ನೋಡಿ ಎಷ್ಟೋ ಸಲ ಇವಾಗ ನಾವೆಲ್ಲ ನಮ್ಮದು ನಂಜನಗೂಡು ಹೋಗಿ 4 ತಿಂಗಳಾಯ್ತು ಊರಿಗೆ. ಯಾಕೆಂದರೆ ಕೊರೋನಾ ಇಲ್ಲಿಂದ ನಾವು ತಗೊಂಡಾಗ ಅವ್ರಿಗೆ ಕರೋನಾ ಕೊಟ್ಟು ಅವ್ರ ಇಲ್ಲಿಂದ ಕರೋನಾ ಬರಬಾರ್ದು ಅಂತ ನಾವು ಯಾರು ಒಬ್ರಿಗೂ ಇದು ಮಾಡ್ತಾರಲ್ಲ. ನಮ್ಮ ಪರಿಸ್ಥಿತಿ ಇದೇ ಥರ ಇದೆ. ನಮಗೂ ಇವೆಲ್ಲ ಕುಮಾರವ್ಯಾಸ ಭಾರತ ಎಲ್ಲ ಕೇಳಿ ನಮಗೂ ನಮ್ಮ ತಮ್ಮನ್ನ ಅವರ ಅಣ್ಣ ಅಮ್ಮ ಎಲ್ಲ ನೋಡದೆ ಒಂದು ತೀದುದೆಂಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತೀದುದೆಮಗೆ ಅರ್ಜುನನ ಅಗಲಿಕೆಯ ದುರ್ಭೇದ, ಆ ವಿಷ ಇತ್ತಲ್ಲ, ಆ ವಿಷ ಎಲ್ಲ ನಮಗೆ ತಿಳಿದೋಯ್ತು. ಶಿವ ಶಿವ ಮಹಾವಿ ದೇವ ಅಂತೇಳಿ ನಾವು ನಿಮ್ಮನ್ನು ನೋಡಿ ಚರಿತಾರ್ಥರಾಯ್ತು ಅಂತ ಹೇಳ್ತಾನೆ ನೋಡಿ. ಅಷ್ಟು ದುಃಖ ಇದ್ದಿದ್ದು ಅವ್ರು ಯಾರೋ ದೊಡ್ಡವ್ರ ಹತ್ರ ನಾವು ಹೋದಾಗ ನಾನು ಅದೇ ಹೇಳಿದ್ದು. ಇವತ್ತು ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಯಾರೋ ಒಬ್ರು ಅವ್ರು ನಮ್ಗೆ 3rd ಪರ್ಸನ್ ಗೊತ್ತೇ ಇರೋದಿಲ್ಲ. ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಗಳಲ್ಲಿ ಕೌನ್ಸಿಲಿಂಗ್ ಮಾಡಿಸ್ತಾ ಇದ್ದೆ. ಯಾವುದೋ ಒಂದು ದಾಂಪತ್ಯದಲ್ಲಿ ವಿರಸ ಅಥವಾ ಮನೆಯಲ್ಲಿ ಏನೋ ಗಲಾಟೆ, ಅವಾಗೆಲ್ಲ ಏನು ಮಾಡ್ತಿದ್ವಿ, ನಿಮ್ಮ ಚಿಕ್ಕಪ್ಪ ಇರ್ರಿ, ನಿಮ್ಮ ದೊಡ್ಡಪ್ಪ ಇರ್ರಿ ಅಂತ ಹೇಳ್ಬಿಟ್ಟು ನಿಮ್ಮ ಅವರ ರಿಲೇಟಿವ್ಸ್ಗಳನ್ನೆಲ್ಲ ಹೊರಗಡೆ ಕರ್ಕೊಂಡ್ಬಂದು ಕೂಡಿಸಿ ಮಾತಾಡ್ಸಿದ್ರೆ ಅದು 1 ದಿನ 2 ದಿನ 3 ದಿನ ನಡೆಯುತ್ತೆ. 4ನೇ ದಿನಕ್ಕೆ ಅವ್ರಿಗೆ, ಯಾಕಂದರೆ ಅವ್ರಿಗೆ ಯಾವುದೋ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷದಿಂದ ನೋಡಿರ್ತಾರೆ, ಎತ್ತಿ ಆಡಿಸಿರ್ತಾರೆ ಎಷ್ಟೋ ಜನ. ಅವಾಗ ಅವರೇ ಅವರೇ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಯಾವುದೋ ಒಂದು ಸಮಸ್ಯೆಗಳಲ್ಲಿ ಭಾಳ ಬೇಗ ಅವ್ರನ್ನ ಪರಿಹಾರ ಮಾಡ್ತಾರೆ. ಇದರಲ್ಲಿ ನೋಡಿ ಸ್ವಂತ ಅವ್ರ ಅಣ್ಣ
ಅವನ ಹತ್ರ ನನ್ನ ದುರ್ಬಲನೇ ಭಂಗ ವ್ಯಾಪ್ತಿ ಅಂತಿದ್ದೆಲ್ಲ ಹೋಗಿ ಅವನ ತಿರ್ಗಿ ಎಲ್ಲ ಮಾನಸಿಕ ಕ್ಲೇಶಗಳನ್ನು ಕಳ್ಕೊಂಡು ನನಗೆ ಈ ಒಂದು 12 ವರ್ಷ ಇಲ್ಲಿ ಇಷ್ಟೊಂದು ಕಷ್ಟಪಟ್ಟು ಇದೆಲ್ಲ ನಿಮ್ಮನ್ನು ನೋಡಿದ್ದೇ ನನಗೆ ಎಲ್ಲ ಹೊರಟಾಯ್ತು ಅಂತ ಹೇಳ್ತಾನೆ. ಸುಮ್ಮನೆ ಇದ್ರ ಮಧ್ಯದಲ್ಲಿ ನಿಮ್ಗೆ ಇದು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಒಂದು ಹೇಳ್ತೀನಿ. ಇವನ್ನೆಲ್ಲ ಮಾತಾಡಿಸ್ತಾ ಇರ್ತಾನೆ. ಮೇಡಮ್ ಹತ್ರ ಇಲ್ಲ ಅದ್ರ ಪದ್ಯ ಮಾತಾಡಿಸ್ಬಿಟ್ಟು ಎಷ್ಟು ಭಯ ನೋಡಿ, ಅಷ್ಟು ದೊಡ್ಡ ಮಹಾರಾಜ ವೀರಾದಿ ವೀರ ಅವನು ಹೇಳ್ತೀನಿ, ಆ ಸೌಗಂಧಿಕ ಕಮಲ ತಾನಿನ್ನೇಸು ದೂರವೋ, ಇನ್ನೆಷ್ಟು ದೂರ ಇದೆಯಪ್ಪ, ಇಲ್ಲಿ ಬೇರೆ ಇಷ್ಟೊಂದು ಟೈಮ್ ಆಗೋಯ್ತಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ಅವನು ಹನುಮಂತ ಹೋದ್ಮೇಲೆ ಇನ್ನೇಸು ದೂರವೋ ದೃಪದ ಸುತೆ ತನಗೇನು ಏಸು ಮುನಿವಳು, ನನಗೆ ಎಷ್ಟು ಮುನ್ಸ್ಕೊಳ್ತಾಳಪ್ಪ, ಮುನ್ಸ್ಕೊಂಡು ಏನಾರು ಮಾಡು ಬೈದರೆ ಕಷ್ಟ ಅಂತ ಹೇಳ್ಬಿಟ್ಟು ಏನು ಅಂತ ಫಾಸ್ಟಾಗಿ ಓಡ್ತಾನೆ ಅವನು. ದೃಪದ ಸುತೆ ತನಗೆ ಏಸು ಮುನಿವಳು ಅಂತ ಹೇಳ್ಬಿಟ್ಟು ಫಾಸ್ಟಾಗಿ ಓಡ್ತಾನೆ. ನೆಕ್ಸ್ಟ್ ಹೇಳ್ತೀರಾ? ಈಗ ಮತ್ತೊಮ್ಮೆ ಈ ಭೀಮನ ಇಂಥ ಒಳ್ಳೆಯ ಪರಾಕ್ರಮಿ ಭೀಮ ಮತ್ತೊಮ್ಮೆ ಸೋಲಿಗೆ ಶರಣಾಗಬೇಕಾಗುತ್ತೆ. ಅದು ಈ ಪದ್ಯದಲ್ಲಿ ಕುಮಾರವ್ಯಾಸ ತೋರಿಸ್ಕೊಡ್ತಾರೆ. ಬಂದನೊಬ್ಬನು ಪವನ ಸುತನ ಪುಳಿಂದನು, ಅಟವೀ ತಡದ ಖಗ ಮೃಗ ವೃಂದ ದಿಕ್ಕೆಯ ಹಕ್ಕೆಯ ಆಡುಂಬಲದ ಸೋಹೆಗಳಿಂದ ನೆಲೆ ನಿರ್ದಾಣ ಹೆಜ್ಜೆಗಳಿಂದ ಭೇದಿಸಿ ಬಂದನು. ಜಿಯ ಚಿತ್ತವಿಸೆಂದು ಬಿನ್ನಹ ಮಾಡಿದನು ಕಲಿ ಭೀಮಸೇನಂಗೆ. ಒಬ್ಬ ಬೇಟೆಗಾರ ಬರ್ತಾನೆ. ಆ ಬೇಟೆಗಾರಗಳಿಗೆ ಒಳ್ಳೆ ಉತ್ತಮವಾದಂಥ ಬೇಟೆ ಮಾಡೋಂಥವ್ರು ಬೇಕು. ಅವ್ರಿಗೆ ಐಡಿಯಾ ಇರುತ್ತೆ. ಇದರಲ್ಲಿ ನೋಡಿ, ಇವನು ಅದರಲ್ಲಿ 3-4 ವೆರೈಟಿ ಇರುತ್ತೆ. ಬೇಟೆ ಮಾಡೋರೊಬ್ರು ಇರ್ತಾರೆ, ಬೇಟೆ ಪ್ರಾಣಿಗಳು ಎಲ್ಲಿರುತ್ತೆ ಏನು ಅಂತ ಅಂತೇಳಿ ಹುಡ್ಕೋಂಥವ್ರು ಇರ್ತಾರೆ. ಇವನೊಬ್ಬ ಶಬರ. ಇವನೇನು ಮಾಡ್ತಾನೆ, ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸುಮಾರು ಎಲ್ಲ ನೋಡ್ಕೊಂಡು ಆ ನೀರೊಂದು ನೆರಳು ಗಾಳಿಗಳೆಲ್ಲ ಇರ್ತಾನೆ. ಎಷ್ಟು ಪಕ್ಷಿಗಳಿದೆ, ಏನು ಮೃಗಗಳಿದೆ ಎಲ್ಲ ಗೊತ್ತಾಗ್ತಾನೆ. ಅದ್ರದ್ದು ಇವನೇನು ಮಾಡ್ತಾನೆ, ಅದ್ರದ್ದು ಹಿಕ್ಕೆಗಳ ಮುಖಾಂತರ ನೋಡಿ, ಇಂಡಿಯನ್ಸ್ಗೆ ನಿಮಗೆ ವೈಲ್ಡ್ ಲೈಫ್ ಹೋದಾಗ ಯಾರು ಇಲ್ಲ ಸರ್ ನಮ್ಮ ಇಂಡಿಯನ್ಸಲ್ಲಿ ಕೃಪಾಕರ್ ಸೇನಾನಿ ಒಂದು 4 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಅವ್ರಿಗೇನಂದರೆ ಈಗ ಇಂಗ್ಲೀಷ್ ಭಾಷೆ ಬರದೆ ಎಷ್ಟೋ ಜನಕ್ಕೆ ನಮ್ಮ BRS ಅಲ್ಲೆಲ್ಲ ಇದ್ದಾರೆ. ನಿಮಗೆ ಅಲ್ಲಿ ಹೋಗ್ತಿದ್ರೆ ವಾಸನೆಯಲ್ಲಿ ನಿಮ್ಗೆ 2 ಕಿಲೋಮೀಟರ್ ದೂರದಲ್ಲಿ ಆನೆ ಇದೆ ಅನ್ನುವಂತ ಕಂಡುಹಿಡಿತಾರೆ. ಮತ್ತೆ ಹುಲಿಗಳು ಪಕ್ಕದಲ್ಲೇ ಓಡಾಡ್ತಿರುತ್ತೆ ಅವರಿಗೆ. ನಿಮಗೆ ಚಾಮರಾಜಪೇಟೆ 5ನೇ ಕ್ರಾಸಲ್ಲಿ ಇದ್ರೆ 6ನೇ ಕ್ರಾಸಲ್ಲಿ ಪಕ್ಕದಲ್ಲಿ ಹಿಂಗೇನೆ ಹೋಗ್ತಾ ಇರುತ್ತೆ. ಅದೇನು ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ, ಆರಾಮಾಗಿ ಬರ್ತಾರೆ. ಅವ್ರು ಸೈಂಟಿಫಿಕ್ ನಾಲೆಡ್ಜ್ ಇದೆ, ಭಾಷೆ ಬರೋದಿಲ್ಲ, ಮತ್ತು ಕಮ್ಯುನಿಕೇಷನ್ ಇಲ್ಲದೆ ಅವ್ರು ನಾಲೆಡ್ಜು ಸಾಯ್ತಾ ಇದ್ದಾರೆ. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾರೆ. ಒಂದು ಹಿಕ್ಕೆ ಮುಖಾಂತರ ಅವ್ನು ಹಿಡಿತಾನೆ. ಎಷ್ಟು ಪ್ರಾಣಿಗಳು ಪಕ್ಷಿಗಳೆಲ್ಲ ತುಂಬ ಏರಳವಾಗಿ ಬರ್ತಾ ಇದೆ. ಭೀಮ ಬಾ ಬೇಟೆ ಆಡೋಣ, ಇವನ್ನ ಮನವೊಲಿಸ್ತಾನೆ. ಎಷ್ಟೋ ಸರಿ ನೋಡಿ, ಈ ಬೇಟೆ ಇವಕ್ಕೆಲ್ಲ ಕರಿಬೇಕಾದಾಗ ಬೇಟೆ ಜೂಜು ಎಲ್ಲ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಬಟ್ ತಕ್ಷಣ ಅದರಲ್ಲಿ ಮೈ ಮರೆತು ಬಿಡ್ತೀವಿ. ಜೂಜು ಕೂತ್ಕೊಳ್ಳೋವಾಗ ಮೈ ಮರೆಯೋದು ಸಾಮಾನ್ಯ. ಅದು ಜೂಜು ಕೊಡ್ತಾ ಇರ್ತಿಲ್ಲ, ಅದಕ್ಕೆ ಅದು ಕಲಿ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಮರೆತು ಬಿಡ್ತೀವಿ. ಅದು ನಮ್ಮ ಮೈ ಮರೆಸೋಂಥ ಶಕ್ತಿ ಇರುತ್ತದೆ. ನಮ್ಮ ಏನೇ ಮನೋನಿಗ್ರಹ ಇದ್ರೂ ಕೆಲವು ಕಡೆ ಎಳ್ಕೊಂಡು ಹೊಟ್ಟೋಗ್ಬಿಡ್ತದೆ. ಜೂಜು ಕೂತ್ಕೊಂಡಿದ್ದಾಗ ಒಂದು 10,000 ರೂಪಾಯಿ ಇದ್ದರೆ 2 ಆಟ ಅಂತ ಕೂತ್ಕೊಂಡ್ರೆ ಆಮೇಲೆ ಬರುತ್ತೆ ಸಾಲ ಲೆಕ್ಕ. ಎಷ್ಟೋ ಸೋತ್ಬಿಟ್ಟು ಮನೆಗಿನೇ ಎಲ್ಲ ಮಾರ್ಕೊಂಡು ಒಂದೇ ಆಟದಲ್ಲಿ ಕೂತ್ಕೊಂಡು ಅವತ್ತೇ ಫುಲ್ಲು ಕಲಿ ಪ್ರವೇಶ ಮಾಡಿಬಿಟ್ಟಿರ್ತಾನೆ. ಅವನಿಗೆ ಆ ಥರ ಪರಿಸ್ಥಿತಿ ಇರುತ್ತೆ. ಇದರಲ್ಲಿ ಅವನನ್ನು ಭೀಮಂಗೆ ಹಿಂಗೆ ಹೇಳಿದ ತಕ್ಷಣ ಅವನಿಗೆ ಹೋಗ್ಬೇಕಲ್ಲ ಬೇಟೆಗೆ ಅಂತೇಳಿ ರೆಡಿ ಆಗ್ತಾ ಇರ್ತಾನೆ. ಈತನುರು ಬೆಗೆ ಬೆದರಿತುರು ಸಂಘಾತದಲ್ಲಿ ಹೆಬ್ಬಂದಿಯೊಂದು ವಿಘಾತದಲ್ಲಿ ಹಾಯ್ದುದು ಹೆಬ್ಬಂದಿಯೊಂದು ಕಿರಾತ ವ್ರಜವನೊಡೆದುಳಿದು ಈತನರೆಯಟ್ಟಿದನು ಶಬರವ್ರಾತ ಉಳಿದುದು ಹಿಂದೆ ಭೀಮನ ಭೀತಿಯಲ್ಲಿ ಹೊಪ್ಪುದು ಹೆಬ್ಬಂದಿ ಮಹಾಗಿರಿಗಹನ ಗೌಹರವ. ಮತ್ತೆ ಎಲ್ಲರಿಗೂ ಅಷ್ಟೇ, ನಮ್ಮ ಯಾರೋ ಕೆಲಸಗಳು ಮಾಡ್ತಾ ಇರ್ತಾರಲ್ಲ ಅವ್ರೇನು ಕಾಮನ್ ಸೆನ್ಸು ಮತ್ತು ಇದೆಲ್ಲ ಇರಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಇದ್ರಲ್ಲಿ ನೋಡಿ ಯಾರ ಹತ್ರ ಹೇಳ್ಬೇಕು ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ.
ಈಗ ಅವ್ರು 4 ಜನ ಇದ್ರು. ಧರ್ಮರಾಯ ಹಿಂಗೆ ಹೇಳಿದ್ರೆ ಬೇಟೆನೇನಪ್ಪ, ಬೇಡ ಪಾಪ ಹೆಂಗೋ ಪಕ್ಷಿಗಳು ಪ್ರಾಣಿಗಳು ಬದುಕೊಳ್ತಾ, ಹೋಗಪ್ಪ ನೀನು ಯಾಕೆ ತೊಂದರೆ ಕೊಡುತ್ತೆ ಅಂತ ಹೇಳಿ ಕಳ್ಸೋನು. ನಕುಲಂಗೆ ಹೇಳಿದ್ರೆ ನಮ್ಮ ಅಣ್ಣನ ಕೇಳಬೇಕು ಅಂತ ಹೇಳೋನು. ಅರ್ಜುನ ಇಲ್ಲ. ನೋಡಿ ಅವ್ರು ಯಾರ ಹತ್ರ ತಗೊಂಡು ನೋಡಿ, ಯಾರ ಹತ್ರ ಕೆಲಸ ಆಗುತ್ತೆ ಏನು ಅಂತ ಅನ್ನೋದನ್ನ ಎಷ್ಟು ಚೆನ್ನಾಗಿ ಅವರು ನಾವು ಹೇಳ್ಬಿಡ್ತೀವಿ. ಏನು ಅವ್ರಿಗೇನು ಗೊತ್ತಾಗಲ್ಲ ಕೆಲಸದವ್ರಿಗೆ, ಅವ್ರಿಗೆ ಇರೋದು ಎಷ್ಟು ನೀಟಾಗಿ ಅವ್ನು ಬಂದು ಇವನ ಕಿಂಕರ ಇರ್ತಾನಲ್ಲ ಅವನ ಶಬರ ಬಂದು ನೀಟಾಗಿ ಇವ್ರಿಗೆ ಹೇಳ್ಬಿಟ್ಟು, ನಿನ್ನ ಸಾಹಸಕ್ಕೆ ಇವೆಲ್ಲ ಅಂಜಿಬಿಡ್ತವೆ, ಬಾ ಸ್ವಲ್ಪ ಬೇಟೆಗೆ ಹೋಗೋಣ. ಆಯಿತು ಹೋಗೋಣ, ಇದನ್ನ ಹೆಂಗೆ ಕಂಡಿಡಿದೆ ಅಂತ ಹೇಳ್ತಾನೆ. ಬುರ್ಕದ ಹಿಕ್ಕೆಗಳ ಮುಖಾಂತರ ನಾನು ಕಂಡಿಡಿದೆ ಅಂತ ಹೇಳ್ತಾನೆ. ಹಂಗಂದ ತಕ್ಷಣ ಆಯಿತು ನೀನು ಹೋಗಿ ನನಗೆ ಹಸುರಂಗಿಗಳು ತಗೊಂಬ ಅಂತ ಹೇಳ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಸುರಂಗಿಯನ್ನು ತೊಟ್ಟನು ಚಡಾಳಿಸಿ ಪದದೊಳಕ್ಕಡವ, ಕಾಲಲ್ಲಿ ಎಕ್ಕಡ ಹಾಕೊಳ್ತಾನೆ, ಅಂದರೆ ಚಪ್ಪಲಿನ ಹಾಕೊಳ್ತಾನೆ, ಮತ್ತೆ ಹಸುರಂಗಿನ ಹಾಕೊಳ್ತಾನೆ. ಇದು ನೋಡಿ ಕಾಮಫ್ಲೇಸು ಇವೆಲ್ಲ ಯಾವ ಯಾವ ಕಾಲದಲ್ಲಿ ಇದೆ ನೋಡಿ. ಅಂದರೆ ಯೂನಿಯನೇ ಗೊತ್ತಿತ್ತು, ಒಂದು ಬೇಟೆಗೆ ಹೋಗ್ಬೇಕಾದಾಗ ನಾವು ಹಸುರಂಗಿ ಹಾಕೊಂಡ್ರೆ ಅದರಲ್ಲಿ ನಾವು ಕಾಮಫ್ಲೇಸ್ ಆಗಿ ಕಾಣೋದಿಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ನಾವು ಹಸಿರು ಬಟ್ಟೆ ಹಾಕೊಂಡು ಹೊಟ್ಟೋಗ್ಬಿಟ್ರೆ ಕಾಣೋದಿಲ್ಲ ನೋಡಿ. ಅದು ಎಷ್ಟು ಸೆನ್ಸು, ಎಷ್ಟು ಬ್ರಿಲಿಯನ್ಸ್. ಈ ಕಾಡೊಳಗಡೆ ಹೋಗ್ಬೇಕಾದಾಗ ನಾವು ಯಾವ ಥರ ಬಟ್ಟೆ ಹಾಕೋಬೇಕು ಅನ್ನೋದು ನೋಡಿ ಅವಾಗಲೇ ಎಷ್ಟು ನೀಟಾಗಿ ಈ ಪದ್ಯದಲ್ಲಿ ಕಂಡುಹಿಡಿದಿದ್ದಾರೆ. ಮತ್ತೆ ವನ ಪ್ರವೇಶ ಮಾಡ್ತಾನೆ. ಇವನ ಆರ್ಭಟ ಆವಾಗಲೇ ನೀವು ಕೇಳಿದಿರಿ. ಈ ಇವನ ಆರ್ಭಟೆಗೆ ಆ ಗಿರಿ ಹಾಡೆ ಹಳ್ಳಾಡ ಥರ ಇವನ ಒಂದು ಅವರೆಲ್ಲ ಸೋ ಮಾಡ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಪ್ರಾಣ ಪಕ್ಷಿಗಳನ್ನ ಓಡಿಸ್ಬೇಕಾದಾಗ ಒಂದು ಸೋ ಮಾಡ್ಕೊಂಡು ಅಂದ್ಕೊಂಡು ಹೋಗ್ತಾರೆ. ಯಾವ ಕಡೆ ಭೀಮ ಇರೋ ಕಡೆಗೆ ಅದನ್ನೆಲ್ಲ ಕಳಿಸ್ಕೊಡ್ತಾರೆ ಅವ್ನಿಗೆ ಎದುರುಗಡೆಗೆ. ಹಿಂದ್ಗಡೆ ಇವರು ಇರ್ತಾರೆ, ಮುಂದ್ಗಡೆ ಅಲ್ಲಿ ಭೀಮ ಇದ್ದರೆ ಈ ಕಡೆಯಿಂದ ಸೋ ಮಾಡ್ಕೊಂಡು ಹೋಗ್ತಾರೆ. ಈ ಮೊಲ ಆಗಿಲ್ಲ ಅಂಥ ಸಣ್ಣ ಪಕ್ಷಿಗಳು ಸಣ್ಣ ಪ್ರಾಣಿಗಳನ್ನ ಹಿಡಿಬೇಕಾದ್ರೆ ಬೇಟೆಗಾರ ಏನು ಮಾಡ್ಬಿಡ್ತಾರೆ, ಅದೊಂದು ಏನು ಮಾಡುತ್ತೆ, ಈ ಮೊಲ ಅಂತ ಹೇಳ್ತೀವಿ, ಅದೇನು ಅಷ್ಟು ಸುಲಭವಾಗಿ ನಿಮ್ಮ ಕೈಗೆ ಸಿಕ್ಬಿಡೋದಿಲ್ಲ. ಅದು ಒಂದು ಕಡೆ ಹೋದರೆ 8 ಕಡೆ ಗೂಡಿ ತೊಳ್ಕೊಂಡಿರ್ತದೆ. ಅದಕ್ಕೆ ಏನು ಮಾಡ್ತಾರೆ ಇವರು, ಅಲ್ಲಿ ಹೊಗೆ ಬಿಡ್ತಾರೆ. ಹೊಗೆ ಬಿಟ್ಟು 8 ಕಡೆ ಎಲ್ಲೆಲ್ಲೆಲ್ಲಿ ಇರುತ್ತೆ ಅಲ್ಲಿ ಹೋಗಿ 8 ಕಡೆ ಬೇಟೆಗಾರ ನಿಂತ್ಕೊಳ್ತಾರೆ. ಒಂದು ಗೋಣಿಚೀಲಗಳು ಇಟ್ಕೊಂಡು ಪಟ 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 ಅಂತ ಮೊಲಗಳು 8-10 ಗುಹೆಗಳಿಂದ ಪಟ ಪಟ ಅಂತ ಬರುತ್ತೆ, ಎಲ್ಲ ಚೀಲದಲ್ಲಿ ತುಂಬ್ಕೊಂಡು. ಬೇಟೆ ಅನ್ನೋದೇನು ಅಷ್ಟು ಸುಲಭ ಅಲ್ಲ, ತುಂಬ ಕಾಮನ್ ಸೆನ್ಸ್ ಬೇಕು ಅದಕ್ಕೆ. ಒಂದೊಂದ್ಸಲಿ ಹಾವುಗಳು ಅದು ಇದು ಎಲ್ಲ ಬಂದ ಗೋಣಿಚೀಲದಲ್ಲಿ ನುಕ್ಕೊಂಡು ಎಷ್ಟೋ ಜನಕ್ಕೆ ಕಚ್ಚಿ ಪ್ರಾಣಾಪಾಯ ಆಗುತ್ತೆ. ಅದಕ್ಕೆ ಹೇಳೋದು ಇವ್ರೊಳಗಡೆ ಕಲಿ ಪ್ರವೇಶ ಮಾಡ್ತಾರೆ, ಬೇಟೆಗೆ ಹೋಗಬೇಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಾಂ, ಆಮೇಲೆ ಈಗೇನಾಗುತ್ತೆ ಈ ಒಂದು ಅದಕ್ಕೆ ನೋಡಿ ಹೇಳೋದು, ನಾವು ಮೈ ಮರೆತು ಬಿಡ್ತೀವಿ ಕೆಲವು ವಿಚಾರಗಳಲ್ಲಿ. ರಾಜ ಮಹಾರಾಜರು ಬೇಟೆಗೆಲ್ಲ ಹೋಗ್ಬೇಡಿ ನೀವು. ಯಾಕೆ ಹೇಳ್ತೀವಿ ಅಂದರೆ ರಾಜ ಒಬ್ಬನೇ ಮಹಾರಾಜ, ಅವನು ಎಂಜಾಯ್ ಮಾಡೋಕ್ಕೂ ಕೆಲವು ಸಲ ಈ ಬೇಟೆಗಳಿಗೆ ಹೋದಾಗ ಪ್ರಾಣಾಪಾಯಗಳು ಸಂಭವಿಸ್ಬಿಡ್ತವೆ. ಈಗ ಇದರಲ್ಲಿ ಏನಾಗ್ಬಿಡ್ತಾನೆ, ಆಮೇಲೆ ಮೈ ಮರೆತು ಬಿಡ್ತಾರೆ ಕೆಲವು ವಿಚಾರಗಳಲ್ಲಿ. ಬೇಟೆ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆಲ್ಲ ಹೋದಾಗ ತುಂಬ ಅದ್ರೊಳಗಡೆ ಡೀಪಾಗಿ ಹೋಗ್ಬಿಟ್ಟಿರ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ದೊಡ್ಡದೊಂದು ಹೆಬ್ಬಾವು ಅದರದ್ದು ಒಂದು ತೆಕ್ಕೆನ ಸಡಿಲಿಸುತ್ತೆ. ಇವನು ಬರ್ತಾನಲ್ಲ ಆ ಆರ್ಭಟಕ್ಕೆ ತೆಕ್ಕೆನ ಸಡಿಲಿಸಿ ರೆಡಿಯಾಗಿ ಇಟ್ಬಿಟ್ಟಿರುತ್ತೆ. ಬಂದು ಇವನ ಒಂದು ಕಾಲನ್ನ ಹಾಕಿದ ತಕ್ಷಣ ಇವನ ಹೆದ್ದೊಡೆಗಳನ್ನ ಲಾಕ್ ಮಾಡಿಬಿಡುತ್ತೆ. ಫಸ್ಟ್ ಕಾಲು ಲಾಕ್ ಮಾಡಿದ ತಕ್ಷಣ ಮನುಷ್ಯನಿಗೆ ಇನ್ನೊಂದು ಕಾಲು ಹೆಜ್ಜೆ ಇಟ್ಟಿರ್ತಾನೆ ಅವನು, ಇನ್ನೊಂದು ಕಾಲು ಹೆಜ್ಜೆ ಇಡಕ್ಕೆ ಬಿಡೋದಿಲ್ಲ. ಅದು ನೀಟಾಗಿ 2 ಕಾಲನ್ನು ನೀಟಾಗಿ ಒಂದ್ಸಲಿ ಪ್ರೆಸ್ ಮಾಡಿ ಇಟ್ಕೊಳುತ್ತೆ. ಇವನು ಏನೇ ಮಾಡಿದ್ರು ಅದು ಬಿಡ್ತಾ ಇರೋದಿಲ್ಲ, ಅವನ್ನ ಬಿಗ್ಗಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ಆವಾಗ ಧರ್ಮರಾಯ ಏನಂತ ಕೇಳ್ತಾನೆ ನೋಡಿ. ಭೀಮನ ಬೆಡೆಯನೆ ಕಿರಾತಸ್ತೋಮ ಸಹಿತ ಮೃಗವ್ಯ ಕೇಳಿ ಕಾಮನೈದಿದನ್ಯನಲು ನೃಪ ಹೊರವಂಟನಾಶ್ರಮವಾ ಭೂಮಿ ಸುರರೊಡನೈದಿ ಬರೆ ಸಂಗ್ರಾಮಧೀರನ ಹೆಜ್ಜೆ ಬಿಡಿದು ಮಹಿಮನೋಹರ ನರಸಿ ಹೊಕ್ಕನು ಘೋರ ಕಾನನವ ಹೊಕ್ಕನು. ಇದನ್ನು ಎಷ್ಟೋ ಜನ ಹೇಳ್ಬಿಟ್ರೆ ನಮ್ಗೆ ಇವಾಗ ಇಷ್ಟೊಂದು ಜನ ಬ್ರಿಲಿಯಂಟ್ ಇದ್ದ ನಿಮ್ಮ ಇಂಡಿಯಾದವರು ಅಂತ ಹೇಳ್ತಾರೆ ನೋಡಿ. ಈಗ ಈ ಭೂಸುರನ ಅವ್ನು ಗೊತ್ತಾಗುತ್ತೆ ಎಲ್ಲೋಗಿದ್ದಾನೆ ಅಂತ. ಒಂದು ವೀಕ್ನೆಸ್ಸು, ಇವನು ಸ್ವಲ್ಪ ಮೃಗಗೀಗ ಬೇಟೆ ಅಂತ ಹೇಳ್ಬಿಟ್ರೆ ವೀಕ್ನೆಸ್ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ಬೇಕಲ್ಲ, ಹೆಂಗೆ ಹುಡ್ಕೊಂಡು ಹೋಗ್ತಾರೆ? ಇವಾಗಾದರೂ ಒಂದು ಫೋನ್ ಮಾಡಿದವರು ತಕ್ಷಣ ಎಲ್ಲಿದೆಯಪ್ಪ ಭೀಮಾ ಅಂತ ಹೇಳ್ಬಿಟ್ಟು ಟವರ್ ಲೊಕೇಶನ್ ಸಿಗ್ತಾಯಿಲ್ಲ. ಅದ್ರಲ್ಲಿ ನೋಡಿ ಎಷ್ಟು ಗ್ರಾಮ ಧೀರನ ಹೆಜ್ಜೆ ಬಿಡಿದು ಹೋಗ್ತಾ ಇದ್ದಾಗ ಕೆಲವರೆಲ್ಲ ಸುಮ್ಮನೆ ಹೋಗೋದಿಲ್ಲ. ಕಾಡುಗಳಿಗೆಲ್ಲ ಹೋಗ್ಬೇಕಾದಾಗ ಗಿಡ ಎಲ್ಲ ಮುರಿದಾಕ್ಬಿಟ್ಟು ಹೋಗಿರ್ತಾರೆ. ಮತ್ತು ಅವ್ರ ಜೊತೆಲೆಲ್ಲ ಹೋಗ್ತಾ ಇರ್ತಾರಲ್ಲ ಅವರೆಲ್ಲ ಅಲ್ಲೆಲ್ಲ ಏನಾದ್ರು ಮಾಡ್ಕೊಂಡು ಹೋಗಿರ್ತಾರೆ.
ಗಿಡ ಇದ್ರದ್ದು ಟೊಂಗೆಗಳೆಲ್ಲ ಕೆಲವರು ಹಿಂತಿರ್ಕೊಂಡಿರ್ತವೆ, ಹೂಗಳೆಲ್ಲ ಹಿಂತಿರಿಸ್ಕೊಂಡೋಗಿರ್ತಾರೆ. ಮತ್ತು ಅದ್ರ ಜೊತೆಲಿ ಬೇಟೆ ಟೀಮ್ ಎಲ್ಲ ಹೋಗುತ್ತಲ್ಲ, ಅವ್ರದ್ದೆಲ್ಲ ಹೆಜ್ಜೆ ಉಡ್ಕೊಂಡು ಹೋಗ್ತಾರೆ ನೋಡಿ, ಫುಟ್ ಪ್ರಿಂಟ್ಸು. ಇವತ್ತು ಹೇಳ್ತಾ ಇದ್ದೀವಿ, ಫುಟ್ ಪ್ರಿಂಟ್ಸ್ ನೋಡ್ಕೊಂಡು ಹೋಗ್ತಾರಲ್ಲ. ಇದು ಮುಂದೆ ನಿಮಗೆ ವೈಶಂಪಾಯನ ಸರೋವರದಲ್ಲಿ ಅವನು ಹಿಂದೆ ಮುಂದೆ ಕಾಲುಗಳು ಹಾಕೊಂಡು ಬಂದಿರ್ತಾನೆ. ಆ ಕಾಲಲ್ಲಿರೋ ಚಕ್ರ ಗುರುತು ಹಿಂದೆ ಎಲ್ಲ ನೆನ್ಪಿಟ್ಕೊಳ್ತಾ ಇದ್ರು. ಅದರೊಳಗಡೆ ಏನೇನಿದೆ ಶಂಖ ಇದೆಲ್ಲ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಬರೆದು ಇಟ್ಕೊಳ್ತಾ ಇದ್ರು ಹಿಂದೆ. ಮತ್ತು ಅದೊಂದು ಲಕ್ಷಣಶಾಸ್ತ್ರ ಅಂತೇಳಿ ಓದ್ತಾ ಇದ್ರು. ಇವಾಗ ನಾವು ಅದನ್ನು ಫಿಂಗರ್ ಪ್ರಿಂಟ್ಸ್ ಅಂತ ಹೇಳ್ತೀವಿ, ಫುಟ್ ಪ್ರಿಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಫುಟ್ ಪ್ರಿಂಟ್ಸ್ ನೋಡ್ಕೊಂಡು ಅವನು ಎಲ್ಲೆಲ್ಲಿ ಹೋಗಿದ್ದಾನೆ ಅಂತ ಹಿಂದೆ ಧರ್ಮರಾಯ ಬರ್ತಾನೆ. ಹುದುಗಿದಗ್ಗದ ಸತ್ವ ದುಸ್ಸಹಸದ ನಿರೂಧಿಯ ಸಮಯ ಗದುಗದಿತ ಕಂಠದ ತಳಿತ ಭಂಗದ ತಿರುಗುವಾಲಿಗಳ ಹೆದರೆದೆಯ ಹೇರಾಳ ಶೋಕದ ಕೆದರುಗೇಶದ ಕೆಲಕೆ ಜಾರಿದ ಗದೆಯ ಗರುವಾಯಳಿದ ಭೀಮನ ಕಂಡನ ಭೂಪ. ನೋಡಿ, ಹಾವುಗಳು ಆ ಮಹಾ ಹುಡುಗ ಏನು ಮಾಡಿದ್ದು ಅಂತ ಹೇಳಿದ್ರೆ, ಅವನಲ್ಲಿ ಸತ್ವನೇ ಇರಬಾರ್ದು, ನಿಸ್ಸತ್ವ. ಪವನನ ನಾವೆಲ್ಲ ಜೀವನ ಮಾಡ್ತಿರೋದು ಪವನ ಅಂತ ಹೇಳಿದ್ರೆ ಗಾಳಿ. ಆ ಗಾಳಿನ ಈಚೆಗೆ ಹಾಕ್ಬೇಕು. ಹಂಗೆ ಒಂದ್ಸಲಿ ಫೈಟ್ ಮಾಡಿದ್ರೆ ಇರೋದೆಲ್ಲ ಗಾಳಿ ಎಲ್ಲ ಈಚೆಗೆ ಹೋಗ್ಬೇಕು, ಹಂಗೆ ಮಾಡಿಬಿಟ್ಟಿರ್ತಾವಲ್ಲ ಅಂತ. ಇವನು ಗದಗದಿತ ಕಂಠ ಅಂತ ಹೇಳ್ತಾ ಇರ್ತಾನೆ, ಕಣ್ಣೀರುಗಳು ಬರ್ತಾ ಇರುತ್ತೆ. ಮತ್ತು ಕಣ್ಣೆಲ್ಲ ಹಿಂಗೆ ತಿರುಗಿಬಿಟ್ಟಿರುತ್ತೆ. ಆಗಲೇ ಅರ್ಧ ಜೀವಕ್ಕೆ ರೆಡಿ ಆಗ್ತಾ ಇರುತ್ತೆ, ಒಂದು ಅರ್ಧ ಜೀವ ಹೋಗಿರುತ್ತಲ್ಲ ಹಂಗೆ ತಿರ್ಕೊಂಡ್ಬಿಟ್ಟಿರ್ತಾನೆ. ಮತ್ತು ಕೂದಲೆಲ್ಲ ಒಂದು ಮುಂದೆ ಎಲ್ಲ ಬಿಟ್ಟಿರ್ತಲ್ಲ, ಅದೆಲ್ಲ ಇದು ಮಾಡ್ಬಿಡ್ತಾನೆ. ಮತ್ತು ಕೈಯಿಂದ ಆ ಜಾರಿರೋದು ಚೆನ್ನಾಗಿ ಅವನ ಒಂದು ಬೆರಳ ಹತ್ರ ಒಂದು ಗದೆ ಸಿಗಾಕೊಂಡಿರೋದು ಅಷ್ಟೊಂದೇ ಬೆರಳಲ್ಲಿರುತ್ತೆ. ಗದೆ ಇರಲ್ಲ ಅವನ ಕೈನಲ್ಲಿ, ಪೂರ್ತಿ ಬೆರಳಿಲ್ಲ, ಒಂದು ಬೆರಳಲ್ಲಿ ನಿಂತಿರುತ್ತೆ ಗದೆ. ಹಿಂಗೆ ಅವನು ಸಿಗಾಕೊಂಡು ಅದರೊಳಗಡೆ ಆ ಜಾಲದ ಒಳಗಡೆ ಇರ್ತಾನೆ. ಆವಾಗ ನೀನು ಯಾರು ಏನು ಎತ್ತ ಅಂತೇಳಿ ಆ ಪಣಿನ ಕೇಳಿಸೋದು, ಇವನು ಭೀಮನ್ನ ಯಾಕೆ ಸಿಗಾಕೊಂಡೆ ಏನು ಎತ್ತ ಅಂತ ಹೇಳಿ ಕೇಳ್ತಾನೆ. ಏನು ಹೇಳ್ತಾನೆ ಅವನ ಭೀಮ? ಅವಾಗ ಯಾಕಪ್ಪ ಭೀಮ ಏನಾಯ್ತು ನಿಮಗೆ ಅಂತ ಹೇಳ್ತಾನೆ. ಅವಾಗ ನೋಡಿದನು ಕಂದೆರದು ಕಂಠಕ್ಕೆ, ನೋಡಿದನು ಕಂದೆರದು. ಅಯ್ಯೋ ಯಾರೋ ಬಂದ್ರಲ್ಲಪ್ಪ, ಒಂಚೂರು ಜೀವ ಬಂದಂಗಾಗುತ್ತೆ ಭೀಮಿಗೆ. ನಿಧಾನವಾಗಿ ಸ್ವಲ್ಪ ಕಣ್ತಿರ ನೋಡ್ತಾನೆ. ಕಂಠಕ್ಕೆ ಹೂಡಿದು ಉರಗನ ಘೋರ ಬಂಧದ ಗಾಢದಲ್ಲಿ. ಇಲ್ಲಿಗೊಂದು ಬಂದ್ಬಿಟ್ಟಿರುತ್ತೆ, ಅದ್ರದ್ದು ಬಾಗಿಲು ಕತ್ತತ್ರ ಬಂದು ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಅದರಲ್ಲೇ ಅವನಿಗೆ ತುಂಬ ನೋವಾಗ್ತಾ ಇರೋದು. ಆ ಪ್ರದೇಶದಲ್ಲಿ ತುಂಬ ನೋವಾಗ್ತಾ ಇರುತ್ತೆ. ಕತ್ತತ್ರನೇ ಬಂದೊಂದು ಕೂಡ್ಬಿಟ್ಟಿರ್ತದೆ, ಒಂದು ಹಗ್ಗ ಥರ ಇದರಲ್ಲಿ ಬಿಗಿದು ಬಿಟ್ಟಿರುತ್ತೆ. ನುಡಿ ನೆಗ್ಗಿ. ನೋಡಿ ಎಷ್ಟು ನಗೋಬಿಡೈತೆ ಅಂತ ಹೇಳಿದ್ರೆ ಈಗೆಲ್ಲ ಬೈತಾರೆ ಇವಾಗ, ಏನು ಕನ್ನಡ ಹೆಂಗೆ ಬಳಸ್ತೀರ ಅಂದ್ಬಿಟ್ಟು. ನುಡಿ ನೆಗ್ಗಿ ನುಡಿದನು ಬೆರಳ ಸನ್ನೆಯಲ್ಲಿ. ಏನು ಮಾಡೋಕ್ಕಾಗ್ತಲ್ಲ ಅಂತ ಪರಾಕ್ರಮಿಗೂ ಏನು ಮಾಡೋಕ್ಕಾಗ್ತಲ್ಲ, ಹಿಂಗೆ ತೋರಿಸ್ತಾನೆ ಅಷ್ಟೇ. ಬೆರಳ ಸನ್ನೆ ಮಾಡಿ ನನ್ನ ಹಿಂಗೆ ಇದು ಇಟ್ಕೊಂಡ್ಬಿಡ್ತು, ನಾನು ಹಿಂಗೆ ಬಂದೆ ಅನ್ನೋದನ್ನು. ಬೆರಳೆ ಮಹಾಪರಾಕ್ರಮಿ ಎಂಥ ಸನ್ನಿವೇಶದಲ್ಲಿ ಸಿಗಾಕೊಳ್ತಾರೆ ಒಬ್ಬೊಬ್ಬರು ಇವ್ರುಗಳು ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿ ಇದ್ರಲ್ಲಿ ತಿಳ್ಕೊಬೋದು ನಾವು. ಇದನ್ನು ಬೇಡ ನೆಕ್ಸ್ಟು ಆ ಒಂದು ಗುರುಗಳ ಜೊತೆ ಇವನು ಮಾತಾಡ್ತಾನೆ, ಯಾರು ಏನು ಎತ್ತ ಅಂತೇಳಿ ಧರ್ಮರಾಯ ಮಾತಾಡಿದಾಗ ಅವರು ಇವರ ಸ್ವಂತ ಇವನ ಪಿತಾಮಹ ನಹುಷ ಚಕ್ರವರ್ತಿ ಅಂತೆಲ್ಲ ಗೊತ್ತಾಗುತ್ತೆ. ಆವಾಗ ಅವನಿಗೆ ನೀನೇನು ಬೇರೆಯವರಿಂದ ಸೋತಿಲ್ಲ, ಸ್ವಂತ ನಿನ್ನ ತಾತನ ಹತ್ರ ನೀನು ಸೋತಿದ್ಯಾ, ನೀನೇನು ಇದರಿಂದ ಮನೋವ್ಯಥೆ ಮಾಡ್ಕೋಬೇಡ ಹೇಳಿ. ಯಾಕಂದರೆ ಭೀಮನಂತವ್ರಿಗೆ ಏನಾಗ್ಬಿಡುತ್ತೆ, ಅವರು ಅಹಂಕಾರ ಎಲ್ಲಿ ಇಟ್ಕೊಂಡಿರ್ತಾರೆ ಅಂದರೆ ತಮ್ಮ ಒಂದು ದೈಹಿಕ ಸಾಮರ್ಥ್ಯದಲ್ಲೇ ಒಂದು ಅಹಂಕಾರ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತದು. ಒಬ್ಬೊಬ್ಬರಿಗೆ ಮಾತುಗಾರರಿಗೆ ಅವರ ಮಾತನ್ನು ನಾನು ಯಾರನ್ನು ಮೀರಿಸ್ತೀನಿ ಅನ್ನೋ ಥರ ಇರುತ್ತೆ. ಮತ್ತು ಇವನಿಗೆ ಅವನ ಒಂದು ಭುಜಬಲ ಇದ್ರ ಮೇಲೆ ತುಂಬ ನಂಬಿಕೆ. ಅವನಿಗೆ ಕೆಲವರಿಗೆ ಮಾತಾಡೋದ್ರಲ್ಲಿ ಮಾತಿನ ಬಲದ ಮೇಲೆ ನಂಬಿಕೆ, ಇವನಿಗೆ ಭುಜಬಲದ ಮೇಲೆ ನಂಬಿಕೆ ಇರುತ್ತೆ.
ದುಗುಡದಲ್ಲಿ ಬರೆ ಈಗ ನೋಡಿ, ದುಗುಡದಲೆ ಬರೆ ಭೀಮಸೇನನ ತೆಗೆದು ಬಿಗಿಯಪ್ಪಿದನು, ಖೇದದ ಪಗರಿದೇಗೆ ವೃಥಾ ಮನೋವ್ಯತೆಯನ್ನು ತಾಳದಿರು, ಜಗವರಿಗೆ ನಮ್ಮಯ್ಯನ ಪೂರ್ವಿಗನಲಾ ಈ ನಹುಷಂಗೆ ಬಂದು ಬೈಗದ ಹದನಿದು ನಮ್ಮ ಪಾಡೆ ನಿಂದನ ಭೂಪ. ಇವನು ಯಾರು ಅಲ್ಲಪ್ಪ, ನಮ್ಮ ಸ್ವಂತ ಅಯ್ಯ. ಇವನ ಹತ್ರ ನೀನೇನು ಸೋತಿದ್ದೀನಿ ಅಂತ ದಯವಿಟ್ಟು ತಿಳ್ಕೊಬೇಡ. ವೃತ ಮನೋವ್ಯತೆಯನ್ನು ಯಾಕೆ ಮಾಡ್ಕೊಳ್ತಿದ್ಯಪ್ಪ ನೀನು? ಈ ಸಂದರ್ಭ ಅಲ್ಲ ಇದು. ವೃತ ಮನೋವ್ಯತೆ ಮಾಡಿಕೊಂಡು ದುಃಖ ಪಡಬೇಡ ಭೀಮ. ನೀನು ಸೋತಿರೋದು ಯಾರ ಹತ್ರನೂ ಅಲ್ಲ, ನೀನು ಸೋತಿರೋದು ನಿನ್ನ ತಾತನ ಹತ್ರ. ಮತ್ತೆ ಅವನಿಗೇನಾಯ್ತು, ನಿನ್ನಿಂದ ಏನಾಯ್ತು ಅವನಿಗೆ ಅದನ್ನು ತಿಳ್ಕೊ. ನಿನ್ನ ದೆಸೆಯಿಂದಾಯ್ತಲೇ ಪ್ರತಿಪನ್ನ ಶಾಪ ವಿಮೋಕ್ಷಾದರದಲ್ಲಿ. ನೀನು ಏನು ಮಾಡಿದ್ಯಾ, ಅವನು ನನ್ನನ್ನು ಭೇಟಿ ಮಾಡಬೇಕಾಗಿತ್ತು, ಇದೊಂದು ಸಂದರ್ಭ ಇತ್ತು. ಆ ಸಂದರ್ಭಕ್ಕೆ ನಿನ್ನಿಂದ ಅವನ ಶಾಪ ಹೋದಂಗಾಯ್ತು. ಈಗ ನೋಡು, ಹಾವಾಗಿದ್ದವನು ಮನುಷ್ಯನ ರೂಪ ತಳೆದು ನಿಂತ್ಕೊಂಡಿದ್ದಾನೆ, ಮತ್ತೆ ಹೇಳ್ತಾ ಇದ್ದಾನೆ, ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಇದಕ್ಕೆ ನೀನೇ ಕಾರಣ. ಆವಾಗ ಅವನಿಗೆ ಸ್ವಲ್ಪ ಆ ನೋವೆಲ್ಲ ಹೋಗಿ ಎಂತ ಅವನು ಏನ್ಕೊಂಡಿರ್ತಾನೆ, ಆವಾಗ ಅವನು ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟು ಕದೆ ತಗೊಂಡು ಅದು ಬಿಗಿದು ಫುಲ್ ಬಿಗಿದು ಅವ್ನ ಕತ್ತತ್ರ ಹೊಟ್ಟೋಗ್ಬಿಟ್ಟಿರುತ್ತೆ. ಅವ್ನಿಗೇನು ಬೇಜಾರಲ್ಲ, ಇಷ್ಟು ಸತ್ವಶಾಲಿ ನಾನು, ನನಗೆ ಈ ಥರ ಒಂದು ಫೇಲ್ಯೂರ್ ಆಯ್ತಲ್ಲ. ಅವಾಗಲೇ ಅವನೇ ಹೇಳಿರ್ತಾನೆ, ಅಪಾದಯದ ಧಾಮವಲ ಅಂತ ಹೇಳ್ಬಿಟ್ಟು ತಿರ್ಗಾ ನೊಂದ್ಕೊಂಡಿರ್ತಾನೆ. ಆ ನೊಂದ್ಕೊಂಡಿರೋದನ್ನ ಕಣ್ಣೀರು ಒರೆಸ್ತಾನೆ ಅಣ್ಣ. ಹಂಗೆ ನಾವು ನಮ್ಮ ಯಾವುದೋ ಒಂದು ಕುಟುಂಬದಲ್ಲಿ ಅಥವಾ ಸ್ನೇಹಿತರಿಗೆ ಏನೇ ತೊಂದರೆ ಆದಾಗ ಅವರ ಕಣ್ಣೀರನ್ನು ನಾವು ಒರೆಸಿದ್ರೆ ಹೇಗೆ ಅವರು ಒಂದು ವಾಪಸ್ ಮಾನಸಿಕವಾದಂಥ ಮಾಮೂಲಿ ಸ್ಟೇಜ್ಗೆ ಬರ್ತಾರೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಾವು ತಿಳ್ಕೊಬೋದು ಚೆನ್ನಾಗಿ. ಈಗ ತುಂಬ ಇಂಪಾರ್ಟೆಂಟ್ ಇವಾಗ, ಯಾಕೆಂದರೆ ಎಲ್ಲರಿಗಿಂತ ಒಬ್ಬ ಮಹಾಜ್ಞಾನಿಯಾದವನು, ಆತ್ಮಜ್ಞಾನಿಯಾದಂಥವನು, ಮತ್ತು ಮಹಾಭಾರತದಲ್ಲಿ ತುಂಬ ಒಂದು ನಾವು ಭಾಳ ತಿಳ್ಕೊಳ್ತೀವಿ. ಹೆಜ್ಜೆ ಧರ್ಮರಾಯ ಇವತ್ತೂ ನಾವು ಯಾವ್ದಾರ ಬಳಸ್ಬೇಕಾದ್ರೆ ಧರ್ಮರಾಯ ಅಂತ ಹೇಳ್ತೀವಿ. ಯಾಕಂದರೆ ಧರ್ಮನ ತಿಳಿದನು. ಅಂಥ ಧರ್ಮರಾಯನಿಗೂ ಮಾನಸಿಕವಾದಂಥ ಒಂದು ವ್ಯತೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಎಂಥವನಿಗಾದ್ರೂ ಬರ್ಬೋದು ಅನ್ನೋದ್ರೆ ಇದು ಉದಾಹರಣೆ. ಅರ್ಜುನ ಅಂತ ಹೇಳಿದ್ರೆ ಅವನು ಬರೀ ದೈಹಿಕವಾದಂಥ ಪರಾಕ್ರಮ, ಅವನಿಗೂ ಗೊತ್ತಿರುತ್ತೆ ವಿದ್ಯೆಗಳು, ಆತ್ಮವಿದ್ಯೆ ಎಲ್ಲ ಗೊತ್ತಿರುತ್ತೆ. ಮತ್ತು ಭೀಮ ಅವನಿಗೂ ಗೊತ್ತಿರುತ್ತೆ, ಎಲ್ಲ ಪಾಠಗಳಾಗಿರುತ್ತೆ. ಆದರೆ ಅವರಲ್ಲೆಲ್ಲ ಎಕ್ಸ್ಪರ್ಟು ಧರ್ಮರಾಯ. ಅವನಿಗೂ ಸಹ ನೊಂದು ಬಿಡ್ತಾನೆ ಮನುಷ್ಯ. ನೋಡಿ, ಮನುಷ್ಯ ಎಂಥ ಸಾತ್ವಿಕ ಆಗಲಿ, ಏನೇ ತಿಳ್ಕೊಂಡಿರಲಿ, ಅವ್ರಿಗೆ ದುಃಖ ಅನ್ನೋದನ್ನು ಬಂದೇ ಬರುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಮಗೆ. ಯಾವಾಗ ಜಯದ್ರಥ ಅವನ ಹೆಂಡತಿನ ಎತ್ಕೊಂಡು ಹೋಗ್ಬಿಡ್ತಾನೋ ದ್ರೌಪದಿನ, ಅಲ್ಲಿ ತನಕನೂ ಅವ್ರಿಗೆ ಅವಮಾನ ಆಗಿರೋದಿಲ್ಲ, ಅಷ್ಟೊಂದು ಅವಮಾನ ಆಗಿರೋದಿಲ್ಲ. ಅವಾಗೆಲ್ಲ ಶ್ರೀಕೃಷ್ಣ ಇರ್ತಾನೆ, ಮೊದಲನೇ ಸಲ ಸೀರೆ ಎಳೆಯುವಾಗ ಶ್ರೀಕೃಷ್ಣ ಇರ್ತಾನೆ, ಹೆಂಗೋ ಬಚಾವಾಗ್ಬಿಡುತ್ತೆ. ಎತ್ಕೊಂಡು ಹೋಗ್ಬಿಡ್ತಾನಲ್ಲ. ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ 90% ಮರ್ಡರ್ಗಳಾಗದ ಅದಕ್ಕೆ. ಸರ್, ನಾನು ಹೆಂಡತಿನ ಟಚ್ ಮಾಡೋದಕ್ಕೆ ಒಂದು ತಲೆ ತಗೊಂಡಿದ್ದೀನಿ, ಸ್ಟೇಷನ್ ತಗೊಂಡು ಮಾಡ್ತಾರೆ. ನಿಮ್ಗೆ ಯಾವುದೋ ವಿಚಾರಕ್ಕೆ ಸರ್ ನಮಗೇನೋ ಬೈದ, ನಮ್ಮ ತಾಯಿನ ಬೈದ, ಅಂದರೆ ಅಷ್ಟೊಂದು ಕ್ರೋಧಕ್ಕೊಳಗಾಗ್ತಾರೆ ಅವರು. ಇಂಥ ಸಾತ್ವಿಕ ಶಕ್ತಿಯ ಧರ್ಮರಾಯ ನೊಂದು ಬಿಡ್ತಾನೆ. ಈ ಟೈಮಲ್ಲಿ ಮಾತ್ರ ನೊಂದು ಬಿಡ್ತಾನೆ. ಅವನು ಯಾವಾಗಲೂ ನೊಂದಿರೋದಿಲ್ಲ, ತುಂಬ ನೊಂದು ಬಿಡ್ತಾನೆ. ಮತ್ತು ಅವಳು ಮಾತಾಡಿಸ್ತಾಳೆ ಇವನಿಗೆ, ಜಯದ್ರಥನಿಗೆ. ನೋಡಿ, ಯಾವಾಗ ಆಸೆ ಇರುತ್ತೆ, ಅವ್ನು ನೋಡಿರೋದು ಯಾವುದೋ ಕಾಲದಲ್ಲಿ ನೋಡಿರ್ತಾನೆ ಅವಳನ್ನ, ಇದ್ರ ಟೈಮಲ್ಲಿ. ಅವಾಗ ನೋಡಿದ್ದನ್ನ ಈಗ ನೆನೆಸ್ಕೊತಾ ಇರ್ತಾರೆ. ನೋಡಿ, ಎಷ್ಟು ಕೆಟ್ಟ ಬುದ್ಧಿ ಅನ್ನೋದು ಹೆಂಗಿರುತ್ತೆ ಅಂದರೆ, ರಾಜರುಗಳಿಗೆ 106 ಜನ ಹೆಂಡತಿರು ಬೇಕಾದ ಜನ ಸಿಗ್ತಿರ್ತಾರೆ. ನನಗೆ ದ್ರೌಪದಿಗೆ ಒಂದು ಆಫರ್ ಮಾಡ್ತಾನೆ. ಮೇಡಮ್ ಹೇಳಿದ್ರು, ನನಗೆ ಕಣ್ಣೀರು ಬಂದ್ಬಿಡ್ತಾ ಒಂದು ಪದ್ಯದಲ್ಲಿ ಆರಿಸ್ಕೊಂಡ್ರು ಅವರು. ಯಾವುದೋ ಒಂದು ಪದ್ಯ ಮಾಡಿ ಹೇಳಿ ಅಂತ ಹೇಳಿದೆ. ಒಂದು ಸೂಪರ್ ಆಗಿರೋದೊಂದು ಪದ್ಯನ ಅವರು ಹೇಳಿದ್ರು. ನನಗೆ ಭಾಳ ಖುಷಿ ಆಯಿತು. ನಮ್ಮ ಭಾರತೀಯ ನಾರಿಯರು ಅಥವಾ ನಮ್ಮ ಭಾರತೀಯ ಧರ್ಮ ಎಲ್ಲ ಇದರೊಳಗಡೆನೇ ಇದೆ. ಇದಿದ್ದರೆ ನಿಮಗೆ ಏನು ಪ್ರಾಬ್ಲಮ್ಗಳೇ ಬರೋದಿಲ್ಲ. ಬಟ್ ಅದನ್ನ ಓಪನ್ ಆಗಿ ಹೇಳೋಕ್ಕಾಗೋದಿಲ್ಲ. ಭಾರತೀಯ ನಾರಿಯರಿಗೆಲ್ಲ ನೀವು ಕಂಡೀಷನ್ ಹಾಕ್ಬಿಡ್ತೀರಾ ಅಂತ ಹೇಳ್ತಾರೆ. ಬಟ್ ಕಂಡೀಷನ್ ಅಲ್ಲ ಇದು. ಬಟ್ ಹೇಗಿರಬೇಕು ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ ಇದೊಂದು ಪದ್ಯ ಇದು ದ್ರೌಪದಿಯಲ್ಲಿ. ನಾರಸೀರೆಯ ನುಡುವೆನು ಎಮಗಾಹಾರವೇ ಫಲಮೂಲತತಿ ಶೃಂಗಾರವು ಎಮಗೆ ಪತಿವ್ರತ ಗುಣವು ಅಲ್ಲ
ಇದನು ಪಾಂಡು ಕುಮಾರರಿಗೆ ತೋರಿಸುವುದೈ ಬಿಡಾರವನು ಬಿಡಿ ಬೇರೆ ಮನದೊಳಗೆ ಎಂದಳಿಂದು ಮುಖಿ. ಅವರೆಲ್ಲ ತಗೊಂಡ್ಬಂದ್ಬಿಡ್ತಾರೆ, ಬೇಕಾದಷ್ಟು ವಜ್ರ ವೈಡೂರ್ಯ ಅದು ಇದು ಎಲ್ಲ ತಗೊಂಡ್ಬಂದ್ಬಿಡ್ತಾರೆ. ಏನಂತ ಹೇಳ್ತಾರೆ, ಜಯದ್ರಥ ನಿಮ್ಮ ಕುಶಲ ಕ್ಷೇಮನ ಕೇಳಕ್ಕೆ ಬಂದಿದ್ದಾನೆ ಅಂತ ಅವ್ರ ಮನೆ ಬಾಗಿಲಿಗೆ ಬರ್ತಾರೆ. ಆಗ ಅವಳು ಮಾಮೂಲಿ ಯಾರೋ ಸ್ತ್ರೀ ಆಗಿದ್ರೆ ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಳ್ಳೋರು, ಅವ್ರಿಗೆ ಅದು ಸೂಕ್ಷ್ಮಗಳು ಗೊತ್ತಾಗುತ್ತೆ. ಇಷ್ಟು ವರ್ಷ 12 ವರ್ಷ ನಮ್ಮನ್ನು ಯಾರು ಅಂತ ಕೇಳಿದವರು ಅಥವಾ ಗಲಾಟೆ ಎಲ್ಲ ಆಗಲೇ ಬಿಡಿಸ್ಬೋದಾಗಿತ್ತು, ಅದನ್ನೆಲ್ಲನೂ ಮಾಡಿದೆ. ಈಗ ಯಾಕೆ ಬಂದಿದ್ದೇನೆ ಅಂದರೆ ನಾವು ಪರಿಸ್ಥಿತಿನಲ್ಲಿ ಸೋತೋದಾಗ ಯಾವ ಥರ ಆಫರ್ಗಳು ಕೊಡ್ತಾರೆ ಅನ್ನೋದು ಇದೊಂದು ದೊಡ್ಡ ಉದಾಹರಣೆ. ಅವ್ರು ಸೋತಿ ಕಾಡೊಳಗಡೆ ಕೂತಿರ್ತಾರೆ, ಆವಾಗ ಬರ್ತಾನೆ. ಆವಾಗ ಅವಳು ಹೇಳ್ತಾಳೆ, ನೋಡಿ ಅದನ್ನು ಸಾತ್ವಿಕ ಶಕ್ತಿಗಳು ಅಂದರೆ ಹೆಂಗಿರ್ಬೇಕು, ನಾನು ನಾರ ಸೀರೆಯನ್ನು ಉಡ್ತೀವಿ ನಾವು. ಯಾವುದು ಆಹಾರ ನಮಗೆ ಫಲಮೂಲ ಕತಿ, ಫಲಗಳು ಅದು ಇದು ಏನೋ ತಿನ್ಕೊಂಡು ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ. ಶೃಂಗಾರ ಏನು ನನಗೆ ಅಂತ ಹೇಳಿದ್ರೆ, ಪತಿವ್ರತ ಗುಣನೇ ನನಗೆ ಶೃಂಗಾರ. ಫಸ್ಟು ಇಲ್ಲಿಂದ ನೋಡಿ, ಅದಕ್ಕೆ ಜಾಸ್ತಿ ಹೊತ್ತು ದುರ್ಜನ ಜೊತೆ ಮಾತಾಡಿದ್ರೆ ಒಂದೊಂದು ಪಾಸಿಟಿವ್ ನೆಗೆಟಿವ್ ಎನರ್ಜಿ ಅನ್ನೋದನ್ನ ಎಷ್ಟು ಚೆನ್ನಾಗಿ ತಿಳ್ಕೊಳ್ಳೋದು. ಫಸ್ಟು ನೀನು ನಿಂತ್ಕೋಬೇಡ, ಫಸ್ಟು ನೀನು ಇಲ್ಲಿ ಬಿಡಾರ ಬಿಟ್ಬಿಡು, ಆಮೇಲೆ ಮುಂದಕ್ಕೆ ನೋಡೋಣ. ಎಷ್ಟು ಚೆನ್ನಾಗಿದೆ. ಮೇಡಮ್ ಇಷ್ಟು ಪದ್ಯದಲ್ಲಿ ಓದಕ್ಕೆ ಹೇಳಿದ್ದೆ, ಅವ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ, ಎಷ್ಟು ನೀಟಾಗಿ ಇದನ್ನೇ ಸೆಲೆಕ್ಟ್ ಮಾಡೋದು. ಅವರು ಇಷ್ಟು ಪದ್ಯಗಳಿತ್ತು, ಯಾವ್ದಾದ್ರು ಒಂದು ಪದ್ಯ ನಾವು ಸೆಲೆಕ್ಟ್ ಮಾಡಿ ನಂಗೆ ಓದಿ ನಾಳೆಗೆ ಎಷ್ಟು ಟೈಮ್ ಬೇಕಾಗುತ್ತೆ ನಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ್ರೆ ಸೋ ಗ್ರೇಟ್ ಮೇಡಮ್ ಅವ್ರ ಮುಂದೆ ಅದನ್ನು ಹೇಳಿದ್ರು. ಭಾಳ ಖುಷಿ ಆಯಿತು. ನಮ್ಮ ಸರ್ರೆಲ್ಲ ಭಾಳ ಖುಷಿ ಪಟ್ಟು, ನಮ್ಮ ಅನುಕೂಲ ಸರ್ರೆಲ್ಲ. ಈಗ ಇಷ್ಟು ಕೇಳ್ಕೊಂಡ್ವಿ. ಈಗ ಆ ನಂತರದಲ್ಲಿ ಆ ದ್ರೌಪದಿನ ಏನು ಮಾಡ್ತಾನ ಅವನು, ತಗೊಂಡೋಗ್ಬಿಡ್ತಾನ ಅವನು. ಜಯದ್ರಥ ಬಂದು ಬಲವಂತ ಮಾಡಿ, ಯಾರು ನೀನು ಒಬ್ಬಳು ಜಾರೆ 5 ಜನ ಜೊತೆ ನೀನು ಮಲ್ಕೊಳ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಎತ್ಕೊಂಡು ಹೋಗ್ತಾನೆ. ಆ ವಿಚಾರ ತಕ್ಷಣ ಮುನಿಗಳಿಂದ ಇವರಿಗೆಲ್ಲ ಎಲ್ಲೋ ಕಾಡಲ್ಲಿ ಸಂಚಾರ ಮಾಡೋಕ್ಕೆ ಹೋಗ್ತಿದ್ದರು ಗೊತ್ತಾಗುತ್ತೆ. ಭೀಮ ಅರ್ಜುನ ಎಲ್ಲ ಹೋಗಿ ಅವ್ರಿಗೆ ಫೈಟ್ ಮಾಡಿ ವಾಪಸ್ ತಗೊಂಡ್ಬರ್ತಾರೆ. ಈ ಒಂದು ಘಟನೆಯಲ್ಲಿ ನೊಂದು ಬೆಂದೋಗ್ಬಿಡ್ತಾನೆ ಧರ್ಮರಾಯ. ನಾನು ಏನಪ್ಪ ಎಷ್ಟು ಏನೇನು ಮಾಡಿದ್ನಪ್ಪ, ನಾನು ಯಾರು ಏನು ತೊಂದರೆ ಕೊಟ್ಟಿದ್ದೆ, ಇಷ್ಟು ತೊಂದರೆಗಳು ಬರೀ ನನಗೆ ಒಬ್ಬನಿಗೆ ಬರ್ತಾ ಇದ್ದಿಲ್ಲ. ನಾನೆಲ್ಲ ಥರ ತಪಸ್ಸುಗಳು ಮಾಡಿಕೊಂಡು ಆರಾಮಾಗಿ ನಾನು ಇಲ್ಲಿ ಕಾಡಲ್ಲಿದ್ರೂ ಅವಮಾನ ಆಗ್ಬಿಡ್ತಲ್ಲ. ಯಾರಿಗೆ ಅವಮಾನ ಆದ್ರೂ ಅವರ ಹೆಂಡತಿಗೆ ಅವಮಾನ ಆದಾಗ, ಬೇರೆಯವ್ರಿಗೊಬ್ಬರಿಗೆ ನೋವಾದಾಗ ನಮ್ಗೆ ನೋವಾಗುತ್ತೆ, ತುಂಬ ನೋವಾಗುತ್ತೆ. ನನಗೆ ಎಲ್ಲಿ ಹೋದಾಗ ಹೆಂಡತಿಗೆ ನೋವಾದ ತಕ್ಷಣ ತುಂಬ ನೋವು ಹೊಂದ್ಕೊಂಡ್ಬಿಡ್ತಾನೆ ಅವನು. ಮತ್ತೆ ಇದರಿಂದ ಏನಾಗ್ಬಿಡುತ್ತೆ, ಈ ಕುಮಾರರು ಒಣದಳಿದ್ದರು ಕತಿಯ ಭಾರದಲ್ಲಿ ನೂಕಾಡುವ ವಿಪತ್ತಿನ ವೈಕೃತಿಗೆ ನಾನೊಬ್ಬನೇ ದಿಟ, ಆಕೆ ವಾಳನೆ ಶಿವ ಎಂದರಸ ಬಿಸಿಸುವಿದ. ಈ ಥರ ನೋವುಗಳಿಗೆ ಒಂದಾದ್ಮೇಲೆ ಒಂದು ಯಾವುದೋ ಮನುಷ್ಯನ ಜನ್ಮದಲ್ಲಿ ಏನೋ ಒಂದು ನೋವುಗಳು ಅಥವಾ 2 ನೋವು ಏನೋ ಬರ್ತಾ ಇರುತ್ತೆ. ಒಂದು ಈ ಥರ ರನ್ನಿಂಗ್ ಕಂಪ್ಲೇಂಟ್ ಥರ ನನಗೆ ಬಂದು ಇದು ಕಾಡ್ತಾ ಇದೆಯಲ್ಲ, ಏನು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಮಾರ್ಕಂಡೇಯ ಋಷಿಗಳು ಬರ್ತಾರೆ. ಮಾರ್ಕಂಡೇಯ ಋಷಿಗಳಿಗೆ ಅಭಿವಂದಿಸಿ, ಬ್ರಹ್ಮ ಸೃಷ್ಟಿಯಲ್ಲಿಂದು ತಾನಲ್ಲದೆ ಸುಧಾಕರ ವಂಶದಲ್ಲಿ ಹಿಂದೆ ನಡೆದವರಾರು ಈ ಪರಿಭವದಿಂದ ನಮ್ಮಂದದಲ್ಲಿ ವಿಪಿನದೊಳಿಂದು ಮುಖಿಯರು ಭಂಗಪಟ್ಟರೆ ಎನ್ನುತ್ತಾ ಬಿಸಿಸುತ್ತಿದ್ದಾರೆ. ಅಲ್ಲರಿ, ನಾವು ಎಷ್ಟೊಸಲಿ ಈಗ ಇವರು ಗಂಡಸರು ಏನು ಮಾಡ್ತೀವಿ, ನಮ್ಗೆ ಎಷ್ಟಾರ ಸಮಸ್ಯೆ ಬರಲಿ, ನಮ್ಮ ಮಕ್ಕಳುಗಳಿಗೆ ತೊಂದರೆ ಬರಬಾರ್ದು ಅಂತ ನಮ್ಮ ಒಂದು ಆರೈಕೆ ಇರುತ್ತೆ. ಯಾರು ಏನಾರು ತೊಂದರೆ ಬರಲಿ, ನನ್ನ ಹೆಂಡತಿಗೆ ತೊಂದರೆ ಬರಬಾರ್ದು, ನನ್ನ ಮಗು ತೊಂದರೆ ಬರಬಾರ್ದು ಅಂತೇಳಿ ಇದು ಮಾಡ್ಕೊಳ್ತೀವಿ. ಮಾರ್ಕಂಡೇಯ ಮುನಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಬಂದ ತಕ್ಷಣವೇ ಅವ್ನು ಕೇಳ್ತಾನೆ, ಇದೇ ನಾನು ಒಬ್ಬರಿಗೇನೆ ಸಮಸ್ಯೆನಾ ಅಥವಾ ಈ ಸೂರ್ಯವಂಶದಲ್ಲಿ ಇನ್ಯಾರಿಗಾರು ಸಮಸ್ಯೆಗಳು ಬಂದಿದೆಯಾ ಅಂತ ಕೇಳ್ತಾರೆ ಅವರು. ಕೇಳಿದಾಗ ಏನನ್ನು ನಕ್ಕನು ಅವನಿಪ ಜನಶ್ರೋಮಣಿ ಕೇಳು, ನಿಮ್ಮಿ ವನದಳಂಬು ಜಾನನೆಯ ಕೊಂಡೋಡಲು ಜಯದ್ರಥನು. ಆ ಜಯದ್ರಥ ನಿನ್ನ ಹೆಂಡತಿನ ಬಂದು ಕೊಂಡೋಗ್ತಾನಲ್ಲಪ್ಪ, ಅನುಜರಾಗಳೇ ಹರಿದು ಮರಳಿಸಿದರು. ಅವಳು ವಾಪಸ್ ಆಗಲೇ ಇಮಿಡಿಯೇಟ್ ನಿನಗೆ ವಾಪಸ್ ತಂದು ಕೊಟ್ಬಿಟ್ರು. ಆದರೆ ನೀನು ಕೋಪಿಸ್ಕೋಬೇಡ, ನೀನು ಯಾವ ಸೀಮೆ ರಾಜ,
ನನ್ನ ಪ್ರಕಾರ ನೀನು ರಾಜನೇ ಅಲ್ಲ. ಹೇಳ್ತೀನಿ, ಅರಸ ಮುನಿಯದಿ ರಾವ ಪಾಡಿನ ನರಪತಿಗಳೇ, ನೀನು ಯಾವ ಸೀಮೆ ಮಹಾರಾಜ? ನೀನು ವಿಶ್ವಂಭರಿಯ ಘನತೆಯನ್ನು ಕೇಳಿದೆಯ? ವಿಶ್ವಂಭರಿ ಅಂತ ಹೇಳಿದ್ರೆ ರಾಮ, ಅವನ ಕತೆ ಕೇಳಿದೆನ? ಅಡವಿಯಲ್ಲಿ ತೊಳಲಿದನು, ರಾಮನ ಮಡದಿಯನ್ನು ರಕ್ಕಸನು ಕದ್ದನು. ಆ ರಾಕ್ಷಸ ಕದ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಅವನ ಜೊತೆ ಯುದ್ಧ ಮಾಡಿ ಸಾಗರದ ತೆರೆಗಳಲ್ಲಿ ಗಿರಿಗಳ ತೂಗಿ ಸೇನೆಯ ನಡೆಸಿ ಅವನು ಸೀತೆನ ವಾಪಸ್ ತಗೊಂಡ್ಬರ್ತಾನೆ. ನಿನ್ನ ಹೆಂಡತಿನ ಬರೀ ತಗೊಂಡು ಹೋಗ್ತಾ ಇದ್ದ, ವಾಪಸ್ ತಗೊಂಡ್ಬಂದೆ. ಅವನು ವರ್ಷಾನ್ ಕಾಲ ಸೀತೆನ ತಗೊಂಡೋಗಿ ಇಟ್ಬಿಟ್ಟಿರ್ತಾನಲ್ಲಿ. ಅವನು ಯಾವ ಥರ ತೊಂದರೆ ಆಗಿರ್ಬೋದು. ನೀನು ಬರೀ ಒಂದೇ ದಿನ ಹಿಂಗೆ ತಗೊಂಡು ಹೋಗ್ತಾ ಇದ್ದ ತಕ್ಷಣವೇ ಹೋಗಿ ನಿನ್ನ ತಮ್ಮಿದ್ರು ಎಲ್ಲ ಬೇಟೆ ಅವನಿಗೆ ಜೊತೆಲಿ ಯುದ್ಧ ಮಾಡಿ ಅವನ್ನ ವಾಪಸ್ ಕರ್ಕೊಂಡ್ಬಂದಿದ್ರೆ ನೀನು ಮೃತ ಮನೋವ್ಯತೆಯನ್ನು ಪಡಬೇಡ ಅಂತ ಹೇಳ್ತಾನೆ. ಪಡಬೇಡ ಅಂತೇಳಿ ಎಂದು ರಾಮಾಯಣದ ವಿಸ್ತಾರದಿಂದ ಹೇಳಿದು ಸಂತಮೆಟ್ಟನು. ಒಂದು ಮಹಾಕಥೆ ಕೇಳಿದಾಗ ನಮಗೆ ಮನಸ್ಸಿನಲ್ಲಿ ಒಂದು ಸ್ಫೂರ್ತಿ ಬರುತ್ತೆ. ಇದನ್ನು ಪೂರ್ತಿ ರಾಮಾಯಣನ ಹೇಳ್ತಾ ಅವರು ಪೂರ್ತಿ ರಾಮಾಯಣದ ಕಥೆ ಹೇಳಿ ನೋಡಿ. ಅದು 2-3 ಪದ್ಯದಲ್ಲಿ ಹೇಳ್ಬಿಡ್ತಾನೆ. ನೀವು ಫ್ರೀ ಇದ್ದಾಗ ಒಂದ್ಸಲ ಯಾವಾಗ ಇದನ್ನು ನೋಡ್ಕೋಬೋದು. ಕೇಳು ಜನಮೇ ಜಯ ದರಿತ್ರಿ ಪಾಲ, ರಾಮಾಯಣವನ ಮುನಿ ಹೇಳಿದನು, ಹೂಳಿದನು ಭೂಪನ ಮಾನಸ ವ್ಯತ್ಯಯ. ಈಗ ಎಷ್ಟು ಚೆನ್ನಾಗಿದೆ ನೋಡಿ. ಕೇಳು ಜನೇಮೇ ಜಯ ದರಿತ್ರಿ ಪಾಲ, ರಾಮಾಯಣವನ ಮುನಿ ಹೇಳಿದನು, ಹೂಳಿದನು ಭೂಪನ ಮಾನಸ ವ್ಯತ್ಯಯ. ಹೂಳೋದು ಅಂತ ಹೇಳಿದ್ರೆ ಮತ್ತೊಮ್ಮೆ, ಈಗ ಏನಂತ ಹೇಳಿದ್ರೆ ಮತ್ತೊಮ್ಮೆ ಬಂದ್ಬಿಡುತ್ತದೆ ದುಃಖ. ಬಟ್ ಇದರಲ್ಲಿ ಅವನು ನಿಧಾನಕ್ಕೆ ಕೂತ್ಕೊಂಡು ರಾಮಾಯಣನ ಹೇಳಿ ಅವನಿಗೆ ಕನ್ವಿನ್ಸ್ ಮಾಡಿ, ನಿನ್ನ ಒಬ್ಬನೇ ಅಲ್ಲಪ್ಪ, ನಿನ್ನ ಹೆಂಡ್ತಿನ ಒಂದೇ ದಿನಕ್ಕೆ ಎತ್ಕೊಂಡು ಹೋಗಿದ್ದಾರೆ. ಅವನ ಹೆಂಡ್ತಿನ ವರ್ಷಾನ್ ಕಾಲ ಇನ್ನೊಬ್ಬ ತಗೊಂಡೋಗಿ ಇಟ್ಕೊಂಡಿದ್ದ. ನೀನು ಒಬ್ಬನೇ ಎಲ್ಲ ಕಷ್ಟಪಟ್ಟಿರೋದು, ನಿನ್ನಂಥವ್ರು ಹಲವಾರು ಜನ ಕಷ್ಟಪಟ್ಟಿದ್ದಾರೆ. ಇವತ್ತಿನ ಕೌನ್ಸಿಲರ್ಗಳು ಇಷ್ಟೆಲ್ಲ ಹೇಳೋಕ್ಕಾಗತ್ತಲ್ಲ ನೋಡಿ. ಎಷ್ಟು ಚೆನ್ನಾಗಿ ಋಷಿ ಮುನಿಗಳು ಬೇರೆಯವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಕಥೆಗಳ ಮುಖಾಂತರ ಅವರ ದುಃಖನ ಹೆಂಗೆ ಅವ್ರನ್ನ ದುಃಖನ ಹೂಳು ಬಿಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ರಾಮಾಯಣವ ಮುನಿ ಹೇಳಿದನು, ಹೂಳಿದನು ಭೂಪನ ಮಾನಸ ವ್ಯಥೆಯ. ಇದರಿಂದ ಏನಾಗುತ್ತೆ ನಮಗೆ ನೋಡಿ, ಎಷ್ಟು ಮನುಷ್ಯನಿಗೆ ಎಷ್ಟು ಕಷ್ಟ ಅಂದ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಅವನು. ಈಗ ಅಷ್ಟೊಂದೆಲ್ಲ ಅಳ್ತಾ ಇರ್ತಾನೆ, ಇದು ಮಾಡ್ತಿರ್ತಾನೆ. ಮನುಷ್ಯನ ಲೈಫ್ ಹಂಗೆ 5 ನಿಮಿಷಕ್ಕೆ ಅಳ್ತಾ ಇರ್ತೀವಿ, ಇನ್ನೊಂದು 5 ನಿಮಿಷಕ್ಕೆ ಫುಲ್ಲು ಖುಷಿ ಆಗ್ಬಿಡ್ತೀವಿ. ನೋಡಿ ಈಗ ಅವ್ರು ಏನು ಹೇಳ್ತಿರ್ತಾನೆ, ಅವನೆಲ್ಲ ಇನ್ನೊಂದು 2-3 ಕಥೆ ಎಲ್ಲ ಹೇಳ್ತಾರೆ ಮಾರ್ಕಂಡೇಯ ಋಷಿಗಳು. ಮಾನವಿಧಿ ಸಾವಿತ್ರಿಯೋಪಾಖ್ಯಾನವನ್ನು ಕೇಳಿದನು, ಚಿತ್ತಗ್ಲಾನಿಯನ್ನು ಬೀಳ್ಗೊಟ್ಟಮನೋತ್ಸಾಹ ಭಾವದಲ್ಲಿ ಉತ್ಸಾಹ ಬಂದ್ಬಿಡ್ತಾವನಿಗೆ. ಹೇಳಿ ಋಷಿಗಳೇ ಅಂತ ಒದ್ದಾಡ್ತಿದ್ದಾನು. ಹೇಳಿ ಋಷಿಗಳೇ, ಪರವಾಗಿಲ್ಲ, ಈಗ ಹೇಳಿ ಮುನಿಗಳೇ. ಐದು ಒಂದು ಇದರಲ್ಲಿ ಅವರು ಆ ಕತೆ ಕೇಳಿದ ತಕ್ಷಣ ಅವನಿಗೆ ಒಂದು ಭಾಳ ಮನಸ್ಸು ಪ್ರಫುಲ್ಲತೆ ಬಂದು ಭಾಳ ಉತ್ಸಾಹ ಬಂದ್ಬಿಡುತ್ತೆ. ಕಾನನ ಅನುಭವಕ್ಕೆ ಕಡೆ ಇಲ್ಲ ಇನ್ನೇನು. 12 ವರ್ಷ ಕಾಡಿನ ಅನುಭವ ಬಂದ್ಬಿಟ್ಟಿರುತ್ತೆ. ನನಗೆ ತುಂಬ ನರಕ ಇದೇನು ಈ ಥರ ಅಂತ ಇದ್ದಾನು. ಅವ್ರ ಹತ್ರ ಕೇಳಿದ ತಕ್ಷಣ ಈ ಕಾನನ ಅನುಭವಕ್ಕೆ ನಮಗೆ ನಮಗೊಂದು ಅವಕಾಶ ಇದೆ, ಕಾಡಿನಲ್ಲಿ ಇದ್ದಿದ್ದು ನನಗೊಂದು ಒಳ್ಳೆ ಅವಕಾಶ ಅಂತೇಳಿ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ತೊಗೊಂಡಿರ್ತಾನಲ್ಲ. ಕಾಡನ್ನೆಲ್ಲ ನಾನು ಇಷ್ಟೆಲ್ಲ ಪಶ್ಚಾತ್ತಾಪ ಪಟ್ಟೆ ಕಷ್ಟಪಟ್ಟೆ ಅನ್ನೋದನ್ನ ಕಷ್ಟ ಇಷ್ಟ ಆಗೋದು. ಕಾನನಾನುಭವಕ್ಕೆ ಕಡೆ ಇನ್ನೇನು, ಇದಕ್ಕಿಂತ ಈ ಒಂದು ಕಾಡಲ್ಲಿರೋದಕ್ಕಿಂತ ಸೌಭಾಗ್ಯ ಬೇಕಂತ ಮಾತು ಕೇಳಿದ ತಕ್ಷಣನೇ ಇಮಿಡಿಯೇಟು ಎಷ್ಟು ಚೆನ್ನಾಗಿದೆ. ನನಗೇನು ಅಂತ ಹರುಷಾನೋನು ಕುಂತಿಯ ತನೆಯರಿದ್ದರು ಪರ್ಣಶಾಲಿ. ಅವನೊಬ್ಬನೇ ಅಲ್ಲ, ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ ಈ ಒಂದು ರಾಮಾಯಣ ಕೇಳಿ. ಎಲ್ಲರೂ ಬಹಳ ಸಂತೋಷ ಆಗ್ಬಿಡುತ್ತೆ. ಈ ಒಂದು ಸಂತೋಷದಲ್ಲಿ ಅವರೆಲ್ಲ ಇರ್ತಾರೆ. ಅದೇ ರೀತಿ ತಮಗೆ ಇಷ್ಟೊತ್ತು ತನಕ ಒಳ್ಳೆ ಟೈಮ್ ಕೊಟ್ಟು ನನಗೂ ಸುಮಾರು ಇಷ್ಟೊತ್ತು ನಿಂತ್ಕೊಂಡು ಮಾತಾಡಿದ್ದಿಲ್ಲ ನಾನು. ಸುಮಾರು 3/4 ಗಂಟೆ ಮಾತಾಡಿ, ಪೊಲೀಸ್ನವ್ರಿಗೆ ಮಾತಾಡೋಕ್ಕೆ ಬರಲ್ಲ. ಏನಂದರೆ ಒಂದು 5 ನಿಮಿಷ 10 ನಿಮಿಷ ಹೇಳ್ತೀವಿ, ಆಮೇಲೆ ನಾವು ಆ್ಯಕ್ಷನ್ ತಗೊಳ್ಳೋರೇನೆ. ಬಟ್ ಸುಮಾರು ಒಂದು 3/4 ಗಂಟೆ ಖುಷಿ ಆಯಿತು. ನನಗೆ ಜಾಸ್ತಿ ಖುಷಿ ಆಗ್ತಾ ಇದೆ. 3/4 ಗಂಟೆ ನಿಮ್ಮ ಜೊತೆಲಿ ಸಮಯ ಕಳೆದೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ವೆಂಕಟೇಶ್ ಸರ್ಗೆ ಮತ್ತು ಹಾಗೆ ನಮ್ಮ ರಾಮನಾಥ್ ಸರ್ ಅಂತೂ ಅವರು ನನಗೆ 1-2 ದಿನ ಅವ್ರ ಮೇಲೆ ಕೋಪಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಒಳ್ಳೆ ಕೆಲಸ ಕೊಟ್ಟಲ್ಲ ಇವರು ಈಗ ಇರೋ ಟೈಮಲ್ಲಿ. ಅವರು ಒಂದು ವಾರ ಮುಂಚೆ ಎಕ್ಸ್ಟೆಂಡ್ ಮಾಡಿದ್ದು ವೆಂಕಟೇಶ್ ಸರ್ ಇನ್ನೂ ನನಗೆ ಭಾಳ ಅನುಕೂಲ ಆಯಿತು. ಸ್ವಲ್ಪ ಇದರಲ್ಲಿ ಡೀಪಾಗಿ ಹೋಯಿತು. ನಾನೆಲ್ಲ ಪದ್ಯಗಳನ್ನ ಸುಮ್ಮನೆ ಓದ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಈಗ ನನಗೊಂದು ಈಗ ಸಂಸ್ಕೃತದಲ್ಲಿ ಯಾವುದೇ ಒಂದು ಪಾಠ ಕೇಳಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ನಾನು ನಿಮ್ಮ ಪಾಠ ಮಾಡ್ತಾ ಇಲ್ಲ, ನಾನು ಪಾಠ ಕಲ್ತ್ಕೋತಾ ಇದ್ದೀನಿ ಅಂತ.
ಯಾವುದೇ ಗುರುಗಳು, ಯಾಕಂದ್ರೆ ಅವ್ರು ಇನ್ನೊಂದ್ಸಲಿ ರಿಪೀಟ್ ಆದಾಗ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಹಂಗೆ ನನಗೆ ಇನ್ನೊಂದ್ಸಲಿ ನೀವೆಲ್ಲ ಕುಮಾರವ್ಯಾಸ ಭಾರತನ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದ. ಮತ್ತೆ ನಮ್ಮ ಮೇಡಮ್ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ. ಅವ್ರಿಗೆ ಸ್ವಲ್ಪ ಇಲ್ಲ ಅದನ್ನೆಲ್ಲ ನೀವು ಇವತ್ತು ತುಂಬ ಡೀಪಾಗಿ ತೊಗೊಂಡಿಲ್ಲ, ಅವತ್ತಂತೂ ತುಂಬ ಡೀಪಾಗಿ ತೊಗೊಂಡಿದ್ರು. ಆ ವಾಯ್ಸ್ ಒಂದು ರೆಕಾರ್ಡ್ ಕಳ್ಸ್ಕೊಡ್ತೀನಿ, ಫ್ರೀದಾಗ ಕೇಳ್ಬೋದು. ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಇದ್ರಲ್ಲಿ ಇಷ್ಟೊಂದು ಪದ್ಯ ಹೊಳ್ಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ. ಅದೊಂದು ಮಾತ್ರ ಕೇಳ್ಬಿಟ್ರೆ ನೀವು ಯಾರು ಎಷ್ಟು ಡೀಪಾಗಿ ಹೋಗ್ಬಿಡ್ತೀವಿ ಅಂದರೆ ತುಂಬ ಹೋಗ್ಬಿಡ್ತೀವಿ. ಸಂಗೀತ ಟೀಚರ್ ಬೇರೆ ಅವತ್ತು ತುಂಬ ಡೀಪಾಗಿ ತಗೊಂಡಿದ್ದಾರೆ ಅದನ್ನು. ಯಾವತ್ತು ನೋಡಿ ಅದು ತಗೊಂಡು ಅನುಭವಿಸ್ತೀವಲ್ಲ, ಅನುಭವಿಸಿ ಹೇಳೋಂಥದ್ದು ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಅವತ್ತು ಹೇಳ್ಬಿಟ್ಟು ನನಗಂತೂ ಆ ಮೆಸೇಜ್ ಹಾಕೋ ಕೇಳಿ ನನ್ನ ವಾಯ್ಸು ಚೆನ್ನಾಗಿದೆ. ಅದು ಅವತ್ತು ಹೆಂಗೆ ಮರ್ತು ಬಿಟ್ಟಿದ್ದೀನಿ ನಾನು, ಏನು ಕೇಳಿ. ಅವಾಗಲೇ ನಾನು ಇನ್ನೊಂದ್ಸಲಿ ಪದ್ಯ ತಗೊಂಡು ನೋಡಿದ್ದು, ಕುಮಾರವ್ಯಾಸ ಕುಣಿಸಿ ನಗನೆ ಅಂತ. ನಮ್ಮನ್ನೆಲ್ಲ ಕುಣಿಸ್ತಾನೆ, ತಾನು ನಗ್ತಾನೆ ಅಂತ ಕವಿ ಕುಮಾರವ್ಯಾಸ. ಕುಮಾರವ್ಯಾಸ ಭಾರತ ಓದೋದಕ್ಕೆ ಅವಕಾಶ ಮಾಡಿಕೊಟ್ರಿ ನಮಗೆ ಮತ್ತು ಮೇಡಮ್ ಅವ್ರಿಗೆ. ನಾನು ತುಂಬ ತುಂಬ ಇದು ಮಾಡಿ ತಾವೆಲ್ಲ ದೊಡ್ಡ ಕಲಾವಿದರು. ಆದ್ರೂ ನಮ್ಮ ಜೊತೆ ನನ್ನ ಪಾಪ ಹೆಂಗೋ ಈಗ ನಮ್ಗೆ ನೋಡಿ ಇದೆಲ್ಲ ಫಸ್ಟ್ ಸ್ಟೇಜ್ಗಳು ಅಂದರೆ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ. ನಮ್ಮ ಟ್ರಾಫಿಕ್ ವಿಚಾರ, ಬೇರೆ ಕ್ಲೈಮ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಇದು ನಮ್ಮ ಸಬ್ಜೆಕ್ಟ್ ಅಲ್ಲದನ್ನ ಮಾತಾಡ್ತಾ ಇದ್ದಾಗ ಅವ್ರು ದೊಡ್ಡ ಗುಣ ಈ ಥರದ್ದೊಂದು ಕಾರ್ಯಕ್ರಮಕ್ಕೆ ಅವ್ರು ಬಂದಿರೋದು. ಸೋ ಹ್ಯಾಪಿ. ಅವ್ರ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದ ಮೇಡಮ್. ಒಂದು ಇದು ಶ್ರುತಿ ಫಲಶ್ರುತಿ ಹಾಡ್ಬಿಟ್ಟು ಕೊನೆ ಹಾಡಲೇ ವೇದ ಪಾರಾಯಣದ ಫಲ ರುದ್ರಾದಿ ತೀರ್ಥ. ಓಕೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿದ್ದ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳ್ ಒಂದಕ್ಷರ ಕೇಳರಿಗೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಜೀವನದಲ್ಲಿ ಎದುರಾಗುವ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಜೀವನದ ಪ್ರೀತಿಯನ್ನ ಕಳೆದುಕೊಳ್ಳುವ ಇಂದಿನ ದಿನಮಾನದಲ್ಲಿ ಮಹಾಭಾರತದಲ್ಲಿ ಬರುವ ಪಾತ್ರಗಳ ನಡುವಿನ ಮನೋವಿಜ್ಞಾನ ನಮಗೆ ಹೇಗೆ ಬದುಕಿನ ಆತ್ಮಸ್ಥೈರ್ಯವಾಗಬಹುದು ಎನ್ನುವ ಕುರಿತಾಗಿ ಅತ್ಯದ್ಭುತವಾದ ವಿಚಾರಧಾರೆಯನ್ನು ಹರಿಸಿರ್ತಕ್ಕಂತಹ ಈ ದಿನ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀ ಜನಾರ್ದನ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ತಮ್ಮ ಶುಶ್ರಾವ್ಯ ಕಂಠದ ಮೂಲಕ ಗಮಕವನ್ನು ಹಾಡಿದ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬಿಪಿ ನಾಗರಾಜ್ ಸರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಾನೇನು ಪ್ರಿಪೇರ್ ಆಗಿರಲಿಲ್ಲ, ಇಲ್ಲಿ ಬಂದರೆ ಏನೋ ಒಂದರ ವಿದ್ಯಾರ್ಥಿ ಎಕ್ಸಾಮಿನೇಷನ್ ಕೂತ್ಕೊಂಡು ಬರೀ ಅಂತ ಕೊಟ್ಟಂಗಾಗಿದೆ. ಆದರೂ ಕೂಡ ಮಹಾಭಾರತ ಅದು ಏನು ಹೇಳ್ತಾರೆ ಅಮೃತ ಪಾನ ಮಾಡಿದಂಗಾಯಿತು, ಕರ್ಣಾನಂದಕರವಾಗಿತ್ತು. ನಮ್ಮ ಮಂಜುಳಾ ಮೇಡಮ್ ಅವರ ಗಮಕ ಹಾಗೂ ಜನಾರ್ದನ್ ಅವರ ಒಂದು ವಿಶ್ಲೇಷಣೆ. ಆದರೂ ಕೂಡ ನಾನು ಮಹಾಭಾರತದಲ್ಲಿ ಇನ್ನೂ ಕೆಲವು ವಿಚಾರ ಕೇಳಬೇಕು ಅಂದ್ಕೊಂಡಿದ್ದೆ. ಒಂದು, ದ್ರೌಪದಿ ವಸ್ತ್ರಾಪರಣ ಆದಾಗ ದ್ರೌಪದಿಯ ಮನೋವ್ಯತೆ ಏನಿತ್ತು ಅದು ಯಾವ ಥರ ಬಗೆಹರಿಸ್ಕೊಂಡ್ಲು. ಆಮೇಲೆ ಅಭಿಮನ್ಯು ಸಾವಾದಾಗ ಅದನ್ನು ಅರ್ಜುನ ಹೇಗೆ ಎದುರಿಸ್ತಾ, ಅರ್ಜುನ ಮುಖ ತೋರ್ಸೋಕ್ಕೂ ಯಾರಿಗೂ ಧೈರ್ಯ ಇರಲ್ಲ ಮಿಕ್ಕ ಪಾಂಡವರಿಗೆ. ಅದನ್ನು ಅರ್ಜುನ ಹೇಗೆ ಮಾಡ್ದ, ಅದನ್ನು ಕೃಷ್ಣವಾದ ವೆರೈಟಿ ಕೊಂದ್ಸಲ್ಲ, ಯುದ್ಧನೇ ಮಾಡೋದ ಅಂತ ಕೂತ್ಕೊಂಡ್ಬಿಟ್ಟದ ಮಹಾಭಾರತದಲ್ಲಿ. ಅರ್ಜುನ ಅವನಿಗೆ ಯುದ್ಧಕ್ಕೆ ಪ್ರಚೋದಿಸ್ಬಿಟ್ಟು ಅವನು ಕರ್ಕೊಂಡು ಮತ್ತೆ ಯುದ್ಧಕ್ಕೆ ತೊಡಗಿಸಿ ಮಹಾಭಾರತ ಯುದ್ಧವನ್ನು ಪೂರ್ಣಗೊಳಿಸುವುದು ಸಾಮಾನ್ಯವಾದ ಒಂದು ಸಾಧನೆ ಏನಿಲ್ಲ. ಅಂತಹ ಮಹಾಭಾರತದ ಒಂದು ಒಳ್ಳೆಯ ಕಾಲಕ್ಷೇಪ ಆಯಿತು ಇವತ್ತು ನನಗೆ. ಅಲ್ಲಿ ಎಲ್ಲರಿಗೂ ಒಂದು ಮಳೆ ಆಗಿದೆ. ಈ ಕಾರ್ಯಕ್ರಮ ಶುರುವಾದಾಗ ಮಳೆ ಆಯಿತು. ನಾನು ಹೊಸರು ಹೇಳಿದೆ, ಶುಭ ಸೂಚನೆ ಇದು ಅಂತ. ಭಾಳ ಚೆನ್ನಾಗಾಯಿತು. ಇಂಥ ಕಾರ್ಯಕ್ರಮ ಕರೆದು ನನ್ನನ್ನು ಗೌರವಿಸಿದೆ. ನನ್ನ ಪರಿಚಯ ಮಾಡ್ಕೋಬೇಕು, ನಿಮಗೆಲ್ಲ ಪರಿಚಯ ಇರುತ್ತೆ. ಆದರೂ ಒಂದು ಔಪಚಾರಿಕವಾಗಿ ಹೇಳ್ತಾನೆ. ಹೆಸರು ಬಿ ಪಿ ನಾಗರಾಜ್ ಅಂತ. ನಾನು ಪಾರ್ಟ್ ಟೈಮ್ ಸಾಹಿತಿ. ನನ್ನ ಕಾರ್ಯಪಾಲಕ ಕರ್ನಾಟಕ ಸರ್ಕಾರದ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಮೊನ್ನೆ ಮಾರ್ಚ್ 31ಕ್ಕೆ ನಿವೃತ್ತನಾದೆ. ಅದೆಲ್ಲ ನಮ್ಮ ರಾಮನಾಥ್ ಅವರು, ಅವರ ಶ್ರೀಮತಿಯವರು, ಪದ್ಮಾ ಅವರು, ಶೈಲಾರವರು ಬಂದಿದ್ದರು. ಇವರೆಲ್ಲರ ಒಂದು ಸಹೃದಯತೆ, ಒಂದು ಸ್ನೇಹ ಸಿಕ್ಕಿದ ನನ್ನ ಒಂದು ಭಾಗ್ಯ. ಈ ಭಾಗ್ಯವನ್ನು ಇಲ್ಲಿವರೆಗೂ ನಾನು ಕೂರಿಸಿದೆ. ಇಲ್ಲಿ ನಾನು ಏನೂ ಇಲ್ಲ, ನಾನು ಅಲ್ಪಜ್ಞ. ಇಷ್ಟು ಹೇಳೋದು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ. ಪಾಯಿಂಟ್ ಒಂದು ಮಿಸ್ ಆಗ್ಬಿಟ್ಟಿದೆ. ಹೇಳಿ. ಈಗ ಆ ಹೆಬ್ಬಾವದಲ್ಲಿ ಸಿಗಾಕೊಂಡಿರ್ತಾನಲ್ಲ, ಅವ್ರು ಏನು ಸಮಾಧಾನ ಮಾಡಿದ್ರು ಅವ್ನು ಸಮಾಧಾನ ಆಗೋದಿಲ್ಲ. ಧರ್ಮರಾಯ ಹೇಳ್ತಾನೆ, ನಿಂದನೆ ಶಾಪ ವಿಮೋಚನೆ ಆಯಿತು, ಆವಾಗ ಬದುಕ್ತಾ ಇದ್ದವನು ಮನುಷ್ಯನಾಗಿ ಬದುಕೋಕ್ಕೆ ಅವಕಾಶ ಎಲ್ಲ ಸಿಕ್ತು ಅಂತ ಹೇಳಿ ಇನ್ನೂ ಹೋಗಿರೋದಿಲ್ಲ ಅವನಿಗೆ. ಅವಾಗ ಏನು ಮಾಡ್ತಾನೆ ಧರ್ಮರಾಯ, ನೀನು ಹೇಳೋ ಅಂತ ಹೇಳ್ತಾನೆ ದ್ರೌಪದಿಗೆ. ಅವಾಗ ಎಷ್ಟು ಚೆನ್ನಾಗಿ ಬರೆದ ನೋಡಿ ನಮ್ಮ ಕುಮಾರವ್ಯಾಸ. ಕೋಮಲೆಯ ಕೈಯಿಂದ ಒರೆಸಿದನು ಭೀಮನ ಮನೋವ್ಯಥೆಯೇನೋ ಅಂತ. ಮನಸ್ಸಲ್ಲಿ ನೋಡಿ, ಹೆಂಡತಿ ಹೇಳಿದಾಗ ಎಷ್ಟೋ ಜನ ಅವರ ದುಃಖನ ಬಿಟ್ರಿ ಹೋಗ್ಲಿ ಏನೋ ಬಿಟ್ರಿ, ಅವರೇನು ನಿಮ್ಮ ಹಿರಿಕಿರ್ತಾನೆ. ಅಷ್ಟೆಲ್ಲ ದೊಡ್ಡ ಅಣ್ಣನ ಬಗ್ಗೆ ಭಕ್ತಿ ಇದ್ದವನು ಅವನ ಮಾನಸಿಕ ವ್ಯಥನ ಬಿಡೋದಿಲ್ಲ ಅಂತ. ಹೆಂಡತಿ ಹತ್ರ ಹೇಳಿದ ತಕ್ಷಣ ಆಯ್ತು ಬಿಡೋದು. ಅವಾಗ ಏನಂತಾರೆ, ಜಲದಿಗಳು ಬತ್ತುವು ಇದು ಕುಲ ತಿಲಕ ನಾರಾಯಣ ಅಂತ. ಅವಾಗ ಏನಾಗ್ಬಿಡ್ತೀವಿ, ಒಂದು ಮಾನಸಿಕ ವ್ಯಥೆ ಎಲ್ಲ ಬತ್ತೋಗಿರುತ್ತೆ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಹಾಭಾರತದಲ್ಲಿನ ಮನೋವೈಜ್ಞಾನಿಕ ವಿಚಾರಧಾರೆಯನ್ನು ಹಂಚಿದಂತಹ ಶ್ರೀ ಜನಾರ್ದನ್ ಅವರಿಗೆ ಮಾತಿನ ಮನೆಯ ಪರವಾಗಿ ಕೃತಜ್ಞತೆಗಳು. ಶ್ರೀ ಬಿ ಪಿ ನಾಗರಾಜ್ ಅವರು ಮಾತಿನ ಮನೆಯ ಪರವಾಗಿ ಅವರಿಗೆ ಒಂದು ಗೌರವಾರ್ಪಣೆ ಮಾಡಿದರು. ಇದನ್ನು ಮನೋವೈಜ್ಞಾನಿಕ ಕಾರ್ಯಕ್ರಮ ಭಾಗ 1 ಅಂತ ಮಾಡೋದು ಒಳ್ಳೆಯದು. ಯಾಕಂದರೆ ಇನ್ನೂ ತುಂಬ ವಿಚಾರಗಳಿದೆ. ಏನು ರಾಮನಾಥ್? ಹೌದು. ಮಹಾಭಾರತ ಒಂದು ರತ್ನ, ಅನರ್ಘ್ಯ ರತ್ನಗಳ ಆಕಾರ ಇದೆ. ಕೆಲವಷ್ಟು ರತ್ನಗಳನ್ನು ಮಾತ್ರ ನಾವು ಒಳಗೆ ಹೇಳ್ತಿದ್ವಿ. ಇದು ಆಗ್ಬೇಕಾದ್ರೆ ಒಂದು ಸೀರೀಸ್ ಥರನೇ ಆಗ್ಬೇಕಾಗುತ್ತೆ. ಕ್ಲಾಸ್ ಆಗ್ಬಾರ್ದು. ನಾನು ಮುಂಚೆನೆ ಅವ್ರಿಗೆ ಈ ವಿಷಯದಲ್ಲಿ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದೀನಿ. ಮೇಡಮ್ ಅವ್ರು ಆಗ್ತಾರೆ. ಸೇನಾ ಮೇಡಮ್ ಪೊಲೀಸ್ ಜನಾರ್ದನ್ ಅವರು, ಇವರು ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಅಲ್ಲಿ ಆರಕ್ಷಕ ಠಾಣೆ ಅಧಿಕಾರಿಗಳು. ಚೆನ್ನಮ್ಮ ಕೆರೆ ಅಚ್ಚುಕಟ್ಟಿನ ಪೊಲೀಸ್ ಅಧಿಕಾರಿ, ಸಾಹಿತ್ಯ ಪ್ರಿಯರು. ಇವರಿಗೆ ಮಾತಿನ ಮನೆಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಧನ್ಯವಾದಗಳು ಬಿ ಪಿ ನಾಗರಾಜ್ ಮತ್ತು ಜನಾರ್ದನ್ ಅವರಿಗೆ. ಈಗ ಮಂಜುಳಾರವರು ತಮ್ಮ ಸುಶ್ರಾವ್ಯ ಕಂಠದಿಂದ ಗಮಕ ವಾಚನ ಮಾಡಿ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಅವರಿಗೆ ಮಾತಿನ ಮನೆಯ ಪರವಾಗಿ
ಗೌರವ ಕಾಣಿಕೆ. ಧನ್ಯವಾದಗಳು ಮೇಡಮ್. ಇಲ್ಲಿಗೆ ಇಂದಿನ ಒಂದು ಸುಮಧುರ ಸಂಜೆ ಕಾರ್ಯಕ್ರಮ ಮುಗಿತಾ ಇದೆ. ಶ್ರೀ ಜನಾರ್ದನ್ ಅವರಿಗೂ ಮಂಜುಳಾರವರಿಗೂ ಯಾವುದೇ ಕಾರ್ಯಕ್ರಮ ಅವ್ರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ನಿಲಯದ ಕಲಾವಿದರು ಜನಾರ್ದನ್ ಅವರ ಒಂದು ಸಾಕ್ಷ್ಯಚಿತ್ರ ಇವತ್ತು ಇಲ್ಲಿ ಬಿಡುಗಡೆಯಾಗಿದೆ. ಮಾತಿನ ಮನೆಯ ಜೊತೆ ಅವರು ಇವತ್ತು ಕಾರ್ಯಕ್ರಮದ ಸಂಯೋಜಕರು ಕೂಡ, ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಮಾತಿನ ಮನೆ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನೇರ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಸುಮಾರು ಜನ ನೋಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಮಾತಿನ ಮನೆ ಪರವಾಗಿ ಕೃತಜ್ಞತೆಗಳನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.